ಸಾಮಾನ್ಯ ಕೃಷಿಕನಿಂದ ಕೃಷಿ ಸಚಿವರು, ಒಬ್ಬ ಸಾಮಾನ್ಯ ಸ್ವಾಮಿಗೌಡರಿಂದ ಚೆಲುವರಾಯ ಸ್ವಾಮಿವರೆಗೂ ಸ್ವಾಮಿಗೌಡರು ಚೆಲುವರಾಯ ಸ್ವಾಮಿ ಹೆಂಗಾದ್ರು ಎಲ್ಲಿಂದ ಎಲ್ಲಿ ಕದ್ದು ಬಾವಿಯಲ್ಲಿ ಈಜೊಡಿತಿರುವಂಥ ತಂದೆ ಕೈಯಲ್ಲಿ ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ಇಲ್ಲಿವರೆಗೂ ನಿಮ್ಮ ಜರ್ನಿ? ಸೊ ಪವರ್ ಎಲ್ಲ ಟೈಮ್ನಲ್ಲಿ ಇರೋಲ್ಲ, ಇದ್ದಾಗ 4 ಜನಕ್ಕೆ ಅನುಕೂಲ ಆಗುತ್ತೆ ಅಂದರೆ ನಿಮ್ಮ ಕೊಡುಗೆ ಮಂಡ್ಯಗೆ ತುಂಬ ಸ್ಟ್ರಾಂಗ್ ಆಗಿದೆ ಸರ್. ನಮ್ಮ ಜನಕ್ಕೆ ಅರ್ಥ ಆಗಲ್ಲ. ಚೆಲುವರಾಯ ಸ್ವಾಮಿ ಮೋಸ ಮಾಡ್ದ. ಸೊ ದಿನೇ 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 ನನಗೆ ಕಿರ್ಕೊಳ್ಳೋನೇ ಸ್ಟಾರ್ಟ್ ಆಯಿತು. ದೇವೇಗೌಡರ ಜೊತೆಲೇ ಇಟ್ಕೊಂಡು ದೇವೇಗೌಡರು ಮಾಡಿದ ಕಿರುಕುಳ ಎಲ್ಲ ಅನುಭವಿಸ್ಕೊಂಡು ಸೊ ಫೈಟ್ ಮಾಡ್ಕೊಂಡೆ ಬಂದೆ. ನಿಮ್ಮ ವಿಚಾರಗಳನ್ನ ರೈತರಿಗೆ ಹಂಚಬೇಕು ಅನ್ನೋಂಥದ್ದು. ರೈತರು ಅಲ್ಪತೃಪ್ತರು. ಪ್ರಕೃತಿಯೊಂದಿಗಿನ ಜೂಜಾಟ, ವ್ಯವಸಾಯ. ದೇವೇಗೌಡರು ಬಿಟ್ಟು ಹೋಗ್ಬೇಕು ಅಂತ ಮನಸ್ಸು ಬರಲಿಲ್ಲ. ಅವ್ರಿಗೆ ನಾನು ಸರೆಂಡರ್ ಆಗ್ತಿರಲಿಲ್ಲ. ಎಲ್ಲರೂ ಇವತ್ತು ಹೇಳ್ತಾರೆ ದೇವೇಗೌಡರಿಂದ ಚೆಲುವರಾಯ ಸ್ವಾಮಿ, ಕುಮಾರಸ್ವಾಮಿಯಿಂದ ಚೆಲುವರಾಯ ಸ್ವಾಮಿ. ನಾನು ಅದನ್ನು ಕ್ಲಾರಿಫೈ ಮಾಡಲಿಕ್ಕೆ ಆಗಲ್ಲ. ಇನ್ನೆಲ್ಲ MLA, MLC, ಮಂತ್ರಿ, MP ಎಲ್ಲ ನಮ್ಮ ವಿರುದ್ಧನೇ. ಸೀರಿಯಸ್ ಕ್ವಶನ್ ಒಂದಿದೆ. ಅಗ್ರಿಕಲ್ಚರ್ ಮಿನಿಸ್ಟರ್ ಚೆಲುವರಾಯ ಸ್ವಾಮಿ ಅವರಿಗೆ ಕರ್ಮಣ್ಯೇ ವಾಧಿಕಾರಸ್ಸು ಮಾ ಫಲೇಶು ಕದಾಚನ ಮಾ ಕರ್ಮಫಲ ಮೆಹರ್ಭೂತೋ ಮಾತೋ ಸಾಂಗೋ ಸ್ವೀಯ ಕರ್ಮಣಿ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಇರುವಂಥದ್ದು. ನಮ್ಮ ಕೆಲಸ ನಾವು ಮಾಡ್ಕೊತ ಹೋಗ್ಬೇಕು, ಫಲ ಅಪಫಲಗಳೆಲ್ಲ ದೇವ್ರಿಗೆ ಬಿಟ್ಬಿಡ್ಬೇಕು ಅಂತ. ನಾನು ನಿಮ್ಮ ಶಶಿ ವಿಲಾಗ್ಸ್ನ ರೈತ at 360ಗೆ ಎಲ್ರಿಗೂ ಸ್ವಾಗತ. ಒಂದು ಜರ್ನಿ ಅಂದರೆ ನೂರಾರು ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತವೆ, ಏಳು ಬೀಳುಗಳಿರ್ತವೆ, ಗೆಲುವು ಸೋಲುಗಳಿರ್ತವೆ. ಇವೆಲ್ಲ ಇದ್ರೆ ಅಂತಾನೆ ಅದನ್ನೊಂದು ಕಂಪ್ಲೀಟ್ ಜರ್ನಿ ಅಂತ ಕರೆಯೋಕ್ಕಾಗಂಥದ್ದು. ಅಂಥದ್ದೇ ಒಂದು ಜರ್ನಿ ಇವತ್ತು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಒಂದು ಸಣ್ಣ ಪುಟ್ಟ ಗ್ರಾಮ ಇಜ್ಜಲಘಟ್ಟದಿಂದ ಅಸೆಂಬ್ಲಿವರೆಗೂ, ಒಬ್ಬ ಸಾಮಾನ್ಯ ಕೃಷಿಕನಿಂದ ಕೃಷಿ ಸಚಿವರವರೆಗೂ, ಒಬ್ಬ ಸಾಮಾನ್ಯ ಸ್ವಾಮಿಗೌಡರಿಂದ ಚೆಲುವರಾಯ ಸ್ವಾಮಿವರೆಗೂ ಅವರ ಕಥೆಯನ್ನು ಇವತ್ತು ನಾವು ಕೇಳೋಣ. ನಮ್ಮ ಜೊತೆ ಇದ್ದಾರೆ ಹಾನರಬಲ್ ಅಗ್ರಿಕಲ್ಚರ್ ಮಿನಿಸ್ಟರ್, ಮಂಡ್ಯ ಉಸ್ತುವಾರಿ ಸಚಿವರು ಶ್ರೀ ಚೆಲುವರಾಯ ಸ್ವಾಮಿ ಸರ್. ಸರ್, ತಮಗೆ ರೈತ at 360ಗೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ಹೇಗಿದ್ದೀರಾ ಸರ್? ಫೈನ್ ಸರ್, ಚೆನ್ನಾಗಿದ್ದೀನಿ. ಸೂಪರ್, ಖುಷಿ ಆಯ್ತು ಸರ್ ತಮ್ಮನ್ನು ಹೀಗೆ ನೋಡಿದ್ದು. ನೀವು ನಮ್ಮ ಒಬ್ಬ ಯುವಕ ರೈತರ ಬಗ್ಗೆ ಇಷ್ಟೊಂದು ಕಾಳಜಿ ಇದೆಯಲ್ಲ, ಹಂಗಾಗಿ ನಾನು ಇಲ್ಲಿ ಗಂಟ ಬಂದಿದ್ದೀನಿ. ಥ್ಯಾಂಕ್ ಯು. ಸೊ ರೈತರಂತ ಅಂದರೆ ಭಾಳ ದೂರ ಹೋಗೋರೆ ಭಾಳ ಜನ. ಅದರಲ್ಲಿ ರೈತರ ವಿಚಾರವನ್ನು ಚರ್ಚೆ ಮಾಡೋ ಆಸಕ್ತಿ, ರೈತರಿಗೆ ಒಂದು ಸ್ವಲ್ಪ ಏನಾದರೂ ನಮ್ಮಿಂದ ಹೆಲ್ಪ್ ಆಗುತ್ತಾ ಅನ್ನೋ ಒಂದು ಮನಸ್ಥಿತಿಯನ್ನು ನೀವು ಹೊಂದಿ ಅವ್ರಿಗೆ ಹೆಚ್ಚು ವಿಚಾರನ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀರಲ್ಲ ನಿಮ್ಮ ಚಾನಲ್ ಮೂಲಕ. ಮತ್ತು ಅನೇಕ ಸಂಘಟನೆಗಳನ್ನ ರೈತ ಸಂಘಟನೆಗಳ ಜೊತೆ, ಫಾರ್ಮಿಂಗ್ ಸಂಘಟನೆಗಳ ಜೊತೆ ಎಲ್ಲ ಗುರುತಿಸ್ಕೊಂಡಿದ್ದೀರ. ಹಾಗಾಗಿ ನನಗೆ ನಿಮ್ಮ ಜೊತೆ ಶೇರ್ ಮಾಡೋದ್ರಿಂದ ಒಂದಷ್ಟು ರಾಜ್ಯದ ರೈತರಿಗೆ ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿಯಿಂದನೇ ಬಂದೆ. ನಮ್ಮನ್ನು ಯಾರು ಫಾಲೋ ಮಾಡ್ತಾರೆ ಎಲ್ಲ ಅಗ್ರಿಕಲ್ಚರಿಸ್ಟ್ಗಳೇ ಸರ್. ಬಿಕಾಸ್ ಐ ಆಮ್ ಇನ್ ಟು ಅಗ್ರಿಕಲ್ಚರ್ ಸೆಕ್ಟರಲ್ಲೇ ನೋಡ್ಕೊಂಬಂದೆ. ನಾನು ಕಾಲೇಜ್ ಟೈಮ್ಸಿಂದನೂ ಸರ್, ನಾನು BSc ಅಗ್ರಿಕಲ್ಚರ್, MSc ಅಗ್ರಿಕಲ್ಚರ್ ಮಾಡಿದಾಗಿಂದನೂ ಐದರ್ ಒನ್ ಆರ್ ದ ಅದರ್ ವೇ ಅಗ್ರಿಕಲ್ಚರ್ ಮಿನಿಸ್ಟರ್ ನಮಗೆ ಪ್ರಾಕ್ಸಿಮಿಟಿಲಿ ಇರ್ತಾರೆ, ನೋಡ್ತೀವಿ, ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ನಾನು ತುಂಬ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ನೋಡ್ತಿರ್ತೀನಿ. ತಾವು ಖುದ್ದಾಗಿ ರೈತರ ಜಮೀನುಗಳಿಗೆ ಹೋಗ್ತೀರಾ, ಮಾತಾಡ್ತೀರಾ. ಸುಮಾರು ಜನ ಕೃಷಿ ಮಂತ್ರಿಗಳನ್ನ ನಾವು ನೋಡ್ಕೊಂಬಂದಿರೋ ತಮ್ಮಷ್ಟು ಆಕ್ಸೆಸಬಲ್ ಇರೋರು ಎಲ್ಲ ರೈತರಿಗೂ. ದ ಒನ್ ಬಿಗ್ ಎಕ್ಸಾಂಪಲ್ ಇಸ್ ತಾವು ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಸಂದರ್ಶನ ಮಾಡ್ತಾ ಇರೋಂಥದ್ದು. ನಿಮ್ಮ ವಿಚಾರಗಳನ್ನ ರೈತರಿಗೆ ಹಂಚಬೇಕು ಅನ್ನೋಂಥದ್ದು. ನಿಮಗೆ ಎಷ್ಟು ಖುಷಿ ಇದೆ ಸರ್ ಇಲ್ಲಿವರೆಗೂ ನಿಮ್ಮ ಜರ್ನಿ? ಏನಾಯ್ತು ಅಂದರೆ ಹೇಳಿದ್ನಲ್ಲ, ನನಗೆ ರಾಜಕೀಯದ ಎಲ್ಲ ಏನೋ ಆಕಸ್ಮಿಕನೇ ಬಂದಿರೋದು. ಒಬ್ಬ 100ಕ್ಕೆ 100 ಹೊಲ ಉಳೋ ರೈತನ ಮಗ, ಕರೆಕ್ಟ್, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಸಣ್ಣ ಹಳ್ಳಿನಲ್ಲಿ ಡೈರೆಕ್ಟಾಗಿ ರಾಜಕೀಯಕ್ಕೆ ಬಂದು ಇಂಥ ಪ್ರಾರಂಭದಲ್ಲೇ ಇಂಥ ವಿರೋಧ ಕಟ್ಕೊಂಡು ಆಮೇಲೆ 99ರಲ್ಲಿ ನಾನು MLA ಆಗುವಂಥ ಸಿಚುವೇಶನ್ ಬರುತ್ತೆ. ಖುಷಿ ಸಹಜವಾಗಿ ಆಗೇ ಆಗುತ್ತಲ್ಲ. ಬಟ್ ಆದರೆ ಖುಷಿ ಪಡೋವಂಥ ವಾತಾವರಣ ಇರಲಿಲ್ಲ ನನಗೆ. 94ರಿಂದ 99 ಒಂಥರ ಸ್ಟ್ರಗಲ್ ಆಯಿತು. 99ರಿಂದ 2004 ಅವತ್ತು ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ ಆದರೆ ನಾವು ವಿರೋಧ,
ಹಿಂದೆ ಯಾರು ದೇವೇಗೌಡರನ್ನ ನಮ್ಮ ವಿರುದ್ಧ ಮಾಡಲಿಕ್ಕೆ ಕಾರಣಕರ್ತರಾದ ಶಿವರಾಮೇಗೌಡ ಅವರೇ ಮತ್ತೆ ಹೋಗಿ ಕಾಂಗ್ರೆಸ್ಗೆ ಹೋಗಿ ಕ್ಯಾಂಡಿಡೇಟ್ ಆಗ್ತಾರೆ. ಅಲ್ಲಿ ತಿರ್ಗಾ ಮತ್ತೆ ಅವರು ಅಧ್ಯಕ್ಷ ಆಗ್ತಾರೆ ಪಕ್ಷದ. ಆವಾಗ ತಿರ್ಗಾ ಅವರು ನನ್ನ ವಿರುದ್ಧ ಇಡೀ ಜಿಲ್ಲೆಯಲ್ಲಿ ಕೃಷ್ಣ ಅವ್ರ ವಿರುದ್ಧ SM ಕೃಷ್ಣ ಅವ್ರ ವಿರುದ್ಧ ರಾಜಕೀಯವಾಗಿ ಫೈಟ್ ಮಾಡ್ತಾರೆ. ಹಾಗಾಗಿ 2004ರವರೆಗೂ 10 ವರ್ಷ ಒಂಥರ ಅಜ್ಞಾತವಾಸ ಕುರುಕ್ಷೇತ್ರ ತಾಲೂಕು ನಡೆಯುತ್ತೆ. 94ರಿಂದ 2004 10 ವರ್ಷ ಭಯಂಕರವಾದಂಥ ಫೈಟ್ ನಡೆಯುತ್ತೆ. 2004 ಚುನಾವಣೆ ಗೆಲ್ಲೋದು ಅದು ಏನು ಅದನ್ನು ಸ್ಟೋರಿ ಹೇಳೋದು ತೀರಾ ನನಗೆ ಒಂದು ತಿರುಗಿ ನೋಡಿದ್ರೆ ಭಯಂಕರವಾದಂಥ ರೋಚಕ ಇದು. 2004ರಲ್ಲಿ ಮತ್ತೆ ಗೆದ್ದಾಗ ನಮಗೆ ಫಸ್ಟೇ ಸಮ್ಮಿಶ್ರ ಸರ್ಕಾರ ಆಗುತ್ತೆ ಧರ್ಮಸಿಂಗ್ ಕಾಲದಲ್ಲಿ ಆರೋಗ್ಯ ಸಚಿವನಾಗಿ. ಅವತ್ತು ಈಗ ನಮಗೇನಾಗುತ್ತೆ, ಸಣ್ಣದು ದೊಡ್ಡದು ಅವಕಾಶ, ಒಂದು ಮನೆಗೆ ಹೋದಾಗ ನೀರು ಬಾಯಾರಿಕೆಯಾಗಿ ನೀರು ಕೊಟ್ಟರು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಅವತ್ತಿಗೆ ನೀರೇ ದೊಡ್ಡದು. ಕರೆಕ್ಟ್. ಇವತ್ತಿಗೆ ಒಳ್ಳೆಯ ಊಟ ದೊಡ್ಡದಿರ್ಬೋದು, ಬಟ್ ನೀರು ಕುಡಿಬೇಕು ಅನ್ನಿಸ್ದಾಗ ನೀರೇ ಸಿಗೋದು ಕಷ್ಟ ಆಗುತ್ತೆ. ನನಗೆ ಆ ಥರ ಬೆಳ್ಕೊಂಬಂದ ಹಾಗಾಗಿ ನನಗೇನಾದ್ರು ಒಂದು ಸ್ವಲ್ಪ ಈ ಥರದ್ದೆಲ್ಲ ಖುಷಿ ಕೊಟ್ಟಿರೋದು. ಸೊ ನಾನು ಅವತ್ತು ಮಂತ್ರಿ ಅವಕಾಶನ ಸಿದ್ದರಾಮಯ್ಯನವರು ಪಕ್ಷದ ಅಧ್ಯಕ್ಷ ಆಗಿದ್ದರು, ದೇವೇಗೌಡರು, MP ಪ್ರಕಾಶ್, ಶಿಂದೆ ಅವರೆಲ್ಲ ಅದು ಘಟಾನುಘಟಿಗಳಿದ್ದರು. ದೇವೇಗೌಡರು, ಕುಮಾರಸ್ವಾಮಿ ಅವರಿಬ್ಬರು ಮುಖ್ಯಮಂತ್ರಿ ನನ್ನ ಆರೋಗ್ಯ ಮಂತ್ರಿ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ಬಟ್ ಯಾರೂ ನಾನು ವಿರೋಧ ಮಾಡಲಿಲ್ಲ. ಶಿಂದೆಯವರಾಗಲಿ ಸಿದ್ದರಾಮಯ್ಯನವರಲ್ಲಿ ವಿರೋಧ ಮಾಡಿದರೆ ಖಂಡಿತ ನಾನು ತಪ್ಪಿಸ್ಬೋದಾಯ್ತು, ಬಟ್ ಮಾಡಲಿಲ್ಲ, ನನಗೆ ಅವಕಾಶ ಕೊಟ್ಟರು. ಸೊ ಅವತ್ತು ಜಿಲ್ಲೆಯಲ್ಲಿ ಬೇರೆ KR ಪೇಟೆ ಕೃಷ್ಣವರಿದ್ದರು, ಅವ್ರಿಗೆ ಸ್ಪೀಕರ್ ಕೊಟ್ಟರು. ವಿಜಯಮ್ಮ ಅವರಿದ್ದರು, ಅವರಿಗೆ ಬೇರೆ ಚೇರ್ಮನ್ ಕೊಟ್ಟರು. ನನಗೆ ಒಂದು ಅವಕಾಶ ಮಾಡಿಕೊಟ್ರು. ಸೊ ಅದರಿಂದ ನಾನು ಒಂದಷ್ಟು ಆರೋಗ್ಯ ಸಚಿವನಾದಾಗಲೂ ಭಾಳಷ್ಟು ಚಾಲೆಂಜಸ್ ಇತ್ತು. ನಾನು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ MLA, ಮಂತ್ರಿ ಫಸ್ಟ್ ಟೈಮ್ ಆಗ್ತಾಯಿದ್ದೀನಿ. ಬಟ್ ಆರೋಗ್ಯ ಸಚಿವ ಅದು ದೊಡ್ಡ ಖಾತೆನೇ, ಸಿಕ್ಕಾಪಟ್ಟೆ ರಾಜ್ಯ ವ್ಯಾಪ್ತಿ ಅನೇಕ ಸಮಸ್ಯೆ ಇರುತ್ತೆ. ನನಗೆ ಕೌನ್ಸಿಲರ್ ಯಾರೋ ಒಬ್ಬರು ತಂಗ ಅಂತೇಳಿ ನಿನಗೆ ಮಾಡೋಕ್ಕೆ ಬರುತ್ತೇನಪ್ಪ ಅಂತೆಲ್ಲ ಕ್ವೆಶ್ಚನ್ ಕೇಳಿದರು. ಅದೇ ವ್ಯಕ್ತಿ ಮತ್ತೆ ಗುಡ್ ಅಂತ ಕಂಗ್ರ್ಯಾಚುಲೇಟ್ ಮಾಡಿದ್ರು. 20 ತಿಂಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ಆರೋಗ್ಯ ಸಚಿವನಾಗಿ. ಅದಾದ ಮೇಲೆ ಪೊಲಿಟಿಕಲಿ ದೇವೇಗೌಡರು ನಾವು ಜಿಲ್ಲಾ ಪಂಚಾಯತಿನಲ್ಲಿ ಇಡೀ ರಾಜ್ಯದಲ್ಲಿ ಹೆಚ್ಚು ಸೋತಾಗ ಅದು ಸರ್ಕಾರದಿಂದ ಹೊರಗಡೆ ಬರಬೇಕು ಅನ್ನೋ ಒಂದು ಆಲೋಚನೆ ಮಾಡಿದಾಗ ನಾವು ಒಂದು ಸ್ವಲ್ಪ ಕುಮಾರಸ್ವಾಮಿ ಕೂತ್ಕೊಂಡು ವರ್ಕೌಟ್ ಮಾಡಿ ಈ ಟೈಮ್ನಲ್ಲಿ ಚುನಾವಣೆಗೆ ಹೋಗೋದು ಬೇಡ ಅಂಥೇಳಿ ದೇವೇಗೌಡರಿಗೆ ಚುನಾವಣೆಗೆ ಹೋಗೋಣ ಅಂದ್ರಲ್ಲ ಅಂತ ಆಲ್ಟರ್ನೇಟ್ BJP ಜೊತೆ ಗೌರ್ಮೆಂಟ್ ಮಾಡೋವಂಥ ಆಲೋಚನೆ ಮಾಡಿಬಿಟ್ಟು ಸರಿಯೋ ತಪ್ಪು. ಬಟ್ ಅದೊಂದು ದೊಡ್ಡ ಚಾಲೆಂಜಸ್ ಬಿಡಿ. ದೇವೇಗೌಡರು 10 ಸಲ ಹೇಳೋರು ಟಿ ವಿಲಿ, ಇದಕ್ಕೆಲ್ಲ ಚಲುವರಾಯಸ್ವಾಮಿ ಮತ್ತು ಅವ್ರ ಸ್ನೇಹಿತರುಗಳ ಕಾರಣ. ನನ್ನ ಮನೇನ ಡಿವೈಡ್ ಮಾಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ರು. ಇವತ್ತು ಅದೇ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಆಗಿದ್ದಾರೆ, ಮತ್ತೊಂದು ಸಲ ಮುಖ್ಯಮಂತ್ರಿ ಆಗಿದ್ದಾರೆ. ಅವತ್ತು ಆಗದೇ ಇರೋ ಅವರೊಬ್ಬರು MLA ಆಗಿರೋರು ಅಷ್ಟೇ. ಇವತ್ತು ನಾನು ಹೆಂಗೆ ಒಂದು ಲೋಟ ನೀರಿಗೂ ನೆನೆಸ್ಕೋಬೇಕು ಅಂತೀವೋ, ನಾನು ಹೆಂಗೆ ಮೊದಲನೇ ಬಾರಿ ಮಂತ್ರಿ ಮಾಡಿದಾಗ ಕೃತಜ್ಞತೆ ಹೇಳ್ತೀನೋ, ಅಥವಾ ನಾನು ಅವತ್ತು ಅವಕಾಶ ಯಾರೂ ಇಲ್ಲದೇ ಇದ್ದಾಗ ನಿಂತ್ಕೊಂಡು ಪಾರ್ಟಿನಲ್ಲೇ ಗೆದ್ದು ಪಾರ್ಟಿಗೆ ಶಕ್ತಿ ತುಂಬಿ ಇವ್ರನ್ನ ಮುಖ್ಯಮಂತ್ರಿ ಆಗೋವರೆಗೂ ಫೈಟ್ ಮಾಡಿ ಇವ್ರ ಜೊತೆ ಉಳ್ಕೊಂಡು ಏನೋ ಕೃತಜ್ಞತೆ ಅವರೆಲ್ಲೂ ಹೇಳಲ್ಲ. ಒಂದು ಹಂತದವರೆಗೂ ನಮ್ಮ ಜೊತೆ ಇವ್ರು ಸಾಥ್ ಕೊಟ್ಟರು ಅನ್ನೋದನ್ನು ಅವರೆಲ್ಲೂ ಹೇಳಲ್ಲ. ಸೊ ದೇವೇಗೌಡರು ಬೈದಿದ್ದಾರೆ ಎಷ್ಟೋ ಸಲ ಅವ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾರಣ ಅಂತ. ನನ್ನ ಕರೆದೇ ಹೇಳಿದ್ದಾರೆ, ಬೇಡ ಮುಖ್ಯಮಂತ್ರಿ ಮಾಡಬೇಡ, ಇವನ್ನ ಸರಿ ಇಲ್ಲ, ಇವನು ಪ್ರಯತ್ನ ಮಾಡಬೇಡ ಅಂತ. ಸೊ ನಾವು ಹೋರಾಟ ಮಾಡಿದ್ವಿ. ಈಗ ಹೇಳಿದ್ರೆ ಕೇಳ್ತಾರೆ, ಅವ್ರ ಅಪ್ಪನ ಬಗ್ಗೆ ಅವ್ರ ಅಪ್ಪ ಒಪ್ಕೊಳ್ಳಲ್ಲ, ಸಹಜ, ಅದನ್ನೇನು ದೊಡ್ಡ ವಿಚಾರ ಅಂತ ಹೇಳೋಕ್ಕಾಗಲ್ಲ. ಸೊ ಮತ್ತೆ ಅವರು ಮುಖ್ಯಮಂತ್ರಿ ಆಗ್ತಾರೆ, ನಾನು ಅವಾಗ ಟ್ರಾನ್ಸ್ಪೋರ್ಟ್ ಆಗ್ತೀನಿ. ಅದು ಅರಸು JH ಪಟೇಲರು, ಸಿದ್ದರಾಮಯ್ಯನವರೆಲ್ಲ ಆಡಳಿತ ಮಾಡಿದಂಥ ಇಲಾಖೆ ಟ್ರಾನ್ಸ್ಪೋರ್ಟು. ನನಗೆ ಅದೊಂಥರ ಏನಂದರೆ ನಾವೆಲ್ಲ 20 ತಿಂಗಳಲ್ಲಿ 500 ಕೋಟಿವರೆಗೂ BMTC ರೆವೆನ್ಯೂ ಬೆಳೀತು ಅಂತ ಆಗುತ್ತೆ. ಅವತ್ತು ಅದಕ್ಕೆ ಅಧಿಕಾರಿಗಳು ಸಹ ನನ್ನ ಜೊತೆಯಲ್ಲಿ ಶ್ರೀನಿವಾಸ ಮೂರ್ತಿ ಅಂತ MD ಇದ್ದರು, ಆಮೇಲೆ ತ್ರಿಪಾಠಿ ಅಂತ ಬಂದರು, ಇವರು ನಮ್ಮ ಇನ್ನೊಬ್ಬರು ಮಹೇಶ್ ಅಂತ ಒಬ್ಬರು, ಇನ್ನೊಬ್ಬರು ನಮ್ಮ ಡೈರೆಕ್ಟ್ರು ಒಬ್ಬರಿದ್ದರು BMTC. ತುಂಬ
ಭಾಳ ಹಾಸನದವರು ದೇವೇಗೌಡರು ನೆಂಟರು ತುಂಬ ಕಷ್ಟಪಟ್ಟರು. ಟೀಮ್ ವರ್ಕು. ಕರೆಕ್ಟ್ ಸೂಪರ್. ಬಟ್ ಯಾರು ಮಂತ್ರಿ ಅಥವಾ ಮುಖ್ಯಮಂತ್ರಿ ನಾವೇ ಅಂತಲ್ಲ, ಟೀಮ್ ವರ್ಕ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಇರೋ ಸಂಪನ್ಮೂಲದಲ್ಲಿ ಸರ್ಕಾರನೂ ಚೆನ್ನಾಗಿ ನಡೆಸ್ಬೋದು, ಇಲಾಖೆಗಳನ್ನೂ ಒಳ್ಳೆಯ ಸ್ಥಿತಿಗೆ ತೊಗೊಂಡೋಗ್ಬೋದು. ಸೊ ಯಾವ ಇಲಾಖೆ ಕೊಡ್ತಾರೆ ಅದು ಇಲಾಖೆನ ನಾವು ನಿಷ್ಠೆಯಿಂದ ಬದ್ಧತೆಯಿಂದ ಅಚೀವ್ ಮಾಡಬೇಕು, ಏನಾದ್ರು ನಾವು ಪ್ರೂವ್ ಮಾಡಬೇಕು ಅಂತ ಹೋದರೆ ಖಂಡಿತ ಮಾಡಲಿಕ್ಕೆ ಅವಕಾಶ ಇದೆ. ನನಗೆ 3 ಇಲಾಖೆ ಹ್ಯಾಂಡಲ್ ಮಾಡಿದ್ದೀನಿ. ಒಂದು ಆರೋಗ್ಯ ಇಲಾಖೆ, ಎರಡನೇದು ಟ್ರಾನ್ಸ್ಪೋರ್ಟು, ಇವಾಗ ಕೃಷಿ. ಬಹುಶಃ ನನಗೆ 3 ಇಲಾಖೆನಲ್ಲೂ ಸಮಾಧಾನ ತಂದಿದೆ. ನನ್ನಂಥ ಒಬ್ಬ ಸಾಮಾನ್ಯ ರೈತರ ಮಗನಾಗಿ ಬಂದು 4 ಬಾರಿ ಶಾಸಕನಾಗಿ, ಒಂದು ಸಲ ಸಂಸದನಾಗಿ, ಜಿಲ್ಲಾ ಪಂಚಾಯತಿ ಮೆಂಬರು, ಉಪಾಧ್ಯಕ್ಷನಾಗಿ ನನ್ನ ಜರ್ನಿನಲ್ಲಿ ಒಟ್ಟು 8 ಚುನಾವಣೆಯಲ್ಲಿ 2 ಸೋತಿದ್ದೀನಿ, 6 ಚುನಾವಣೆ ಗೆದ್ದಿದ್ದೀನಿ ಜಿಲ್ಲಾ ಪಂಚಾಯತಿಯಿಂದ ಇಲ್ಲಿವರೆಗೆ. ಭಾಳ ಸಂತೋಷ ಇದೆ. ಬಟ್ ಮಂಡ್ಯ ಜಿಲ್ಲೆಯ ಜನ ಯಾವ ತುಂಬ ಖುಷಿ ಕೊಟ್ಟಿದ್ದು ಸರ್ ತಮಗೆ ಹೇಳಿಲ್ಲ? ಕೃಷಿನ ಅಥವಾ ಟ್ರಾನ್ಸ್ಪೋರ್ಟ್ ಅಥವಾ ಮೆಡಿಕಲ್? ಸೊ ಕೃಷಿನೇ ನಾವು 3ಕ್ಕೆ ಕಂಪೇರ್ ಮಾಡಿದ್ರೆ, ಯಾಕೆಂದರೆ ಇದು ನಮ್ಮ ಕಸುಬು, ಕರೆಕ್ಟ್ ನಮ್ಮ ವೃತ್ತಿ. ಕರೆಕ್ಟ್. ನಾವು ಬೆಳಗ್ಗೆ ಎದ್ದು ದನಗಳು, ಕುರಿಗಳು, ಆಡುಗಳು, ಕೋಳಿ ನಿಮ್ಮ ಜರ್ನಿ ಕೇಳಿದ್ರೆ ನೋಡ್ಕೊಂಡು ಬಾವಿಯಲ್ಲಿ ನೀರು, ಕೊಳವೆ ಬಾವಿಯಲ್ಲಿ ನೀರು ಸೇರಿ ತಾವು ಅಗ್ರಿಕಲ್ಚರ್ ಮಾಡ್ತಿದ್ರಿ. ಈ ಕಬ್ಬನ್ ಗಾಣ ಹೊಡಿತಿದ್ದೋ, ಈಜು ಕರಿತಿದ್ದೋ, ವ್ಯವಸಾಯ ಉಳುಮೆ ಮಾಡ್ತಿದ್ದೋ, ಇದೆಲ್ಲ ನಾವೇ ಮಾಡ್ತಿದ್ದು. ಅವತ್ತು ಈ ಪ್ರಕೃತಿ ವಿಕೋಪ, ಬೇಸಿಗೆ ಬರೋದು, ಡ್ರಾಟ್ ಅಥವಾ ಅತಿವೃಷ್ಟಿ, ಅನಾವೃಷ್ಟಿ, ಇದೆಲ್ಲ ಅನುಭವದಲ್ಲಿ ನಾವು ನೋಡ್ಕೊಂಬಂದಿರೋವಂಥ ಒಂದು ಇದರಲ್ಲಿ ಏನಾದ್ರು ಒಂದು ಪರಿವರ್ತನೆ ಮಾಡೋಕ್ಕಾಗತ್ತಾ? ಅಥವಾ ಕೃಷಿನಲ್ಲಿ ನಾವೇ, ನಮ್ಮ ತಂದೆ ಕೃಷಿ, ನಾವು ಕೃಷಿ, ನಮ್ಮ ಊರು ಕೃಷಿ, ಅಥವಾ ಈ ರಾಷ್ಟ್ರನೇ ಒಂದು ನೋಡಿ, ಈಗಲೂ 60-70% ಕೃಷಿನೇ ನಂಬಿರ್ತಕ್ಕಂಥ ಜನ. ನೀವು ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಆರ್ಥಿಕವಾಗಿ ಸದೃಢ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಅನುಭವದಲ್ಲಿ ಕೃಷಿಗೆ ನೀವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೆಚ್ಚು ಒತ್ತು ಕೊಟ್ಟು ರೈತರನ್ನ ಸ್ವಲ್ಪ ಅವರಿಗೆ ಅವೇರ್ನೆಸ್, ಇವತ್ತಿನ ತಕ್ಕೆ ಏನು ಬೆಳೆ ಬೆಳೀಬೇಕು, ಹವಾಮಾನ ಹೇಗೆ ಎದುರಿಸ್ಬೇಕು, ಬರೋ ಡಿಸೀಸ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಮತ್ತು ಹವಾಮಾನಕ್ಕೆ ಡಿಸೀಸ್ಗೆ ಕಂಟ್ರೋಲ್ ಆಗುವಂಥ ಯಾವ ತಳಿನ ನಾವು ಜನರಿಗೆ ಕೊಡಬೇಕು. ಯೂನಿವರ್ಸಿಟಿ ಜವಾಬ್ದಾರಿ, ಇಲಾಖೆ ಜವಾಬ್ದಾರಿ, ಅವ್ರಿಗೆ ಏನು ಪ್ರೋತ್ಸಾಹ ಕೊಡಬೇಕಾಗತ್ತೆ, ವಾಟರ್ ಫೆಸಿಲಿಟೀಸ್ ಮತ್ತು ಮಾರ್ಕೆಟ್ ವ್ಯವಸ್ಥೆ ಮತ್ತು ಜನರಿಗೆ ಕೊಡುವಂಥ ಆರೋಗ್ಯಕರವಾದಂಥ ಆಹಾರ ಕೊಡಬೇಕು. ಇವತ್ತು ಹಿಂದೆ ಇದ್ದಂಥ ಪರಿಸ್ಥಿತಿ ಇಲ್ಲ. ಇವತ್ತು ಆಹಾರದಿಂದನೇ ಅನೇಕ ಕಾಯಿಲೆಗಳು ಬರೋವಂಥ ಪರಿಸ್ಥಿತಿಗಳಿದೆ. ಕೆಮಿಕಲ್ಗಳು ಬಳಸಿ. ಸೊ ಇದನ್ನೆಲ್ಲ ನಾವು ಎಷ್ಟರ ಮಟ್ಟಿಗೆ ತೊಗೊಂಡೋಗ್ತೀವಿ, ಅದ್ರ ಮೇಲೆ ಇವತ್ತು ದೇಶದ ಒಂದು ಆರ್ಥಿಕತೆ. ನಿಮ್ಮ ಕೊಡುಗೆ ಮಂಡ್ಯಗೆ ತುಂಬ ಸ್ಟ್ರಾಂಗ್ ಆಗಿದೆ ಸರ್. ತಾವು ಮಂಡ್ಯ ಜನ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ರೆ ನೀವು ಹೇಳ್ತಿದ್ರಿ. ಬಟ್ ನಾನು ಚಿಂತಾಮಣಿಯಿಂದ ಬಂದರು, ನಾವು ನಾಗಮಂಗಲ ಈ ಪ್ರಾಂತ್ಯಗಳಲ್ಲಿ ಸಾಕಷ್ಟು ವ್ಯವಸಾಯ ಚಟುವಟಿಕೆಗಳಲ್ಲಿ ಸ್ವಲ್ಪ ಸಕ್ರಿಯವಾಗಿ ತೊಡಸ್ಕೊಂಡಿದ್ದೀವಿ ಸರ್. ನಮ್ಮ ಕೆಮಿಕಲ್ಗಳನ್ನ ಬಳಸಬೇಡಿ ಅಂತ ಒಂದು ಅಧ್ಯಯನ ಮಾಡ್ತಾಯಿದ್ದೀವಿ. ಆರ್ಗ್ಯಾನಿಕ್ ಇನ್ಪುಟ್ಗಳನ್ನ ಬಳಸೋದ್ರ ಬಗ್ಗೆ ಒಂದು ಸ್ವಲ್ಪ ಕೆಲಸ ನೆರವೇರಿಸ್ತಾ ಇರ್ತೀವಿ. ತಮ್ಮ ಕೊಡುಗೆ ನಿಮ್ಗೆ ಎಷ್ಟು ಕಾಳಜಿ ಇದೆ ಅಂತಂದರೆ, ನಾನು ಮುಖಸ್ಥಿತಿಗೆ ಹೇಳ್ತಿಲ್ಲ, ಪ್ರಾಮಾಣಿಕವಾಗಿ ತಾವು ಮಂಡ್ಯಲ್ಲಿ ಒಂದು ಯೂನಿವರ್ಸಿಟಿನೇ ಮಾಡ್ತೀರಾ, ಸಪ್ರೇಟ್ ಇಂಡಿಪೆಂಡೆಂಟ್ ಯೂನಿವರ್ಸಿಟಿ ಮಾಡಿ. ತಾವು ಈಗ ಇದಕ್ಕೆ ಮುಂಚೆ ತಾವು ಹೇಳ್ತಾ ಇದ್ರಿ ಹೈಬ್ರಿಡ್ಗಳು ಬರಬೇಕು, ಸೂಕ್ತ ತಳಿಗಳು ಬರಬೇಕು ಅಂತ. ಈ ಕಾರ್ಯನಿಟ್ಟಿನಲ್ಲಿ ತಾವು IRRI ಜೊತೆ ಇಂಡಿಯನ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳ ಜೊತೆ ತಾವು ಟೈಅಪ್ ಆಗಿ ಮಂಡ್ಯಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ ಅಂತ ಕೇಳ್ಬಿಟ್ಟು ಅದ್ರ ಬಗ್ಗೆ ಏನು ಮಾತಾಡಬೇಕು ಅಂದರೆ ಸರ್, ತಾವು ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಸೆಂಟ್ರು ಪ್ರಪಂಚದಲ್ಲೇ ಅದೊಂದು ಸೆಂಟ್ರಿದೆ ಫಿಲಿಪೈನ್ಸಲ್ಲಿ. ಅಲ್ಲಿಗೆ ನಮ್ಮ ರಾಷ್ಟ್ರದ ಉಕ್ಕಿನ ಪ್ರಧಾನಿ ಅನ್ಸ್ಕೊಂಡಂಥ ಇಂದಿರಾ ಗಾಂಧಿಯವರು ಹೋಗಿದ್ದಾರೆ ಅವತ್ತಿನ ಕಾಲಕ್ಕೆ. ಮನಮೋಹನ್ ಸಿಂಗ್ ಅವರು ಹೋಗಿದ್ದಾರೆ, ಇವತ್ತಿನ ಕಾಲದ ಮೋದಿಯವರು ಹೋಗಿದ್ದಾರೆ ಅಲ್ಲಿಗೆ. ಸಿದ್ದರಾಮಯ್ಯನವರು ಬೇರೆ ಇಲಾಖೆ ನೋಡೋಣ ಹೋಗಿದ್ದಾರೆ ಅಲ್ಲಿಗೆ. ಕೃಷಿ ಸಚಿವನ ಕರ್ನಾಟಕದಿಂದ ನಾನೊಬ್ಬನೇ ಹೋಗಿದ್ದೆ ಸೂಪರ್ ಅಲ್ಲಿಗೆ. ಬಟ್ ಇವತ್ತು ಅಲ್ಲಿ ರೈಸನ್ನು, ಇವತ್ತು ರೈಸು ನಮಗೆ ಶುಗರ್ ಬರುತ್ತೆ,
ಅಥವಾ ಬೇರೆ ಬೇರೆ ಆರೋಗ್ಯಕ್ಕೆ ಹೆಚ್ಚು ವೆಯ್ಟ್ ಇನ್ಕ್ರೀಸ್ ಆಗುತ್ತೆ, ಈ ಥರದ್ದೆಲ್ಲ ಅನೇಕ ಕಾಮೆಂಟ್ಸ್ ಇದೆ. ಇವತ್ತು ಅದೇ ಇದರಲ್ಲಿ ರೈಸ್ನಲ್ಲಿ ಸೊ ಪ್ರೋಟೀನ್ ಇರೋ ರೈಸು ಮತ್ತು ಶುಗರ್ ಕಂಟ್ರೋಲ್ ಮಾಡೋ ಅಂಥದ್ದು, ಮತ್ತು ಈ ಮಳೆ ಬಂದಾಗ ಒಂದು ತಿಂಗಳಾನುಗಟ್ಟಲೆ ಮಳೆಯಲ್ಲಿ ಮುಳುಗಿದ್ರೆ ಅದನ್ನು ಸಸ್ಟೈನ್ ಆಗುವಂಥ ಒಂದು ತಳಿಗಳು, ಸೊ ಮತ್ತು ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಇದು, ಈ ಥರದ್ದೆಲ್ಲ ಅನೇಕದ ಹೊಸ ಇದನ್ನು ರಿಸರ್ಚ್ ಮಾಡಿದ್ದಾರೆ. ನಾವು ಮಂಡ್ಯ ಯೂನಿವರ್ಸಿಟಿಗೆ ಅಲ್ಲಿಂದ ಒಂದು MOU ಮಾಡ್ಕೊಂಡಿದ್ದೀವಿ. ಸೊ ಇಲ್ಲೂ ಮಂಡ್ಯದಲ್ಲಿ ರೈಸ್ ರಿಸರ್ಚ್ ಸೆಂಟ್ರ್ ಇದೆ, ಅದನ್ನು ಒಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕು, ಅಪ್ಗ್ರೇಡ್ ಮಾಡಬೇಕು ಅಂತೇಳಿ. ನನಗೆ ಬಹುಶಃ ಸಿಟಿ ರವಿಯವರು ಕೇಳಿದ್ರು, ನೀವು ಮಂಡ್ಯದಲ್ಲಿ ಆರೋಗ್ಯ ಸಚಿವರಾದಾಗ ಮೆಡಿಕಲ್ ಕಾಲೇಜ್ ತರೋಕ್ಕೆ ಭಾಳ ಪ್ರಯತ್ನ ಮಾಡ್ತೀರಾ, ಮತ್ತು ಎಲ್ಲ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ 100 ಬೆಡ್ ಆಸ್ಪತ್ರೆ ಮಾಡ್ತೀರಾ, ಅನೇಕ ಕಡೆ PSCಗಳು ಸಮುದಾಯ ಆರೋಗ್ಯ ಕೇಂದ್ರ ಹೆಚ್ಚು ಮಾಡ್ತೀರಾ, ಮೊದಲಿದ್ದಂಥದಕ್ಕಿಂತ ಡಬಲ್ ಮಾಡ್ತೀರಾ. ಸೊ ಹಾಗೆಯೇ KSRTCಗೆ ಹೋಗ್ತೀರಾ, ಅಲ್ಲಿ ಒಂದು ಮಂಡ್ಯ ಅಥವಾ ಮದ್ದೂರು 2 ಡಿಪೋ ಇದ್ದಿದ್ದು, ಮಳವಳ್ಳಿ, ನಾಗಮಂಗಲ, KR ಪೇಟೆ, ಪಾಂಡವಪುರ ಡಿಪೋ ಮಾಡ್ತೀರಾ, ಮಂಡ್ಯದಲ್ಲಿ ಡಿವಿಷನ್ ತರ್ತೀರಾ, ಮತ್ತು ನಾಗಮಂಗಲಕ್ಕೆ ಹೋಗಿ KSRTC ARTO ಆಫೀಸ್ ಮಾಡ್ತೀರಾ. ಇದೇನು ನೀವು ಓದೋದ ಕಡೆ ಇಲಾಖೆನ ಮಂಡ್ಯಕ್ಕೆ ತೊಗೊಂಡೋಗಿ ಇನ್ನೊಂದಷ್ಟು ಇದನ್ನು ಮಾಡೋದೆ, ಅದಕ್ಕೆ ಆ ಚಾಲೆಂಜ್ಗೋಸ್ಕರ ಯೂನಿವರ್ಸಿಟಿ ಮಾಡಿದ್ರೆ ಕೃಷಿಗೆ ಬಂದು ನಾನೇನೋ ಕೃಷಿ ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತ. ಇಲ್ಲಪ್ಪ, ತಪ್ಪು ತಿಳ್ಕೊಂಡಿದ್ದೀಯ ನೀನು. ಸಹಜವಾಗಿ ಯಾರೇ ನೋಡಿದವ್ರಿಗೂ ಕಾಮೆಂಟ್ ಮಾಡಿದವ್ರಿಗೂ ಹಂಗೆ ಅನ್ನಿಸುತ್ತೆ. ಹೆಲ್ತ್ ಇದ್ದಾಗ ಮೆಡಿಕಲ್ ಕಾಲೇಜ್ ತಂದರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಇದ್ದಾಗ KSRTC ಡಿವಿಷನ್ ತಂದರು, ಈಗ ಕೃಷಿ ಸಚಿವನಾಗಿ ಅಂದ. ಬಟ್ ಆದರೆ ಇದಕ್ಕೆ ಇತಿಹಾಸ ಇದೆ. ಇತಿಹಾಸ GKVKಗಿಂತ ಮೊದಲೇ 1939ರಲ್ಲಿ ಸಂಶೋಧನಾ ಕೇಂದ್ರ ಆಗುತ್ತೆ. ಮಹಾರಾಜರು ತೋಡಿಯರು 600 ಎಕರೆ ಜಮೀನು ಕೊಟ್ಟು BC ಫಾರಮ್ನ, ಅದಕ್ಕೆ ಇತಿಹಾಸ ಇದೆ. GKVK ಬೆಂಗಳೂರಿನಲ್ಲಿದೆ, ಹಾಗಾಗಿ ರಾಷ್ಟ್ರ ಮಟ್ಟದ್ದು ಒಂದು ಯೂನಿವರ್ಸಿಟಿ ಆಗಿದೆ, ಗುಡ್. ಬಟ್ ಆದರೆ ಮಂಡ್ಯದಲ್ಲೇ 2ನೇ ಯೂನಿವರ್ಸಿಟಿ ಮಂಡ್ಯದಲ್ಲೇ ಮಾಡಬೇಕಾಗಿತ್ತು ಧಾರವಾಡಕ್ಕಿಂತ. ಸೊ ಅವತ್ತು ಕಾರಣಾಂತರ ಗೊತ್ತಿಲ್ಲ, ನಮ್ಮ ರಾಜ್ಯದಲ್ಲಿ ಯಾರು ಲೀಡ್ರೇನು ಗೊತ್ತು, ಶಂಕರೇಗೌಡರು, ವೀರಣ್ಣಗೌಡರು, ಸಾವ್ಕಾರ್ ಚೆನ್ನಯ್ಯನವರು, ಅವರೆಲ್ಲ ದೊಡ್ಡ ನಾಯಕರು. ಅದಾದಮೇಲೆ ಚೌಡಯ್ಯನವರು, ಮಾದೇಗೌಡರು, SM ಕೃಷ್ಣವರು, CM ಲಿಂಗಪ್ಪ, ನಮ್ಮ ಸಿಂಗಾರಿಗೌಡರು, ಭಾಳ ಜನ ಮಂಡ್ಯದಲ್ಲಿ ತುಂಬ ದೊಡ್ಡ ಲೀಡ್ರುಗಳು, ದೊಡ್ಡ ಮೇಧಾವಿಗಳು ಅಂತಲೇ ಹೇಳ್ಬೋದು ಅವರೆಲ್ಲ. ಬಟ್ ವ್ಯಕ್ತಿತ್ವನೂ ಅಷ್ಟೇ ಇತ್ತು ಅವ್ರಿಗೆ. ಮಂಡ್ಯ ನಾಯಕರುಗಳು ಅಂತ ಅಂದರೆ ಇಡೀ ರಾಜ್ಯದಲ್ಲಿ ಒಂದು ಗೌರವ ಇತ್ತು. ಬಟ್ ಆದರೆ ಕಾರಣಾಂತರ ಮಂಡ್ಯ ಡೆವಲಪ್ಪೂ ಆಗಲಿಲ್ಲ. ಬಟ್ ಆದರೆ ಅದಕ್ಕೆ ಗೊತ್ತಿಲ್ಲ ನನಗೆ. ಬಟ್ ಮಹಾರಾಜರ ಕೊಡುಗೆ ಭಾಳಷ್ಟು ನಮ್ಮ ಜಿಲ್ಲೆಗೆ. KRS ಇರ್ಬೋದು, ನಮ್ಮ ಶುಗರ್ ಫ್ಯಾಕ್ಟ್ರಿ, ಮತ್ತು ಇಡೀ ಸೌತ್ ಇಂಡಿಯಾಕ್ಕೆ ನಮ್ಮ ಇಂಧನ ಉತ್ಪಾದನಾ ಇದನ್ನು ಬೆಳಕನ್ನು ಕೊಟ್ಟದ್ದು ನಮ್ಮ ಸಿಮ್ಸಾ. ಇದು ಈ ಥರದ್ದು ಇತಿಹಾಸ ಇದೆ. ಬಟ್ ಆದರೆ ಏನೋ ಆಗಲಿಲ್ಲ. ಬಟ್ ನಾನು ಅದಕ್ಕೋಸ್ಕರ ಆ ಸಂಶೋಧನಾ ಕೇಂದ್ರನ ಯೂನಿವರ್ಸಿಟಿಯಾಗಿ, ಬಟ್ ಮಂಡ್ಯದಲ್ಲಿ ಕ್ಲೈಮೇಟೇ ಬೇರೆ, ಬೆಂಗಳೂರು ಕ್ಲೈಮೇಟೇ ಬೇರೆ. ಮಂಡ್ಯ, ಹಾಸನ, ಮೈಸೂರು, ಚಾಮರಾಜನಗರ, ಕೊಡಗು 5 ಜಿಲ್ಲೆಗೆ ಒಂಥರ ಕ್ಲೈಮೇಟ್ ಇದೆ. ಅಲ್ಲಿ ಒಂದು ರಿಸರ್ಚ್ ಸೆಂಟ್ರನ್ನ ಯೂನಿವರ್ಸಿಟಿಯಾಗಿ ಸಂಶೋಧನಾ ಕೇಂದ್ರನ ಹೆಚ್ಚು ಶಕ್ತಿ ಕೊಟ್ಟು, ಅಲ್ಲಿ ರೈತರಿಗೆ ಮುಂದೊಂದು ದಿವಸ ಸೊ ತುಂಬ ಚಾಲೆಂಜಸ್ ಬರುತ್ತೆ. ಕೃಷಿ ಸುಲಭವೂ ಹೌದು, ಕಷ್ಟವೂ ಹೌದು. ಲಕ್ಕು ಟೈಮ್ನಲ್ಲಿ ಒಳ್ಳೆ ಮಳೆಯಾಗಿ ನಾವು ಹಾಕ್ದಂಥ ಬೆಳೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಸಿಕ್ಬಿಟ್ರೆ ನಾವು ಅದಕ್ಕಿಂತ ತೃಪ್ತಿ ಏನಿರಲ್ಲ. ಯಾವುದೋ ಒಂದು ಕಾಲದಲ್ಲಿ ಬೇಸಿಗೆ ಬಂದೋ, ಬರ ಬಂದೋ, ಮಳೆ ಹೆಚ್ಚಾಗೋ, ಡ್ಯಾಮೇಜ್ ಆಗಿಬಿಟ್ರೆ ಮತ್ತೆ ಅವ್ನು 4 ವರ್ಷ ಮಾಡಿದ್ದೆಲ್ಲ ಒಂದೇ ವರ್ಷ ಹೊರಟೋಗ್ಬಿಡ್ತಾರೆ. ಕರೆಕ್ಟ್. ಯಾವಾಗ ಬೇಕಾದ್ರೂ ಸಮಸ್ಯೆ ಬರ್ಬೋದು, ಯಾವಾಗ ಬೇಕಾದ್ರೂ ಅವನ ಅದೃಷ್ಟ ಇದಾಗ್ಬೋದು. ನಮ್ಮ ಕಾಲೇಜ್ ಬುಕ್ಗಳಲ್ಲಿ ಇದ್ದಾನೆ, ಅಗ್ರಿಕಲ್ಚರ್ ಈಸ್ ಗ್ಯಾಂಬ್ಲಿಂಗ್, ಪ್ರಕೃತಿಯೊಂದಿಗಿನ ಜೂಜಾಟ, ವ್ಯವಸಾಯ. ಬೇರೆ ಯಾವುದನ್ನು ನಮ್ಮ ಕೈಲಿರುತ್ತೆ, ಇದು ಪ್ರಕೃತಿ ಜೊತೆ ಇರುತ್ತೆ. ಕರೆಕ್ಟ್. ಬೇರೆ ಯಾವುದೋ ಬಿಸ್ನೆಸ್ ಮಾಡ್ತೀವಿ, ಇನ್ನೊಂದು ಯಾವುದೋ ಒಂದು ಕಾಂಟ್ರಾಕ್ಟ್ ಮಾಡ್ತೀವಿ, ಅಥವಾ ಇನ್ನೊಂದು ಯಾವುದೋ ಇಂಡಸ್ಟ್ರಿಯಲ್ಲಿ ಮಾಡ್ತೀವಿ, ಅದನ್ನು ನಮ್ಮ ಎಫರ್ಟ್ ಮೇಲೆ ಹೋಗುತ್ತೆ. ಇದು ಪ್ರಕೃತಿ ನಮ್ಮನ್ನು ಯಾವಾಗ ಪ್ರಕೃತಿ ಆಟ ಆಡಿಸ್ತೋ ಗೊತ್ತಿಲ್ಲ. ನಾವು ಇದ್ರ ಮೇಲೆ ನಾವು ಏನು ಚಾಲೆಂಜ್ ಮಾಡೋಕ್ಕಾಗುತ್ತೆ.
ಈಗ ನಮಗೆ ಅಗ್ರಿಕಲ್ಚರ್ ಅಂತ ಬಂದಿದ ತಕ್ಷಣ ಇಷ್ಟೊಂದು ಸ್ಕೀಮ್ಗಳಿದ್ದಾವೆ, ಸಾಕಷ್ಟು ಗೌರ್ಮೆಂಟ್ ಸ್ಕೀಮ್ಗಳು ಸಪೋರ್ಟ್ಗಳಿದ್ರೂ ಇವತ್ತು ವ್ಯವಸಾಯ ಒಂದು ಸಲ ಸ್ಟ್ರೆಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ಳೋಕ್ಕೆ ಏನು ಕಾರಣ ಅಂತ ಅನ್ಕೋಬೋದು? ನಮ್ಮಲ್ಲಿ ಸರ್ಕಾರಗಳು ಪ್ರಾರಂಭದಿಂದನೂ ಡಿಸಿಪ್ಲಿನ್ ಆಗಿ ಕೇಂದ್ರ ರಾಜ್ಯ ಸರ್ಕಾರ ಅನೇಕ ಕಾರಣದಿಂದ ಮತ್ತು ಮೊದಲಿಂದನೂ ನಾವು ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕೋ ಅದನ್ನು ಕೊಟ್ಕೊಂಡು ಬಂದು. ಸೊ ಮಾರ್ಕೆಟು ಮತ್ತು ರೈತರ ಬೆಳೆಯುವಂಥ ಬೆಳೆ, ಅದಕ್ಕೆ ಬೈ ಪ್ರಾಡಕ್ಟ್ ಮಾಡ್ತಕ್ಕಂಥದ್ದು, ವಾಟ್ರನ್ನ ಅಥವಾ ಎಲೆಕ್ಟ್ರಿಸಿಟಿ ಇದನ್ನು ರೈತರಿಗೆ ಹೆಚ್ಚು ಕ್ರಮಬದ್ಧವಾಗಿ ಕೊಡ್ತಕ್ಕಂಥದ್ದು ಇವೆಲ್ಲ ಆಗಲಿಲ್ಲ. ಹಾಗಾಗಿ ರೈತರಿಗೆ ಏನಾಯಿತು, ಭಾಳಷ್ಟು ಸಮಸ್ಯೆ ಎದುರಾಗಿದೆ. ತುಂಬಾ ರೈತರು ಬೆಳೀತಕ್ಕಂಥ ಬೆಳೆಗಳಿಗೆ ಮಾರ್ಕೆಟಲ್ಲಿ ಸರಿಯಾದ ರೀತಿಯಲ್ಲಿ ಆದಾಯ ಸಿಕ್ಕಿಲ್ಲ. ಇವೆಲ್ಲ ಆಗಿ ತುಂಬ ರೈತರು ತುಂಬ ಸಮಸ್ಯೆ ಮಾಡ್ಕೊಂಡಿದ್ದಾರೆ. ಸೊ ಈಗ ಕಬ್ಬು ಬೆಳೀತಾರೆ, ಕ್ರಮೇಣ ಕರೆಕ್ಟಾಗಿ ಕೇಂದ್ರ ಸರ್ಕಾರ ಶುಗರ್ನ ಎಕ್ಸ್ಪೋರ್ಟ್ ಮಾಡೋದು, ಇಂಪೋರ್ಟ್ ಮಾಡೋದು, ಅದಕ್ಕೆ ರೇಟ್ ಕೊಡ್ತಕ್ಕಂಥದ್ದು ಅದನ್ನೆಲ್ಲ ಕರೆಕ್ಟಾಗಿ ಮಾಡಲ್ಲ. ಸೊ ಮತ್ತು ಅದಕ್ಕೆ ಇವತ್ತು ನಮ್ಮ ಮಹಾರಾಷ್ಟ್ರದಲ್ಲಿ ಕಬ್ಬು 150 ಟನ್ ಬೆಳೀತಾರೆ. ನಮ್ಮ ರಾಜ್ಯದಲ್ಲಿ ಬೆಳಗಾಂ ಕಡೆ ಏನೋ 90 ಟನ್ ಬೆಳೀತಾರೆ, ನಮ್ಮಲ್ಲೆಲ್ಲ 60 ಟನ್. ಪ್ರೊಡಕ್ಟಿವಿಟಿ ಇಲ್ಲ. ಅದನ್ನು ನಾವು ಹೇಗೆ 130 ಟನ್ ಬೆಳಿಲಿಕ್ಕೆ ರೈತರನ್ನ ಪರಿವರ್ತನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ರಿಸರ್ಚ್ ಇದ್ರ ಮೇಲೆ ಜಾಸ್ತಿ ಗಮನ ಹರಿಸ್ಬೇಕಾಗುತ್ತೆ. ಮತ್ತು ನಮ್ಮ ಇನ್ಪುಟ್ ಕಾಸ್ಟ್ಗಳು ಅಷ್ಟೇ ಅಲ್ಲ, ಪ್ರತಿ ವರ್ಷ ಬೆಳೀತಾನೆ ಬರ್ತಾ ಇದ್ದಾವೆ. ಸಹಜವಾಗಿ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗೇ ಆಗುತ್ತೆ. ಮಾರ್ಕೆಟ್ ಬೆಲೆನ ನಾವು ಹೆಚ್ಚು ಅದನ್ನು ಜನರಿಗೆ ಕರೆಕ್ಟ್ ಮಾರ್ಕೆಟ್ ವ್ಯವಸ್ಥೆನ ಕನೆಕ್ಟ್ ಮಾಡಿಕೊಡ್ಬೇಕು. ಆವಾಗ ರೈತರಿಗೆ ಇದಾಗಲ್ಲ. ರೈತರು ಅಲ್ಪತೃಪ್ತರು. ಅವ್ರಿಗೇನಾಗುತ್ತೆ, ಬೆಳೆ ಬೆಳೀತಿದ್ದಾಗ ಅಲ್ಲೇ ಯಾವ್ದಾರ ಸಡನ್ ದುಡ್ಡು ಸಾಲ ಮಾಡ್ಕೊಂಡಿರ್ತಾರೆ ಅಥವಾ ದುಡ್ಡು ಬೇಕಾಗುತ್ತೆ. ಸೊ 20 ರೂಪಾಯಿ ಕಡಿಮೆ ಕೇಳಿದ್ರೂ ಹಾರ್ವೆಸ್ಟ್ ಟೈಮ್ನಲ್ಲೇ ಕೊಟ್ಬಿಟ್ಟು ಬಂದುಬಿಡ್ತಾರೆ ಸೀದಾ. 1 ತಿಂಗಳು ತಡ್ಕೊಂಡ್ರೆ ಅವ್ರಿಗೆ ಒಳ್ಳೆ ರೇಟ್ ಸಿಗುತ್ತೆ. ಅಷ್ಟು ಪೇಷನ್ಸ್ ಇರೋಲ್ಲ ಮತ್ತು ಸಮಸ್ಯೆ ಇರುತ್ತೆ, ಎರಡೂ ಇರುತ್ತೆ. ಒಂದು ಕಡೆ ಪೇಷನ್ಸ್ ಇರೋಲ್ಲ, ಇಷ್ಟು ವರ್ಷ ಸಮಸ್ಯೆ ಇದ್ದದ್ದು ಇನ್ನೊಂದು ತಿಂಗಳು ತಡಿ ಅಂತ ಅನ್ನೋ ಥರ ಪೇಷನ್ಸ್ ಇರೋಲ್ಲ. ಸಮಸ್ಯೆ ಇರುತ್ತಲ್ಲ ಕೊಟ್ಬಿಡ್ತಾರೆ. ಈ ಥರದ್ದೆಲ್ಲ ಸಾಕಷ್ಟು ಸನ್ನಿವೇಶಗಳು ಬರುತ್ತೆ. ಸೊ ನನಗೆ ಕೃಷಿನಲ್ಲಿ ಬಹುಶಃ ನಾನು 2.5 ವರ್ಷದಲ್ಲಿ ಹಿಂದೆಲ್ಲ ಮಾಡಿದ್ದಾರೆ ಬೈರೇಗೌಡರು ಮಾಡಿದ್ದಾರೆ. ಕೃಷಿ ಹೊಂಡ ತಾವು ಮತ್ತೆ ವಾಪಸ್ ತಂದರೆ ನಮ್ಮ ಕೃಷ್ಣ ಬೈರೇಗೌಡರು 2013ರಿಂದ 2018 ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಕೃಷಿ ಹೊಂಡ ಅಂತ ತಂದು, ನಾನು ಆ ಕೃಷಿ ಹೊಂಡನ ಮಧ್ಯೆ ನಿಲ್ಲಿಸ್ಬಿಟ್ಟಿದ್ರು. ಕುಮಾರಸ್ವಾಮಿಯವರು ಮತ್ತು ನಮ್ಮ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು 3 ಜನ ಮುಖ್ಯಮಂತ್ರಿಯಾಗಿ ಅದನ್ನು ಮತ್ತೆ ಮುಂದುವರಿಸಲಿಲ್ಲ. 13ರಿಂದ 18ರವರೆಗೆ ಮಾಡೋದಂಥ ಕೃಷಿ ಹೊಂಡನ ಮತ್ತು ನಾವು 23ಕ್ಕೆ ಬಂದ್ಮೇಲೆ ಮಾಡ್ದೆ. ಬರೀ ನಾವು ಅಷ್ಟಕ್ಕೆ ಮಾಡಲಿಲ್ಲ. ಆವಾಗ 104 ತಾಲೂಕಿತ್ತು. ಈಗ 224 ಕ್ಷೇತ್ರದಲ್ಲೂ ಅನ್ಲಿಮಿಟ್ ಕೃಷಿ ಹೊಂಡ ಮಾಡೋ ಥರ ನಮ್ಮ ಇವತ್ತು ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪಿ ಸಾಮರ್ಥ್ಯ ಸೂಚಿಸಿರೋದು, ಅದನ್ನು ಮಾಡಿದ್ದೀವಿ. ಅದೊಂದು ಇಟಲಿಯಲ್ಲಿ ಏನೋ ಒಂದು ಈವೆಂಟ್ ಆಯಿತು. ರೋಮಲ್ಲಿ ಒಂದು ಫುಡ್ ಆರ್ಗನೈಜೇಷನ್, ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಂತ ಒಂದು ಈವೆಂಟ್ ನಡೆಯುತ್ತೆ. ಅಲ್ಲಿ ಇಡೀ ಪ್ರಪಂಚದ ಅನೇಕ ದೇಶಗಳಲ್ಲಿ ನೀವು ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ದೀರಾ, ಯಾವ ಅಗ್ರಿಕಲ್ಚರ್ ಇದರಲ್ಲಿ ನಿಮಗೆ ಸಕ್ಸಸ್ ಆಗಿದ್ದೀರಾ ಅಂತ ಎಲ್ಲ ದೇಶಗಳಲ್ಲೂ ಒಂದೊಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ತಾರೆ. ಸೊ ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳು ಒಂದೊಂದು ಕೊಟ್ಟಿರ್ತಾರೆ. ಅದು ನಾವು ಈ ಕೃಷಿ ಭಾಗ್ಯ ಕೊಟ್ಟಿರ್ತೀವಿ ನಮ್ಮ ರಾಜ್ಯದಿಂದ. ಅದನ್ನು ಸೆಲೆಕ್ಟ್ ಆಗಿ ನಮ್ಮ ಪುತ್ರ ಅಂತ ಡೈರೆಕ್ಟ್ರ್ ಹೋಗಿ ಅಲ್ಲಿ ಸ್ಪೀಚ್ ಮಾಡ್ತಾರೆ. ಏನು ಅದರಿಂದ ಎಷ್ಟು ಜನರಿಗೆ ಅನುಕೂಲ ಆಗುತ್ತೆ, ವಾಟ್ರನ್ನ ಹೇಗೆ ನೀವು ಸ್ಟೋರ್ ಮಾಡ್ಕೋತೀರಾ. ಸೊ ಬರಗಾಲ ಬಂದಾಗ ಆ ವಾಟ್ರನ್ನ ಯೂಸ್ ಮಾಡಿ ಬೆಳೆ ಹಾಳಾಗ್ತಿದ್ದ. ನಾನು ಒಂದು ದಿವಸ ಮಡಿಕೇರಿಗೆ ಹೋದೆ. ಭಾಳ ಚೆನ್ನಾಗಿತ್ತು ಬೈಲು, ತುಂಬ ಭತ್ತ ಎಲ್ಲ ಒಡೆ ಕಡ್ದಿದೆ. ಸೊ ಒಬ್ಬರು ಬ್ಯಾಂಕಲ್ಲಿದ್ದಾರೆ, ಅವರು ಒಂದು 4 ಎಕರೆ 5 ಎಕರೆ ಒಣಗ್ತಾ ಇದೆ. ಏನರಪ್ಪ ಅಂತ. ಸರ್ ಈಗ ನೀರು ಸೋರ್ಸಸ್ ಇಲ್ಲ ನಮಗೆ, ಕ್ಲೋಸ್. ನಾವು ಇನ್ನೊಂದು ತಿಂಗಳು ಮಳೆ ಇದ್ದಿದ್ರೆ ಆಗೋದು, ಮಳೆ ನಿಂತೋಯ್ತು, ನಮಗೆ ಸೋರ್ಸಸ್ ಕಡಿಮೆ ಆಗಿದೆ, ಏನು ಚಾನ್ಸಸ್ ಇಲ್ಲ, ಅದು ಹೋಯ್ತದೆ ಸರ್, ಬಿಟ್ಬಿಡೋದೇ ಇದೆ, ಏನು ಮಾಡೋಂಗಿಲ್ಲ. ಈಗ ಏನಾಗುತ್ತೆ, ನಾನು ಅವಾಗ ಕಣ್ಣಿಗೆ ಬಿದ್ದಿದ್ದು, ಒಬ್ಬ ಬೆಳೆದಿರೋ ಮಕ್ಕಳುಗಳು ಆಕ್ಸಿಡೆಂಟ್ ಆಗೋ ಅಥವಾ ಕಾಯಿಲೆಯಿಂದನೋ ಏನಾದರೂ ಡೆತ್ ಆದಾಗ
ನಮ್ಗೆ ಹೇಗೆ ಇದಾಗುತ್ತೆ ಹಂಗೆ ನಮ್ಮ ಬೆಳೆದಿರೋ ಬೆಳೆ ನಮ್ಮ ಕಣ್ಣು ಮುಂದೆಲೇ ನಶಿಸಿ ಹೋಗ್ತಾ ಇದೆ ಅಂದರೆ ಸೊ ಅಷ್ಟು ಫೀಲ್ ಆಯ್ತು ನನಗೆ. ಸೊ ಇದೇನಪ್ಪ ಇದು ಭಾಳ ಇದಕ್ಕೇನಾರು ಒಂದು ಪರಿಹಾರ ಕೊಡಬೇಕು. ಆವಾಗ ನಾನು ವಾಪಸ್ ಬಂದನು. ನಮ್ಮ ಅದು ಅಚ್ಚುಕಟ್ಟು ಏರಿಯಾದಲ್ಲಿ, ನೀರಾವರಿ ಏರಿಯಾದಲ್ಲಿ ಕೃಷಿ ಹೊಂಡ ಕೊಡ್ತಿರಲಿಲ್ಲ. ಸೊ ಅಚ್ಚುಕಟ್ಟಿದೆ, ಅದು ಮಳೆ ಆಶ್ರಿತ ಏರಿಯಾದಲ್ಲಿ ಮಾತ್ರ ಕೊಡ್ತಿತ್ತು. ಆವಾಗ ನಮ್ಮ ಸಿದ್ದರಾಮಯ್ಯನವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಇಲ್ಲ ಸರ್ ಎಲ್ಲ ಕಡೆ ಕೊಡೋಣ, ಥೈಲ್ಯಾಂಡಲ್ಲೂ ಮಾಡಲಿ, ಈ ಥರ ನೋಡಿ. ಈಗ 4 ಎಕರೆಲಿ ಒಂದು ಕೃಷಿ ಹೊಂಡ ಇದ್ದರೆ 4 ಎಕರೆ ಭತ್ತ ಸಿಕ್ತಿತ್ತು ಅವ್ರಿಗೆ. ಕರೆಕ್ಟ್. ಸೊ ಅಂಥೇಳಿ 224 ಕ್ಷೇತ್ರಗಳು, ಕೆಲವು ರೆವಿನ್ಯೂ ಇಲಾಖೆನಲ್ಲೂ ಕೆಲವು ಫಂಡ್ಗಳು ಬರುತ್ತೆ, ಅದನ್ನು ಡಿಸಾಸ್ಟರ್ ಮ್ಯಾನೇಜ್ ಇದರಿಂದ ಅದನ್ನು ತೊಗೊಂಡು ಕೃಷ್ಣ ಬೈರೇಗೌಡರಿಗೂ ಮಾತಾಡಿ ನಮಗೊಂದಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಮಾಡಿ ಅಂತ ಅವರು ಅದನ್ನು ಮಾಡಿ ಸಿದ್ದರಾಮಯ್ಯವರು ಮಾಡಿ ಸಾಕಷ್ಟು ಬಾರಿ ಹೇಳ್ತಾ ಇರ್ತೀರ ಸರ್. ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಇಲ್ಲೆಲ್ಲ ನೋಡ್ತಾ ಇದ್ದೆ, ಇವ್ರು ವೆರಿ ವೋಕಲ್ ಅಬೌಟ್ ಕೆಮಿಕಲ್ಗಳು ಕಮ್ಮಿ ಬಳಸಿ, ಸಾವಯವ ಜಾಸ್ತಿ ಬಳಸಿ ಅಂತ. ಯಾಕಂದ್ರೆ ನಾನೊಂದು ಸರ್ ನಾಗಮಂಗಲದ ಹತ್ರ ಒಂದು ಫಾರ್ಮರ್ ಮೀಟಿಂಗ್ ಮಾಡ್ತೀವಿ ಸಂಜೆ, ಸುಮ್ಮನೆ ಅವ್ರನ್ನೆಲ್ಲ ಕರೆಸಿ ಟ್ರೈಕೋಡರ್ಮಾ ಬಳಸಿ, ಸೂಡೋಮೋನಸ್ ಬಳಸಿ, ಜೀವಾಣುಗಳನ್ನ ಬಳಸಿ, 1 ಗ್ರಾಮ್ ಮಣ್ಣಲ್ಲಿ 5 ಕೋಟಿಗೂ ಮೇಲೆ ಜೀವಾಣುಗಳಿರಬೇಕು, ಬಟ್ ಅದೆಲ್ಲ ಇಲ್ಲ ಅಂತ ನಾವು ರೈತರಿಗೆ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ನಂಗೆ ಯಾರು ಹೇಳಿದ್ರು, ಹ್ಞೂ ಸರ್ ಇಲ್ಲಿ ADS ಸರ್ ಬಂದು ಎಕ್ಸ್ಪ್ಲೇನ್ ಮಾಡಿದ್ರು ನಮಗೆ, ನೀವು ಹೇಳ್ತಿದ್ದಾರೆ ರೀಕಲೆಕ್ಟ್ ಆಗ್ತಿತ್ತು ಅಂತ ನಂಗೆ ಹೇಳ್ತಾಯಿದ್ರು. ಬಿಕಾಸ್ ಸರ್ಕಾರದಿಂದ ತಾವೇ ಮಾತಾಡ್ತಾ ಇದ್ದೀರಾ ನೀವು, ಪುತ್ರ ಅವ್ರದ್ದು, ದೇ ಆರ್ ಆಲ್ಸೋ ಬಿಲಾಂಗ್ ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಅವ್ರಗಳ ಕಡೆಯಿಂದ ನೀವೇನಾದರೂ ಪ್ರೆಷರ್ ಆಗ್ತೀರಾ, ಹೋಗಿ ಫಾರ್ಮರ್ನ ಭೇಟಿ ಮಾಡಿ ಬಯಾಲಜಿಕಲ್ ಬಳಸಿ ಅನ್ನೋದು? ನಮ್ಮ ಕೆಲಸನೇ ಅದಲ್ಲ. ನಮಗೆ ಈ ನಮ್ಮ ಸಿದ್ದರಾಮಯ್ಯನವರು ಒಂದು ಸ್ಲೋಗನ್ ಹೇಳ್ತಿದ್ರು, ಅದು ಮೋದಿನೂ ಹೇಳಿದ್ದಾರೆ, ಲ್ಯಾಂಡ್ ಟು ಲ್ಯಾಬ್, ಲ್ಯಾಬ್ ಟು ಲ್ಯಾಂಡ್ ಅಂತ. ನಾವು ಯೂನಿವರ್ಸಿಟಿನ ಮತ್ತು ಅಗ್ರಿಕಲ್ಚರ್ ಅಧಿಕಾರಿಗಳನ್ನ ಹೊಲದ ಹತ್ರಕ್ಕೆ ಹೋಗ್ಬೇಕು. ನಾವು ಜಮೀನು, ಹೊಲ ಅಂದರೆ ನಾವು ಜಮೀನು ಅಂತ ಸ್ವಲ್ಪ ಲೇಟೆಸ್ಟ್ ಇದ್ರ ಭಾಷೆಯಲ್ಲಿ ಹೇಳ್ತೀವಿ, ನಾವು ಹಳ್ಳಿ ಭಾಷೆಯಲ್ಲಿ ಹೊಲ ಅಂತೀವಿ. ಸೊ ಹಾಗಾಗಿ ಕೃಷಿ ಅನ್ನೋದು ವ್ಯವಸಾಯ ಅಷ್ಟೇ. ಸೊ ಅದನ್ನು ನಾವು ಹೆಚ್ಚು ಜನರಿಗೆ ಅಲ್ಲೋಗಿ ಏನು ಸಮಸ್ಯೆ ಬರುತ್ತೆ, ಸಾವಯವಕ್ಕೆ ಹೆಚ್ಚು ಕೊಟ್ಟಾಗ ಏನಾಗುತ್ತೆ, ಈ ರೋಗ ಕಡಿಮೆ ಆಗುತ್ತೆ ಮತ್ತು ಕಲ್ಟಿವೇಟ್ ಖರ್ಚು ಕಡಿಮೆ ಆಗುತ್ತೆ, ಮತ್ತು ಆಹಾರ ಇದೆಯಲ್ಲ ಅದು ನಿಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ನೀವು ಕೆಮಿಕಲ್ ಉಪಯೋಗಿಸಿ ಬೆಳೆಯುವಂಥ ಆಹಾರವನ್ನು ತಿನ್ನೋದಕ್ಕೂ, ಸೊ ಸಾವಯವ ಪದ್ಧತಿಯಲ್ಲಿ ಕೆಮಿಕಲ್ ಉಪಯೋಗಿಸ್ತಲೇ ದನಗಳ ಈ ಗೊಬ್ಬರ ಇದನ್ನೆಲ್ಲ ಉಪಯೋಗಿಸಿ ಮಾಡ್ತಕ್ಕಂಥದ್ದಕ್ಕೂ ಸಿಕ್ಕಾಪಟ್ಟೆ ಪರಿಣಾಮ ಕ್ವಾಲಿಟಿ ಫುಡ್ ಬರುತ್ತೆ. ಹಾಗಾಗಿ ಈಗ ನಮ್ಮ ಜೋಡ ತಾಲೂಕಿನಲ್ಲಿ ಇಡೀ ತಾಲೂಕನ್ನು ಸಾವಯವ ತಾಲೂಕು ಅಂತೇಳಿ ಘೋಷಣೆ ಮಾಡಿದ್ದೀವಿ. ಎಲ್ಲಿ ಸರ್, ಯಾವ ತಾಲೂಕು? ಕಾರವಾರ. ಓಕೆ. ನಮ್ಮ ದೇಶಪಾಂಡೆ ಅವರ ಕ್ಷೇತ್ರ ಇಡೀ ತಾಲೂಕನ್ನು ನಾವು ಒಂದು ಹೆಕ್ಟೇರ್ಗೆ 10,000 ರೂಪಾಯಿ ಪ್ರೋತ್ಸಾಹಧನ ಸಾವಯವ ಪದ್ಧತಿಯಲ್ಲಿ ಬೆಳೆಯುವಂಥ ಮಿಲೆಟ್ ಬೆಳೆಯತಕ್ಕಂಥ ರೈತರಿಗೆ ಕೊಡ್ತಿದ್ದೆವು. ನಾವು ಹೊಸದುರ್ಗ ಅಂತೇಳಿ ಚಿತ್ರದುರ್ಗ ತಾಲೂಕಿನಲ್ಲಿ ಹೆಚ್ಚು ಕಡಿಮೆ 60-70% ಅವರು ಮಿಲೆಟ್ ಇದನ್ನು ಮಾಡ್ತಾರೆ ಸಾವಯವ ಪದ್ಧತಿಯಲ್ಲಿ. ದರ್ ಇಸ್ ದಿ ಸ್ಕೀಮ್, 1 ಎಕರೆಗೆ 20,000, 1 ಎಕರೆಗೆ 10,000 ರೂಪಾಯಿ, 10,000 ರೂಪಾಯಿ ಬರುತ್ತೆ. ಮಿಲೆಟ್ ಯಾವುದಾದ್ರೂ ಸಾವಯವ ಬೆಳೆದ್ರೆ ಬೆಳೆಯುವಂಥವ್ರಿಗೆ ಸಿರಿ ಅಂತ ಯೋಜನೆ ಮೂಲಕ ಒಂದು 10,000 ಕೊಡ್ತಿದ್ದೆವು. ಈ ಥರ ಈ ಒಂದು ಕೃಷಿ ಹೊಂಡದಲ್ಲಿ ಮೊದಲು ಬೇಲಿ ಆಗ್ತಿರಲಿಲ್ಲ, ಅಲ್ಲೆಲ್ಲ ಸಾವಾಗ್ತವೆ ಅಂತ. ಈಗ ಅದೆಲ್ಲ ಬೇಲಿ ನೀರು ಹೆಚ್ಚಿಗೆ ಇದಾಗದೇ ಇರಲಿ ಅಂತ ಟಾರ್ಪಲ್ ಹಾಕ್ತೀವಿ, ಸುತ್ತ ಫೆನ್ಸಿಂಗ್ ಕೊಡ್ತೀವಿ, ಡೀಸೆಲ್ ಪಂಪ್ ಕೊಡ್ತೀವಿ. ನೀವು ಬಂದಾಗ ಇದೆಲ್ಲ ಕಂಪ್ಲೀಟ್ 100% ಮಾಡಿದ್ವಿ. ಎಲ್ಲ ತಾಲೂಕು ಅಚ್ಚುಕಟ್ಟು ನೀರಾವರಿ ಏರಿಯಾಕ್ಕೂ ಕೊಡ್ತೀವಿ ಈಗ. ಸೊ ಮಳೆ ಆಶ್ರಿತ ಇದರಲ್ಲೂ ಕೊಡ್ತೀವಿ. ಈ ಥರದ್ದು ಅದರಿಂದ ಇದಾಗಿದೆ. ಸೊ ಮಾರ್ಕೆಟು ನಾವು ITF ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಅಂತೇಳಿ ನಾವು 3 ವರ್ಷ ನಾನು ನಮ್ಮ ಅರಮನೆ ಮೈದಾನದಲ್ಲಿ ಮಾಡಿದ್ದೀವಿ. ಪ್ರತಿ ವರ್ಷಕ್ಕಿಂತ ಸಕ್ಸಸ್ಫುಲ್ ಎಲ್ಲ ಮಾಡ್ಕೊಂಬಂದಿದ್ವಿ. ಈಗ ನಾನು 6, 7, 8 CM ಹತ್ರ ಇವತ್ತು ಮಾತನಾಡ್ತೀನಿ. ಸೊ ಡೇಟನ್ನು ಫಿಕ್ಸ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತೆಲ್ಲ ಥರದ ನಮ್ಮ ಬೆಳೆಯೋ ಬೆಳೆಗಳಿಗೆ ನಾವು ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಅದನ್ನು ಪ್ರತಿ ಯೂನಿಟ್ಗಳಿಗೆ ಸಬ್ಸಿಡಿ, ಈ ಕೆಫೆಕ್ ಅಂತ ಒಂದು ನಮ್ಮಲ್ಲಿ ಸಂಸ್ಥೆ ಇದೆ, 15 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತೀವಿ ನಾವು. FAOಗಳಿಗೆ, ಸಂಸ್ಕರಣಾ ಘಟಕಗಳಿಗೆ 15 ಲಕ್ಷ ರೂಪಾಯಿ ಫ್ರೀ ಆಫ್ ಅವರಿಗೆ. ಸೊ 50% ಮ್ಯಾಕ್ಸಿಮಮ್ 15 ಲಕ್ಷ ರೂಪಾಯಿ. ಸೂಪರ್. ಸೊ 5 ಲಕ್ಷ ಮಾಡಿದ್ರೆ ನಾವು 2.5 ಲಕ್ಷ ಕೊಡ್ತೀವಿ.
ಇಂಥದ್ದು ಸಬ್ಸಿಡಿಗಳು ಬಳಸ್ಕೊಂಡೆ ನಾನು ಬೆಳೆದಿರೋದು ಸರ್. ನಾನು ಪ್ರಾಮಾಣಿಕವಾಗಿ ನಾನು BSc ಮುಗಿದಾದ್ಮೇಲೆ ನಮ್ಮದ್ರಲ್ಲಿ ACBC ಅಗ್ರಿ ಬಿಸ್ನೆಸ್ ಕ್ಲಿನಿಕ್ ಅಂತ ಒಂದು ಡಿಗ್ರಿ ಮಾಡಿರೋರ್ಗೆ ಒಂದು ಕೋರ್ಸ್ ಕೊಡ್ತಾರೆ. 25 ಲಕ್ಷ ರೆಡಿ ಗ್ರ್ಯಾಂಟ್ ಕೊಡ್ತಾರೆ, 7.5 ಲಕ್ಷ ಸಬ್ಸಿಡಿನೂ ಬರುತ್ತೆ, 40-45%. ನಾನು ಅದನ್ನು ಫಸ್ಟ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ನಾನು ಸುಸ್ಥಿರ ಆಗಿದೆ ಅದಕ್ಕೆ ನನಗೆ ಯಾವತ್ತು ನಾನು ಆಗ ನಮ್ಮಲ್ಲಿರುವ ಸ್ಕೀಮ್ಗಳನ್ನ ಸಬ್ಸಿಡಿಗಳನ್ನ ಕರೆಕ್ಟಾಗಿ ಬಳಸ್ಕೊಂಡ್ರೆ ನಾವು ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಒಂದು ಮೆಟ್ಲು. ಇಮೇಜನ್ನೇ ಮಾಡೋಂಗಿಲ್ಲ ನೋಡಿ. ಈ ಒಂದು ಸಂಸ್ಥೆ ಕೆಪೆಕ್ ಅನ್ನೋ ಸಂಸ್ಥೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ 60-40 ನಾವು 5 ವರ್ಷಕ್ಕೆ 2021ರಿಂದ ಮೊನ್ನೆವರೆಗೂ 6,000 ಯೂನಿಟ್ಗಳಿಗೆ ಈ ಥರದ ಸಬ್ಸಿಡಿ ಸ್ಕೀಮನ್ನು ಕೊಟ್ಕೊಂಬಂದಿತ್ತು. 1 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟರು ಕೇಂದ್ರ ಸರ್ಕಾರ. ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಚಾಲೆಂಜರ್ ತಗೊಂಡು ಮಾಡಿ ನಾವು 60 ಅವರು ಪಾರ್ಟಿ ಅಲ್ಲ, ನಾವೇ 9 ಲಕ್ಷ ಕೊಡೋಣ, ಅವರೇ 6 ಲಕ್ಷ ಕೊಡಲಿ, ಸೊ ನಾವು 9 ಲಕ್ಷ ಕೊಡೋಣ, 206 ಕೋಟಿ ಇದೆ, ಅದಕ್ಕೆ ಫಂಡ್ ಸಪ್ರೇಟ್ ಇಟ್ಟರು ಮಾಡಿ ಅಂತ ನನಗೆ ಎನ್ಕರೇಜ್ ಮಾಡಿದ್ರು. ಒಂದೇ ವರ್ಷದಲ್ಲಿ 5 ವರ್ಷ 6,000 ಯೂನಿಟ್ಗೆ ಏನು 15 ಲಕ್ಷ ಸಬ್ಸಿಡಿ ಕೊಟ್ಟಿದ್ದೋ, ಈಗ ಒಂದೇ ವರ್ಷದಲ್ಲಿ ನಾನು ನಮ್ಮ ಆ ಸಂಸ್ಥೆ ಮೂಲಕ 15 ಲಕ್ಷ 9 ಲಕ್ಷ ರಾಜ್ಯ ಸರ್ಕಾರ, 6 ಲಕ್ಷ ಕೇಂದ್ರ ಸರ್ಕಾರ ಸಬ್ಸಿಡಿ ಮೂಲಕ ನಾವು 6,000 ಯೂನಿಟಿಗೆ ಕೊಟ್ಟಿದ್ವಿ. 6,000 ಯೂನಿಟು ಬಹುಶಃ 5-10 ಜನ ಒಂದು ಎಂಪ್ಲಾಯ್ಮೆಂಟ್ ಕೊಡಲಿಕ್ಕೆ ಆ ಯೂನಿಟ್ಗೆ ಶಕ್ತಿ ಬಂದರೆ 50,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಂಗೆ. ಕರೆಕ್ಟ್. ಸೊ ನಾವು 3 ಕೋಟಿವರೆಗೂ ಸಬ್ಸಿಡಿ ತೊಗೊಳಕ್ಕೆ 35% ಸಬ್ಸಿಡಿ ಇದೆ, 3 ಕೋಟಿ ಹೈಯೆಸ್ಟು. ಸೊ ಈಗ ಆ ಥರದೊಂದು ದೊಡ್ಡ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ಬ್ಯಾಂಕ್ಗಳಿಗೆ ಈ ಥರ ಇನ್ಸ್ಟ್ರಕ್ಷನ್ ಕೊಟ್ಟು ಸಬ್ಸಿಡಿ ಹಾರ್ಟಿಕಲ್ಚರ್ಗೂ ಇದೆ, ಪಾಲಿಹೌಸ್ಗಳಿಗೂ ಇದೆ, ಲೈಫ್ ಸ್ಟಾಕ್ಗೂ ಇದೆ. ಹಾರ್ಟಿಕಲ್ಚರು ಅಗ್ರಿಕಲ್ಚರ್ ಎಲ್ಲ ಇದೆ. ಸೊ ಹಾರ್ಟಿಕಲ್ಚರ್ ಬೇರೆ ಮಂತ್ರಿಗಳು ನೋಡ್ಕೊಡ್ತಾರೆ, ನಾವು ಅಗ್ರಿಕಲ್ಚರ್ ನಾನು ನೋಡ್ತಾಯಿದ್ದೀನಿ. ಬಟ್ ಅವಕಾಶಗಳಿದೆ. ಸೊ ಮತ್ತು ಈ ಲ್ಯಾಬ್ಗಳು, ಈ ಮಣ್ಣಿದೆಯಲ್ಲ, ಸೊ ಇದು ಭಾಳ ಮುಖ್ಯ. ನಾನು ಬಂದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಸೊ ಒಂದು ಐಸಾಪ್ ಅಂತ ಒಂದು ಆ್ಯಪ್ನ ತಂದಿದ್ದೀವಿ. ಅದು ಈ ಒಂದು ಗಿಡ ಇದ್ದರೆ ಇಲ್ಲೋಗಿ ಒಂದು ಆ್ಯಪ್ ಮೂಲಕ ಒಂದು ಫೋಟೋ ತೆಗೆದ್ರೆ ಮೊಬೈಲ್ನಲ್ಲಿ ಅದು ಏನು ಡಿಸೀಸು ಏನು ಮೆಡಿಷನ್ ಹಾಕಬೇಕು ಅಂತೇಳಿ ಆ ರೈತನ ಮೊಬೈಲ್ಗೆ ಅದು ಆಟೋಮೆಟಿಕ್ಕಾಗಿ ಟ್ರಾನ್ಸ್ಫರ್ ಆಗುತ್ತೆ. ಗ್ರೇಟ್. ಆ ಥರದ್ದು ಸಾವಿರಾರು ರೈತರ ಜಮೀನಲ್ಲಿ ಎಕ್ಸ್ಪೆರಿಮೆಂಟೆಲ್ಲ ಆಗಿ ಟೋಲ್ ಫ್ರೀ ನಂಬರ್ ಮಾಡಿದ್ದೀವಿ. ಸೊ ಮಾಡಿದ್ದೀವಿ, ಟೋಲ್ ಫ್ರೀ ನಂಬರ್ ಮಾಡಿದ್ದೀವಿ. ಅದನ್ನೂ ಒಂದು ಅಪ್ಗ್ರೇಡ್ ಮಾಡಬೇಕು ಅಂತ ಚಿಂತೆ ಮಾಡ್ತಾಯಿದ್ದೀವಿ. ನೋಡೋಣ, ಈಗ ಸದ್ಯದಲ್ಲೇ ಅದ್ರ ಬಗ್ಗೆ ನಾನು ಈಗ ಮಾತಾಡೋಕ್ಕೆ ಹೋಗಲ್ಲ, ಹೇಳ್ತೀನಿ. ಸೊ ಆ ಥರದ್ದು. ಸೊ ನಾವು ರೈತರಿಗೆ ಎಸ್ಪೆಷಲಿ ಯೂನಿವರ್ಸಿಟಿ ಸೈನ್ಸಿಸ್ಟ್ಗಳಿರ್ಬೋದು, ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳಿರ್ಬೋದು, ಅವರು ಸಂಪೂರ್ಣವಾಗಿ ತೊಡಗಿಸ್ಕೋಬೇಕು ಅನ್ನೋದು ನನ್ನ ಒಂದು ಪ್ರಯತ್ನ. ಅದರಲ್ಲಿ ಆಗಿದ್ದೀವಿ. ಒಂದು ಭಾಳಷ್ಟು 50-70% ನಾವು ಖಾಲಿ ಇರುವಂಥ ಹುದ್ದೆಗಳಿದ್ದಾವೆ ನಮ್ಮಲ್ಲಿ. ಅದಕ್ಕೆ 1,000 ಜನ ನೇಮಕಾತಿನ ಮೊನ್ನೆ ಮುಖ್ಯಮಂತ್ರಿಗಳು ಮಂಜೂರು ಮಾಡಿಕೊಟ್ರು. ಅದನ್ನು ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ KEAಗೆ ಕಳಿಸೋದು, KPSCಲಿ ಮಾಡೋದು ಈ ಗೊಂದಲದಲ್ಲಿ, ಮತ್ತು ಇಂಟರ್ನಲ್ ರಿಸರ್ವೇಷನ್ನು ಇದೆಲ್ಲ ಡಿಲೇ ಆಗುತ್ತೆ. ಬಟ್ ಈಗ ಸದ್ಯದಲ್ಲೇ 2-3 ತಿಂಗಳೊಳಗಡೆ ಮಾಡೋವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಅದ್ರ ಜೊತೆಗೆ 500-600 ಜನಕ್ಕೆ 10-15 ವರ್ಷ ಪ್ರಮೋಷನ್ನೇ ಕೊಟ್ಟಿದ್ದೀವಿ. ಸೊ ರೈತರಿಗೆ ಅದೆಲ್ಲ ಅನುಕೂಲ ಆಗಬೇಕು ಅಂತೇಳಿ. ಸೊ ಅದರಿಂದ ಸಮೃದ್ಧಿ ಯೋಜನೆ ಅಂತೇಳಿ ತೊಗೊಂಬಂದಿದ್ದೀವಿ. ಸುಸ್ಥಿರತೆ, ಸೊ ಒಂದು ಸ್ಥಿರತೆ ಇರಬೇಕು ಬೆಳೀತಕ್ಕಂಥದ್ದು. ಈಗ ನಾವು ನೋಡಿ, ಬರಗಾಲ ಬಂದಾಗ ಸಿದ್ದರಾಮಯ್ಯನವರು, ನಾನು, ನಮ್ಮ ಕೃಷ್ಣ ಬೈರೇಗೌಡರು ಫೈಟ್ ಮಾಡಿ ಸೊ ಕೇಂದ್ರ ಸರ್ಕಾರ ಕೊಡಲೇ ಇಲ್ಲ. ಸೊ ಕೊಡಬೇಕಾಗಿತ್ತು 100%. ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ 3,454 ಕೋಟಿ ಪರಿಹಾರ ತಂದು ಕೊಟ್ಟಿದ್ದಾರೆ. ಸೊ ಈಗ ಮೊನ್ನೆ ಅತಿವೃಷ್ಟಿನಲ್ಲಾದಾಗ 8,500 NDRFನಲ್ಲಿ ಮತ್ತು ನಾವು 8,500 ಕೊಡುವಂಥ ಇದನ್ನು ಘೋಷಣೆ ಮಾಡಿದ್ರು ನಮ್ಮ ಮುಖ್ಯಮಂತ್ರಿಗಳು. ಸೊ ನಾವು ಕೃಷಿನಲ್ಲಿ ಸಾಕಷ್ಟು ಈ 2.5 ವರ್ಷದಲ್ಲಿ ಹೊಸ ಸ್ಕೀಮ್ಗಳನ್ನ ಕೊಟ್ಟಿದ್ದೀವಿ. ಸರ್ಕಾರದಿಂದ ಸಾಕಷ್ಟು ಅವರಿಗೆ ಸಂಪೂರ್ಣವಾಗಿ ಸಹಾಯಧನವನ್ನು ಕೊಟ್ಟಿದ್ದೀವಿ. ಆಮೇಲೆ ಮೆಕನೈಜೇಷನ್ಗೆ ಹೋಗಿ ಸಾಕಷ್ಟು ಹೆಂಗೆ ಚಾಲೆಂಜಸ್ ಮಾಡ್ತೀವಿ ಸರ್, ಲೇಬರ್ ಚಾಲೆಂಜ್ಗಳನ್ನು. ನಾನು ಅಮೇರಿಕಾಗೆ ಹೋದೆ, ಅಲ್ಲಿ ನೋಡಿದೆ 200 ಎಕರೆ 300 ಎಕರೆ ಎಲ್ಲ ಭಾಳ ಈಸಿಯಾಗಿ ವ್ಯವಸಾಯ ಮಾಡ್ತಾರೆ. ಕರೆಕ್ಟ್. ನಮ್ಮಲ್ಲಿ ಲೇಬರ್ ಪ್ರಾಬ್ಲಮ್ಸು, ಮತ್ತು ಇತ್ತೀಚೆಗೆ ಲೇಬರು ಇದನ್ನು ಕಳ್ಕೊಂಬಿಟ್ಟಿದ್ದಾರೆ.
ಆಫೀಸು ಬೆಳಗ್ಗೆ ಎದ್ದು ಕೆಲಸ ಮಾಡೋವಂಥ ಪರಿಸ್ಥಿತಿನ. ಸೊ ಇಲ್ಲಿ ಕಡಿಮೆ ಏರಿಯಾ ಬಂತು. ನಾವು ಈ ಶುಗರ್ ಕಬ್ಬನ್ನು ಕಟಾವು ಮಾಡೋವಂಥ ಒಂದು ಯಂತ್ರ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಮೆಕನೈಜೇಷನ್ನು ಕೇಂದ್ರ ರಾಜ್ಯ ಸರ್ಕಾರ ಮಾಡ್ತಾ ಬಂದಿದೆ, ಬಟ್ ಹೆಚ್ಚು ಮಾಡಿದೋ ಈ ಸಲ ಅಡಿಷನಲ್ ಆಗೂ ತಂದೋ ನಾವು ಕೇಂದ್ರದಲ್ಲಿ. ಒಂದು ನಾನು ಬಂದ ಮೇಲೆ ಕೇಂದ್ರ ಸರ್ಕಾರದ ಯೋಜನೆಗಳಿದಾವಲ್ಲ, ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ, 3 ತಿಂಗಳಿಗೆ ಒಂದೊಂದು ಇನ್ಸ್ಟಾಲ್ಮೆಂಟು, 2 ಅಥವಾ 3 ಇನ್ಸ್ಟಾಲ್ಮೆಂಟ್ ಅಷ್ಟೇ ಖರ್ಚು ಮಾಡ್ತಾರೆ ಅನೇಕ ರಾಜ್ಯಗಳಲ್ಲಿ. ನಮ್ಮ ರಾಜ್ಯಗಳಲ್ಲೂ ಅಷ್ಟೇ. ನಾನು ಚಾಲೆಂಜಾಗಿ ತಗೊಂಡು ನಮ್ಮ ಅಧಿಕಾರಿಗಳಿಗೆ ರಿವ್ಯೂ ಮಾಡಿ 4 ಇನ್ಸ್ಟಾಲ್ಮೆಂಟು ಖರ್ಚು ಮಾಡಿ ಹೆಚ್ಚುವರಿಯಾಗಿ ಕೇಂದ್ರ ಸರ್ಕಾರದಿಂದ ತಂದಿದ್ದೀವಿ 2 ವರ್ಷ. ಸೊ ಮೆಕನೈಜೇಷನ್ಗೆ, ಸೂಕ್ಷ್ಮ ನೀರಾವರಿಗೆ 45% ಸಬ್ಸಿಡಿ ಜನರಲ್ಗೆ, 90% SC/ST ಇತ್ತು. ಮೊನ್ನೆ ಮುಖ್ಯಮಂತ್ರಿಗಳು ಕನ್ವಿನ್ಸ್ ಮಾಡಿ ರೈತರು SC/STಗಳು ಬೇರೆ ಅಲ್ಲ, ಕರೆಕ್ಟ್, ಅಥವಾ ಬೇರೆ ಕಮ್ಯುನಿಟಿಯವರು ಬೇರೆ ಎಲ್ಲ ಒಂದೇ ಅಂಥೇಳಿ ಅವ್ರಿಗೂ 90% ಸಬ್ಸಿಡಿ ಮಾಡಿದ್ವಿ. ಸೊ ಸೂಕ್ಷ್ಮ ನೀರಾವರಿ ಯೋಜನೆ, ಸ್ಪ್ರಿಂಕ್ಲರು, ಡ್ರಿಪ್ಸು ಇವಕ್ಕೆಲ್ಲ 90% ಸಬ್ಸಿಡಿ. ಈಗ ನಮ್ಮ ಈ ಸಪ್ಲೈ ಕೊಡ್ತೀವಲ್ಲ, ಈ ಟ್ಯಾಕ್ಟ್ರು ಮತ್ತು ಕೆಲವು ಮಿಷನರೀಸ್, ಜಾಬ್ ಕಟ್ರು, ಈ ಥರದ್ದೆಲ್ಲ ಸ್ಮಾಲ್ ಇದೆ. ಅದನ್ನು 7 ವರ್ಷಕ್ಕೆ SC/STಗಳು ರಿಪೀಟ್ ಇತ್ತು. 1 ಟೈಮ್ ಅಷ್ಟೇ ಬೇರೆ ಜನರಲ್ ಕ್ಯಾಟಗರಿ ಕೊಟ್ಟು ಮತ್ತೆ ತಗೊಳಂಗಿಲ್ಲ. 4 ವರ್ಷ 5 ವರ್ಷಕ್ಕೆ ಹಾಳಾಗಿ ಹೋಗುತ್ತೆ. 7 ವರ್ಷ ಗಂಟಲೆ ಇರೋದು ಕೆಟ್ಟ. ಸೊ ಅವ್ರಿಗೆ ಮತ್ತೆ ಕೊಡೋಂಗಿಲ್ಲ, ಒಂದು ಸಲ ತಗೊಂಡ್ರೆ ಲೈಫ್ ಟೈಮ್ ಅಂತ. ನಾನು ಬಂದಮೇಲೆ ಆರ್ಡ್ರ್ ಮಾಡಿ, ಸೊ SC/STಗಳಿಗೆ ಹೆಂಗೆ ರಿಪೀಟ್ ಇತ್ತು ಅದೇ ಥರ ಜನರಲ್ ರೈತರಿಗೂ 7 ವರ್ಷ ಆದಮೇಲೆ ವಾಪಸ್ಸು ಇನ್ನೊಂದು ಸಲ ಕೊಡ್ಬೋದು ಅವ್ರಿಗೇನೋ ಆದೇಶ ಮಾಡಿದ್ದೀವಿ. ಸೊ ಇವತ್ತು ಮುಖ್ಯವಾಗಿ ರೈತರು ಸೊ ಸಮಗ್ರ ಕೃಷಿಗೆ ಹೋಗಲೇಬೇಕು. ಒಂದು ಕಡೆ ದೂರದೃಷ್ಟಿಯಿಂದ ಮಾಡಿದಾಗ ಸಾವಯವ ಪದ್ಧತಿಯನ್ನು ಬೆಳೀತಕ್ಕಂಥದ್ದು ಹೆಚ್ಚು ಗಮನವನ್ನು ಕೊಟ್ಟರೆ ಭಾಳ ಒಳ್ಳೆಯದು. ಈ ನಿಟ್ಟಿನಲ್ಲಿ ಸರ್, ನಾವು ಈ ಸಾವಯವನ ಎಂಡೋರ್ಸ್ ಮಾಡಬೇಕು ಅಂತ ಹೋದಾಗ ನನಗನ್ನಿಸ್ತಾ ಇದ್ದು, ನಾವು ಕೆಮಿಕಲ್ಗಳಿಗೆ ಏನು ಸಬ್ಸಿಡಿ ಕೊಡ್ತೀವೋ ಅದನ್ನು ಸಾವಯವಕ್ಕೂ ಸಬ್ಸಿಡಿ ಕೊಡೋ ಅಂಥದ್ದು ಏನಾದರೂ ಆಗಬಹುದಾ? ಈಗ 10,000 ರೂಪಾಯಿ ನಾವು ಹೆಕ್ಟೇರ್ ಕೊಡ್ತಾ ಇರೋದು ಅದೇ ಉದ್ದೇಶ ಅಲ್ಲ, ಇನ್ಪುಟ್ ಕಾಸ್ಟ್ ಮೇಲೆ ಸರ್. ಆಮೇಲೆ ನಾವೀಗ ಒಂದು ಮಿಲೆಟ್ ಹಬ್ ಅಂತೇಳಿ ಮಾಡ್ತಾಯಿದ್ದೀವಿ. ನಮ್ಮ ಹೆಬ್ಬಾಳ ಹತ್ರ ಒಂದು 20 ಕೋಟಿ ವೆಚ್ಚದಲ್ಲಿ ಕಟ್ತಾಯಿದ್ದೀವಿ ಅಂತ. ಅಲ್ಲಿ ನಾವು ಬರೀ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟನ್ನು ಈ ರಾಜ್ಯದ ಎಲ್ಲ ರೈತರಿಗೆ ಕನೆಕ್ಟ್ ಮಾಡುವಂಥ. ಸೂಪರ್. ಸೊ ಅಲ್ಲಿ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಎಲ್ರಿಗೂ ಅಲ್ಲಿ ಒಂದು ಆಫೀಸ್ ಇರುತ್ತೆ. ಇವರು ಅಲ್ಲಿ ಹೋದರೆ ಎಲ್ಲ ಥರದ ಮಾರ್ಕೆಟ್ಗೆ ಕನೆಕ್ಟ್ ಆಗುವಂಥ ಎಲ್ಲ ಫೆಸಿಲಿಟೀಸು ಅಲ್ಲಿರುತ್ತೆ. ಸೊ ಅದು ಕನ್ಸ್ಟ್ರಕ್ಷನ್ ಆಯ್ತಾ, ಅದು 20% ಆಗಿದೆ. ಯಾವಾಗ ಆಗ್ಬೋದು? ಸೊ ಇನ್ನೊಂದು ವರ್ಷ, 1.5 ವರ್ಷದೊಳಗೆ ಕಂಪ್ಲೀಟ್ ಆಗುತ್ತೆ. ನಂದು ಇದೊಂದು ಪ್ರಶ್ನೆ ಇತ್ತು, ಬಿಕಾಸ್ ನಾವು ಜಾಸ್ತಿ ಆರ್ಗ್ಯಾನಿಕ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ಇನ್ಪುಟ್ ಕಾಸ್ಟ್ ರಿಡಕ್ಷನ್ ಬಗ್ಗೆ ಅಥವಾ ಸಾವಯವ ಬಳಸಿ ಅಂತ ಹೇಳ್ತೀವಿ. ಬಟ್ ಔಟ್ಪುಟ್ ಬಂದಾಗ ಅದಕ್ಕೆ ಮಾರ್ಕೆಟ್ ಎಸ್ಟಾಬ್ಲಿಷ್ ಚಾನಲ್ ಮಾರ್ಕೆಟ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಆರ್ಟಿಕಲ್ಚರ್ಗೆ ಆಫ್ಸ್ಕಾಮ್ಸ್ ಅಂತಿದೆ, ಮೀನುಗಾರಿಕೆಗೆ ಮತ್ಸ್ಯ ದರ್ಶನಿ ಅಂತಿದ್ದಾವೆ. ಆ ಥರ ಆರ್ಗ್ಯಾನಿಕ್ಗೂ ಏನಾದರೂ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತ ಇದ್ದೀನಿ. ಮಾಡ್ತಾಯಿದ್ದೀವಿ ಅದೊಂದು ಇದನ್ನು. ಸೊ ಜೊತೆಗೆ ಮೆಕ್ಯಾನೈಜೇಷನ್ಗೆ ಹೆಚ್ಚು ಜನ ಹೋಗಬೇಕು. ನಾನು ಇದು ಹೇಳ್ತಾ ಇದ್ದೆ, ಶುಗರ್ ಕ್ಯಾನ್ ಹಾರ್ವೆಸ್ಟ್ ಅಂತ. ಕರೆಕ್ಟ್. ಬರೀ ಸ್ಟೇಟಲ್ಲೇ ನಾವು ಮಾಡಿರೋದು, ಅದು ಕೇಂದ್ರ ಸರ್ಕಾರ ಸಪೋರ್ಟ್ ಇಲ್ಲ. ಸೊ ಈಗ ಆಲ್ರೆಡಿ ಹೆಚ್ಚು ಕಡಿಮೆ 400ಕ್ಕೂ ಹೆಚ್ಚು ನಾವು ಮಿಷನ್ಗಳನ್ನ ಕೊಟ್ಟಿದ್ದೀವಿ. 50 ಲಕ್ಷ ಸಬ್ಸಿಡಿ. ಅದು 1 ಕೋಟಿ ಇದ್ದರೆ ಮಿಷನ್ನು 50 ಲಕ್ಷ. SC/STಗೆ 50 ಲಕ್ಷ, ಜನರಲ್ಲೂ 40 ಲಕ್ಷ ಸಬ್ಸಿಡಿ. 10% ಕಡಿಮೆ ಇದೆ ನೋಡಿ. ಒಂದು ಕಬ್ಬು 10 ಟನ್ ಜಾಸ್ತಿ ಆಗುತ್ತೆ ಆ ಮಿಷನಲ್ಲಿ ನಾಟಿ ಮಾಡಿದ್ರೆ, ಆ ಮಿಷನಲ್ಲೇ ಕಟಾವು ಮಾಡಿದ್ರೆ. ಸೊ 10 ಟನ್ ಜಾಸ್ತಿ ಆಗುತ್ತೆ. ನಿಮ್ಮ ಟಾರ್ಗೆಟಲ್ಲಿ ರೀಚ್ ಆಗಬೇಕು 130, 90 ಆಗ್ತಾ ಇರೋದು. ಸೊ ಜನ ಏನಾಗುತ್ತೆ, ಈ ಭತ್ತ ಆಗಲಿ ಅಥವಾ ಕಬ್ಬಾಗಲಿ ಯಾವುದೇ ಬೆಳೆ ಆಗಲಿ 10 ಹಾಕಿದ್ರೆ, ಜಾಸ್ತಿ ನಾಟಿ ಮಾಡಿದ್ರೆ ನಮಗೆ ಜಾಸ್ತಿ ಇಳುವರಿ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಸುಳ್ಳು. ಸ್ವಲ್ಪ ಡಿಸ್ಟೆನ್ಸ್ ಕೊಡಬೇಕು. ಕಾಂಪಿಟೇಟಿವ್ ಬೆಳಕು, ಗಾಳಿ, ಹೌದು, ಮೈಕ್ರೋ ಆರ್ಗನಿಸಮ್ ಬೆಳೆಯೆಲ್ಲ ಸಿಗಬೇಕು. ಕರೆಕ್ಟ್. ಸೊ ಆ ಪದ್ಧತಿಯನ್ನು ಜನ ಇನ್ನೂ ಕೇಳಕ್ಕೆ ರೆಡಿ ಇಲ್ಲ, ಅದನ್ನು ಕನ್ವಿನ್ಸ್ ಮಾಡಬೇಕಾಗುತ್ತೆ. ಸೊ ಹೆಚ್ಚು ಇಳುವರಿ ಬರುತ್ತೆ ಅದು. ಈಗ ನಾವು ಹೆಚ್ಚು ಕಡಿಮೆ ಸಾಕಷ್ಟು ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಆ ಮಿಷನ್ ಬಳಕೆ ಬರ್ತಾ ಇದ್ದಾವೆ. ನಮ್ಮ ಕಡೆ ಕಡಿಮೆ. ನಮ್ಮ ಮಂಡ್ಯಕ್ಕೆ ಒಂದು ಕೊಟ್ಟಿದ್ದೀವಿ, ಮದ್ದೂರವರು ಒಬ್ಬರು ತಗೊಂಡಿದ್ದಾರೆ. ಆ ಕಡೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಸೊ 40 ಲಕ್ಷ 50 ಲಕ್ಷ ಒಬ್ಬ ರೈತರಿಗೆ ಸಬ್ಸಿಡಿ ಕೊಡುವಂಥ ಯೋಜನೆನ ನಾವು ಬರೀ 5 ಗ್ಯಾರಂಟಿ ಅಂತ ಆಪೋಸಿಷನಲ್ಲಿ ಕೂಗಾಡ್ತಾರೆ. ಬಟ್ ನಾವು ಅದರ ಜೊತೆ ಬರೀ ಗ್ಯಾರಂಟಿಗೆ ಕೂತಿಲ್ಲ. ನಾವು ಈ ಥರದ ಅನೇಕ ಯೋಜನೆಗಳನ್ನ
ಈಗ ನಮ್ಮ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ ಅಂತ ಬಂದರೆ ಸರ್, ಈ 64%, ಸೊ 50ಕ್ಕೂ ಜಾಸ್ತಿ ಮಳೆ ಆಶ್ರಿತ ಪ್ರದೇಶಗಳು ಜಾಸ್ತಿ ಇದಾವೆ, ಎಸ್ಪೆಷಲಿ ಕೋಲಾರ, ಚಿಕ್ಕಬಳ್ಳಾಪುರ, ಈ ಬೆಂಗಳೂರು ಗ್ರಾಮಾಂತರ ಈ ಕಡೆ ಅಂತ. ಇಲ್ಲಿ ಅಲ್ಲಿಗೇನಾದರೂ ಅವ್ರಿಗೆ ಇನ್ನೂ ನೀರು ಸಿಕ್ಕಿದ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಳುವರಿ ಜಾಸ್ತಿ ಆಗೋ ಸಾಧ್ಯತೆಗಳಿರ್ತಾವಲ್ಲ, ಅದ್ರ ಬಗ್ಗೆ ಏನಾದರೂ ಯಾಕೆ ಈಗ ನಮ್ಮ ಮಂಗಳೂರಿಂದ ಒಂದು ಒಳ್ಳೆ ಸಿದ್ದರಾಮಯ್ಯನವರು ಒಂದು ಯೋಜನೆ ತಂದು, ಇನ್ನೇನು ನಮ್ಮ ಕೃಷ್ಣ ಬೈರೇಗೌಡರು, ನಮ್ಮ ಮುನಿಯಪ್ಪನವರು, ನಮ್ಮ ಸುಧಾಕರು ಭಾಳ ಫೈಟ್ ಮಾಡ್ತಾಯಿದ್ದಾರೆ. ಒಂದು ಯೋಜನೆಯನ್ನು ನಮ್ಮದು ಎತ್ತಿನ ಹೊಳೆ ಇವೆಲ್ಲ ಬೇರೆ ಬೇರೆ ಎತ್ತಿನ ಒಳ್ಳೆಯದು ಅದನ್ನು ನಮ್ಮ ಖುಷಿ ಅಲ್ಲ, ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಾವು ಮಾಡಿದ ಪ್ರಯತ್ನ ಅದು. ಜೊತೆಗೆ ಮೇಕೆದಾಟು ಕುಮಾರಸ್ವಾಮಿ ಬೇರೆ ಹೇಳ್ಬಿಟ್ಟಿದ್ರು ಚುನಾವಣೆಯಲ್ಲಿ ನಾವು 5 ನಿಮಿಷಕ್ಕೆ ಅಪ್ರೂವಲ್ ತರ್ತೀನಿ ಅಂತ. ನಾನು ಹೇಳೇ ಇಲ್ಲ ಅಂದ್ಬಿಟ್ರು ಪಾಪ. ಅವ್ರೇನೋ ಮಾತಾಡ್ಬಿಡ್ತಾರೆ, ಕೇಳ್ತಾರೆ ಅಂತ, ಆಮೇಲೆ ತಿರ್ಗಿ ರಿವರ್ಸ್ ಆಗ್ಬಿಡ್ತಾರೆ. ಮೇಕೆದಾಟು ಈಗ ಸುಪ್ರೀಂ ಕೋರ್ಟಲ್ಲಿ ನಮ್ಗೆ ಕ್ಲಿಯರೆನ್ಸ್ ಮಾಡಿದೆ. ಅದ್ರ ಉಪಯೋಗ ಆಗುತ್ತೆ ನಮ್ಮ ಈ ಬೆಂಗಳೂರಲ್ಲಿ. ಫೈನಲ್ ಯಾವಾಗ ಆಗ್ಬೋದು ಅಂತ ಕಂಡ್ರೆ ಸರ್, ನಾವು ಎಷ್ಟು ಅದು ಕೇಂದ್ರ ಸರ್ಕಾರ ಮಸ್ಟ್ ಆ್ಯಂಡ್ ಶುಡ್ ಅಪ್ರೂವಲ್ ಕೊಡಲೇಬೇಕು ಅನ್ನೋ ಥರ ಆದೇಶ ಕೊಟ್ಟಿದೆ ಸುಪ್ರೀಂ ಕೋರ್ಟು. ನಾನಿಷ್ಟ ವಿತಿನ್ 6 ಮಂತ್ಸು ಒಂದು ಅಡಿಗಲ್ಲಿ ಹಾಕೋ ಮಟ್ಟಕ್ಕೆ ನಾವು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಇದು ಮಾಡ್ಕೊಂಡು. ಸೊ ಆ ಥರದ್ದು ಒಂದು ಮೆಕನೈಜೇಷನ್ಗೆ ಹೆಚ್ಚು ಒತ್ತು ಕೊಡೋವಂಥ ಪ್ರಯತ್ನ ಮಾಡಿದ್ದೀವಿ. ಕರೆಕ್ಟ್. ಒಂದು 2,500 ಕೋಟಿ ಈ 2 ವರ್ಷದಲ್ಲಿ ನಾನು 2,500 ಕೋಟಿ ಸಬ್ಸಿಡಿ ಕೊಟ್ಟಿದ್ದೀವಿ ಮೆಕನೈಜೇಷನ್. ದಟ್ ಇಸ್ ಮೇಜರ್ ನೀಡೆಡ್. ಇವತ್ತು ಲೇಬರ್ 2,500 ಕೋಟಿ ಅಂದರೆ ಏನು ಕಡಿಮೆ ಆಗಲಿಲ್ಲ. ರೈತರಿಗೆ 2,500 ಕೋಟಿ ಸಬ್ಸಿಡಿ ಕೊಟ್ಟಿದ್ದೀನಿ ಸೊ ಹೆಚ್ಚು. ಸೊ 5,000 ಕೋಟಿ ಇನ್ಶೂರೆನ್ಸ್ನಲ್ಲಿ ನಾವು ಜನರಿಗೆ ಕ್ಲೈಮ್ ಮಾಡಿಸಿದ್ವಿ. 5,000 ಕೋಟಿ 2.5 ವರ್ಷದಲ್ಲಿ ಇನ್ಶೂರೆನ್ಸು ಇದೆ. ಮೊದಲು 12 ಲಕ್ಷ ಇನ್ಶೂರೆನ್ಸ್ ರಿಜಿಸ್ಟರ್ ಆಗ್ತಿತ್ತು ನಮ್ಮಲ್ಲಿ. ಈಗ 27-28 ಲಕ್ಷ ರೈತರು ಈ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಆಗೋ ರೀತಿಯಲ್ಲಿ ಜನರಿಗೆ ಅವೇರ್ನೆಸ್ ಕೊಟ್ಟಿದ್ದೀವಿ ನಾವು. ಸೊ 5,000 ಕೋಟಿ ಅವ್ರಿಗೆ. ದೀಸ್ ಆರ್ ಯುವರ್ ಲೆಗಸಿ. ಟೆಕ್ನಾಲಜಿ ಕಡೆ ಹೆಚ್ಚು ಗಮನ ಕೊಟ್ಟಿದ್ದೀವಿ ನಾವು. ಸೊ ಟೆಕ್ನಾಲಜಿನ ಲೈಕ್ ಆ್ಯಪ್ ಐಡೆಂಟಿಫೈಯಿಂಗ್ ಎಲ್ಲ ಥರದ ಟೆಕ್ನಾಲಜಿನ ಬಳಸಬೇಕು, ಡಿಜಿಟಲ್ ಫಾರ್ಮ್ಗೆ ಹೋಗಬೇಕು, ಈ ಥರದನ್ನು ಹೆಚ್ಚು ಗಮನ ಕೊಟ್ಟಿದ್ದೀವಿ. ಈ ಯುವಕರಿಗೆ ಸರ್, ಈಗ ನನ್ನಂತ ಓದಿ ಬಂದಿರೋಂಥ ಅವ್ರಿಗೇ ಈ ಕೃಷಿ ಇದೆಯಲ್ಲ, ನೀವು BE ಮಾಡಿರ್ತೀರೋ, MBA ಮಾಡಿರ್ತೀರೋ, ಇನ್ನೊಂದು ಮಾಡಿರ್ತೀರೋ, ಕೆಲಸ ಸಿಕ್ಕಲಿಲ್ಲ, ನೀವೇನು ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಬರೋ ಸಬ್ಸಿಡಿ ತಗೊಂಡು ಒಂದು ಸಂಸ್ಕರಣಾ ಘಟಕಗಳು ಹಾಕ್ಕೊಂಡು 1 ಎಕರೆ ಜಮೀನು ತಗೊಂಡು ಈ ಟೆಕ್ನಾಲಜಿನ ಉಪಯೋಗಿಸಿ ಸೊ ವ್ಯವಸಾಯ ಮಾಡಿದ್ರೆ ನೀವು ತಿಂಗಳಿಗೆ ಸುಮ್ಮನೆ ಎಷ್ಟು 3 ಅವರ್ಸ್ ಕೆಲಸ ಮಾಡಿ, ಮಧ್ಯಾಹ್ನ 3 ಅವರ್ಸ್ ರೆಸ್ಟ್ ತಗೊಳ್ಳಿ, ವಾರದಲ್ಲಿ 2 ದಿವಸ ರಜೆ ತಗೊಳ್ಳಿ, ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ. ಕರೆಕ್ಟ್. ಸೊ ಬರುತ್ತೆ ಚಾಲೆಂಜಸ್. ಯಾವುದೋ ಮಳೆ ಹೆಚ್ಚು ಕಡಿಮೆ ಆದಾಗ, ಇದು ಮಾಡಿದಾಗ ಏನೇನೋ ಆಗುತ್ತೆ. 1 ಎಕರೆ 2 ಎಕರೆನಲ್ಲೂ ಅವ್ರ ಸಂಸಾರನ ಒಂದು ಸದೃಢವಾಗಿ ಬೆಳೆಸುವಂಥ ಇದ್ದಾರೆ. ಸೊ ಕಷ್ಟ ಇದೆ, ಇಲ್ಲ ಅಂತ ಹೇಳೋಲ್ಲ. ಸೊ ಸಮ್ ಟೈಪ್ ಚಾಲೆಂಜಸ್ಸು ಬರುತ್ತೆ. ಬಟ್ ಆದರೆ ಭಾಳ ಕಷ್ಟಪಟ್ಟು ಕಮಿಟ್ಮೆಂಟ್ ಇಟ್ಟು ರೈತರು ಮಾಡೋದಾದರೆ ಖಂಡಿತ ಸಕ್ಸಸ್ಫುಲ್ ಆಗಲಿಕ್ಕೆ ಅವಕಾಶ ಇದೆ. ಬಟ್ ಒಂದು ಲೇಟೆಸ್ಟ್ ಟೆಕ್ನಾಲಜಿಗೆ ಹೋಗಬೇಕು, ಡಿಜಿಟಲ್ ಫಾರ್ಮ್ಗೆ ಹೋಗಬೇಕು. ಸೊ ಮತ್ತು ಈ ಸಾವಯವ ಪದ್ಧತಿನ ಒಂದಷ್ಟು 4 ಎಕರೆ ಇದ್ದರೆ 1 ಎಕರೆ ಸಾವಯವ ಬೆಳೆಯೋದನ್ನು ಮಾಡ್ಕೋಬೇಕು. ಕಮರ್ಷಿಯಲ್ ಕ್ರಾಪ್ ಬಂದು ಹೋದರೆ ಅಥವಾ ಈ ಥರ ಇದಾದರೆ ಮಾಡ್ಕೋಬೇಕು. ಜೊತೆಗೆ ಈ ಸರ್ಕಾರದ ಇಲಾಖೆಗಳನ್ನ ಸಂಪೂರ್ಣ ಬಳಸ್ಕೋಬೇಕು. ಕರೆಕ್ಟ್. ಸೊ ಯೂನಿವರ್ಸಿಟಿನ ಜೊತೆ ಸಂಪರ್ಕ ಇಟ್ಕೋಬೇಕು. ಸೂಪರ್. ನಾನೇ ಎಕ್ಸಾಂಪಲ್, ಸೈನ್ಸಿಸ್ಟ್ ಜೊತೆ ಸಂಪರ್ಕ ಇಟ್ಕೋಬೇಕು. ಸೊ ಇದನ್ನೆಲ್ಲ ಮಾಡ್ತಾ ಹೋದರೆ ರೈತರ ಬದುಕು ಒಂದು ಸ್ಥಿರತೆ ಬರುತ್ತೆ. ಸೊ ಬರಲ್ಲ ಅಂತೇನು ನಾವು ನಿರಾಸೆ ಹೊಂದುವಂಥದ್ದೇನಲ್ಲ. ಬಟ್ ಇನ್ನೂ ಸಾಕಷ್ಟು ನಾವು ಮಣ್ಣು ಟೆಸ್ಟು ಮೊದಲು ಈಗ ಕಂಪಲ್ಸರಿ ಮಾಡ್ತಾಯಿದ್ವಿ, ಸಾಯಿಲ್ ಟೆಸ್ಟು. ಅದರ ಸ್ಟ್ರೆಂತ್ ಏನು, ಅದನ್ನು ಯಾವ ರೀತಿ ಹಾಳು ಮಾಡ್ಕೋಬಾರ್ದು ಸ್ಟ್ರೆಂತು. ಸೊ ಯಾವ ಮಣ್ಣಲ್ಲಿ ಯಾವ ಬೆಳೆ ಬೆಳಿಬೇಕು, ಆಲ್ಟರ್ನೇಟ್ ಬೆಳೆಗೆ ಹೋಗಬೇಕು. ನಾವು ಇವತ್ತು ಕಬ್ಬು ಹಾಕಿದ್ರೆ 20 ವರ್ಷನೂ ಕಬ್ಬು ಹಾಕ್ತಾಯಿದ್ರೆ ಅಲ್ಲಿ ಸ್ಟ್ರೆಂತ್ ಕಳ್ಕೊಳ್ಳುತ್ತೆ. ನಾವು ಈ ಲಾಕ್ಡೌನಲ್ಲಿದ್ದಾಗ ನಾವು ಏನು ಕೆಲಸ ಇರಲಿಲ್ಲ ಸರ್, ನಮ್ಮೆಲ್ಲ ಹಳ್ಳಿಗಳಿಗೆ ಹೋಗ್ಬಿಟ್ಟಿದ್ವಿ. ಬಟ್ ಎಲ್ಲರೂ ಯಾವುದೋ ಒಂದು B.Tech ಏನೋ ಮಾಡ್ಕೊಂಡು ಒಂದು 50,000, 60,000, 70,000 ಸಂಬಳಗಳು ತಗೊಂಡ್ರೆ ಹುಡುಗರೆಲ್ಲ ಸೇರ್ಕೊಂಡು ಒಂದು 10 ಎಕರೆ ಟೊಮೊಟೊ ಹಾಕಿದ್ವಿ. ನನಗೆ ಫಸ್ಟ್ ಅರಿವು ಮೂಡಿದ್ದಿಲ್ಲ. ಅಲ್ಲಾಗಿದ ತಕ್ಷಣ ಕೆಲವೊಂದು ಕಡೆ ಬೆಳೆನೇ ಹುಟ್ಟಲಿಲ್ಲ. ಯಾಕಂದರೆ ಎಕ್ಸೆಸಿವ್ ಯೂಸೇಜ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಗಳು ತುಂಬ ಹಾಕ್ಬಿಟ್ಟಾಗ
ಒಂದು 10 ಎಕರೆಗೆ ಪೇಪರ್ ಹಾಕಿ ನಾಟಿ ಮಾಡಿದ್ರೆ ಒಂದು 7 ಎಕರೆ ಮಾತ್ರ ಬೆಳೆ ಬಂತು. ಬಟ್ ಆಗ ರೇಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಯ್ತು, ಆಗ ಯಾರೂ ಹಾಕದೇ ಇರೋ ಕಾರಣಕ್ಕೆ. ಸೊ ಅವಾಗ ನನಗೆ ಇಂಡಿಪೆಂಡೆಂಟಾಗಿ ಅರಿವಾಗಿದ್ದೇನು ಅಂತಂದರೆ, ನಾವು ಬಯಲಾಜಿಕಲ್ ಕಡೆ ಗಮನ ಹರಿಸ್ಬೇಕು. ಬರೀ ಕೆಮಿಕಲ್ಗಳನ್ನ ನಂಬ್ಕೊಂಡು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನೋಂಥದ್ದು ನೀವು ಹೇಳ್ದಂಗೆ. ಜಮೀನು ಮಣ್ಣು ಹಾಳಾಗೋಗುತ್ತೆ, ಕೆಮಿಕಲ್ನ ಉಪಯೋಗಿಸ್ಬೇಕು. ಕೊನೆಗೆ ಆ ಮಣ್ಣಲ್ಲಿ ನಾವು ಏನು ಬೆಳೆದ್ರೂ ಬೆಳೆ ನಮ್ಮ ಕೈಗೆ ಸೇರಲ್ಲ. ಕರೆಕ್ಟ್. ಆ ಅಪ್ಗ್ರೇಡೇಷನ್ ನೀವು ಹೇಳ್ತಾ ಇದ್ರಿ, 50 ಕ್ವಿಂಟಾಲ್ ಬೆಳೆಯೋನು 10 ಕ್ವಿಂಟಾಲ್ ಬಂದ್ಬಿಡುತ್ತೆ. ಸೊ ಅಲ್ಲೊಂದು ಸಣ್ಣ ಚೇಂಜ್ ಮಾಡ್ಕೊಂಡು ನಾವೀಗ ಸ್ವಾಶ್ ಅಂತ ಮಾಡ್ಕೊಂಡು ಅದನ್ನೇ ಹೇಳಕ್ಕೆ ಹೋಗ್ತೀವಿ, ಕೆಮಿಕಲ್ ಬಳಸಬೇಡಿ, ಬಯಲಾಜಿಕಲ್ಸ್ನ ಬಳಸಿ. ನಮ್ಮ RSKಗಳಲ್ಲಿ ಸಿಗುತ್ತೆ, ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕಮ್ಮಿ ಬೆಳೆಗಳಿಗೆ ಬಯಲಾಜಿಕಲ್ ಸಿಗ್ತವೆ, ಜೀವಾಣುಗಳು ಸಿಗ್ತವೆ ಅಂತ ಒಂದು ಸಣ್ಣ ಬದಲಾವಣೆ. ನಾನೇನು ತುಂಬ ಸೆಟಲ್ಡ್ ಫ್ಯಾಮಿಲಿಯಿಂದ ಏನು ಬರಲಿಲ್ಲ ಸರ್. ನಾವು ಫೈಟ್ ಮಾಡ್ಕೊಂಡೇ ಬಂದು, ನಂದು MSc ಮುಗಿದಾದ್ಮೇಲೆ ಸೆಟ್ಲ್ ಫ್ಯಾಮಿಲಿಯ ಸಕ್ಸಸ್ ರೇಟ್ ಕಡಿಮೆ. ಈಗ ಎಲ್ಲ ಫೆಸಿಲಿಟೀಸ್ ಇದ್ದರೆ ಮಕ್ಕಳು ಯಾಕೆ ಫೈಟ್ ಮಾಡ್ತಾರೆ? ಕರೆಕ್ಟ್. ಲೈಫ್ ಫೈಟ್ ಮಾಡೋವಂಥ ಬರೋಲ್ಲ. ಅಪ್ಪ ಮಾಡಿಟ್ಟಿರ್ತಾರೆ, ಮಕ್ಕಳು ಆರಾಮಾಗಿರ್ತಾರೆ. ಸೊ ಕಡಿಮೆ ಇದ್ರೆ ಅಷ್ಟೇ. ನಮ್ಮಪ್ಪ ನಾವು 8 ಜನಕ್ಕೆ ಏನು ಮಾಡಿಕೊಡ್ಬೇಕು, 8 ಜನಕ್ಕೆ ಮನೆ ಅವೆಲ್ಲ ಏನು ಕನಸೇ ಇರಲಿಲ್ಲ. ನಿಮ್ಮ ಸ್ಟೋರಿ ನಂಗೆ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿದೆ. ಅದಕ್ಕೆ ಸರ್, ತಾವು ಫ್ಯಾಮಿಲಿ ವ್ಯಾಲ್ಯೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೀರ. ನಿಮ್ಮ ತಾಯಿ ಬಗ್ಗೆ ಸಿಕ್ಕಾಪಟ್ಟೆ ಅಭಿಮಾನ ಇಟ್ಕೊಂಡಿದ್ದೀರ ತಾವು. ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ ನಮಗೆ. ಹೆಂಗೆ ಸರ್, ಹೌ ಡು ಯು ಕ್ಯಾರಿ ದಟ್? ಹೆಂಗೆ ಎರಡನ್ನೂ? ಅದು ಏನಾಗುತ್ತೆ, ಅದು ನ್ಯಾಚುರಲಾಗಿ ಬರಬೇಕು. ಅದನ್ನ ಪ್ರೆಸರ್ ಕ್ರಿಯೇಟ್ ಮಾಡಿ ಕೊಡಲಿಕ್ಕಾಗಲ್ಲ. ನಮ್ಮ ತಂದೆ ತಾಯಿ ಪ್ರೀತಿ ನಮಗೆ ಏನಿತ್ತು, ನಮ್ಮ ಅಣ್ಣದಿರು ನಮಗೆ ತೋರಿಸೋ ಪ್ರೀತಿ, ನಮ್ಮ ಸಿಸ್ಟರ್ಸು, ಅದು ನಮಗೆ ತಿರುಗಿ ನೋಡ್ತೇವೆ. ಒಬ್ಬೊಬ್ಬರು ಏನಾಗುತ್ತೆ, ಒಂದು ಸ್ಟೇಜ್ಗೆ ಹೋಯ್ತಾ ಎಲ್ಲರೂ ದೂರ ಮಾಡ್ತಾ ಹೋಗ್ತಾರೆ. ನಮಗೆ ಬೆಳೀತಾ ನಾವು ಹತ್ರ ಆಗ್ತಾಯಿದ್ದೀವಿ ಅಷ್ಟೇ. ಈಗ ನನಗೆ ನನ್ನ ಜೊತೆಲಿದ್ದ ಕಾರ್ಯಕರ್ತರಿಗೂ, ಲೀಡ್ರ್ಗಳಿಗೂ, ನನ್ನ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ಯೂತ್ಸ್ಗೆ ನಾವು ಅವಕಾಶ ಮಾಡಿಕೊಟ್ವಿ, ಬೇಕಾದಷ್ಟು ಜನಕ್ಕೆ ಜಿಲ್ಲೆಯಲ್ಲಿ. ಸೊ ನಮಗೆ ನನಗೆ ಈಗಲೂ ಒಟ್ಟೆ ಬೆಳಗ್ಗೆ ಎದ್ದು ನನ್ನ ಮನೆ ಹತ್ರ ಬಂದರೆ ಈಗಲೂ ಒಂದು 50 ಜನ 100 ಜನ ಅಟೆಂಡ್ ಮಾಡೇ ಬಂದೆ ನಾನು. ದಾರಿಲಿ ಸಿಕ್ಕರು ನಿಲ್ಲಿಸೋರ್ದು ಅಟೆಂಡ್ ಮಾಡೇ ಮುಂದಕ್ಕೆ ಹೋಗ್ತೀನಿ ನಾನು. ಸೊ ಪವರ್ ಎಲ್ಲ ಟೈಮ್ನಲ್ಲೂ ಇರೋಲ್ಲ. ಇದ್ದಾಗ 4 ಜನಕ್ಕೆ ಅನುಕೂಲ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು? ಸೂಪರ್. ಸೊ ನಮ್ಮದೊಂದು ಫೋನಿಂದ ಒಂದು ಫೋನ್ ಮಾಡಿ ಒಬ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಒಬ್ಬನ ಲೈಫ್ ಸೆಟ್ಲ್ ಆಗುತ್ತೆ ಅಂದರೆ ಅದಕ್ಕಿಂತ ಸಂತೋಷ ಏನಿರುತ್ತೆ. ಅದೇ ನಾನು ಪವರಲ್ಲಿ ಇದ್ದಾಗ ಅದರ ಎಫೆಕ್ಟು ಆಗಲ್ಲ, ಅದ್ರ ಉಪಯೋಗ ಆಗಲ್ಲ. ಈಗ ಅದ್ರ ಉಪಯೋಗ ಆಗಬೇಕು. ಎಷ್ಟೋ ಜನಕ್ಕೆ ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಕೊಡಿಸೋದು, ಒಂದು ಸಂಸ್ಥೆಯಲ್ಲಿ ಎಜುಕೇಷನ್ ಒಂದು 10,000 ಫೀಸ್ ಕಡಿಮೆ ಮಾಡ್ತಾರೆ ರಿಕ್ವೆಸ್ಟ್ ಮಾಡಿದ್ರೆ. ಸೊ ಒಂದು ಸೀಟ್ ಇರಲ್ಲ ಅಂತಾರೆ, ಸೀಟ್ ಕೊಡಿಸ್ತೀವಿ. ಹಾಸ್ಟ್ಲಿಲ್ಲ ಅಂದರೆ ಹಾಸ್ಟ್ಲಿಕ್ಕೆ ಏನು ರಿಕ್ವೆಸ್ಟ್. ಅದಕ್ಕೆ ಸರ್ ಹೇಳಿದ್ದು ನಮಗೆ, ಯು ಆರ್ ದ ಮೋಸ್ಟ್ ಅವೈಲಬಲ್ ಅಗ್ರಿಕಲ್ಚರ್ ಮಿನಿಸ್ಟರ್. ನಮಗೆ ಒಂದು ಗುರಿ, ನಾವು ಎಲ್ಲಿವರೆಗೆ ರಾಜಕಾರಣ ಮಾಡ್ತೀವೋ ಅಥವಾ ರಾಜಕಾರಣ ಇರುತ್ತೋ, ನಾನು ಎಲ್ಲಿವರೆಗೂ ಉಪಯೋಗ ಬರ್ತಿದ್ದೀನಿ ಅಲ್ಲಿವರೆಗೂ ಸಾರ್ವಜನಿಕರಿಗೆ ಉಪಯೋಗ ಬರಬೇಕು ಅನ್ನೋದು ಅಷ್ಟೇ ನಮ್ಮದು. ಸೊ ಅದನ್ನು ನನಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿದಾಗ ಈಗಲೂ ಹೇಳ್ತಾರೆ, ಸರ್ ಅಲ್ಲೆಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಏನೋ ಕೇಳಿದೋ ನಾವು, ಅದು ಯಾವುದೋ ಏರ್ಪೋರ್ಟಲ್ಲಿ ಕೇಳಿದೋ, ಅಲ್ಲೇ ಒಂದು ಏನೋ ಹೇಳಿದ್ರಿ ಅನುಕೂಲ ಆಯಿತು ಅಂತ. ಈಗ ಒಬ್ಬರು MLA ಅವರ BJP ಅವ್ರು, ಸರ್ ನಾವು ಒಂದು ಯಾರನ್ನೋ ಕರ್ಕೊಂಬಂದೆ ಹುಬ್ಳಿ ಹತ್ರ, ನೀವು ಏರ್ಪೋರ್ಟ್ಗೆ ಹೋಗ್ತಾ ಇದ್ರಿ, ಏನೋ ಒಂದು ಹೇಳಿದ್ರಿ ಆಗ್ಬಿಡ್ತು ಸರ್ ಅಂತ. ಹಾಗೆ ಸೊ ಎಷ್ಟು ಸಾಧ್ಯನೋ ಅಷ್ಟು ಜನರಿಗೆ ಸರ್ವಿಸ್ ಮಾಡೋವಂಥದ್ದು, ಎಲ್ಪ್ ಆಗಲಿಕ್ಕೆ ನಮ್ಮ ಸಪೋರ್ಟು, ನಾನು ಬ್ಯುಸಿ ಅಥವಾ ನಾನು ಮಂತ್ರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸೊ ಜನ ಬಂದರೆ ದೂರ ಇರೋದು, ಇದೆಲ್ಲ ಇರೋದ್ರಿಂದ ಅದರಿಂದ ನಮಗೇನು ಲಾಭ? ಪವರ್ ಹೋದ್ಮೇಲೆ ಮಾಮೂಲಿ ನಾವು ಸಾಫ್ಟಾಗೇ ಇರಬೇಕಾಗುತ್ತೆ. ಪವರ್ ಇದ್ದಾಗ ನೀವು ಸಾಫ್ಟ್ ಆಗಿದ್ರೆ 4 ಜನಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾನು ಪ್ರತಿ ಸಾರಿ ಬರ್ತಾ ಇರ್ತೀನಿ, ನಮ್ಮ ಹತ್ರ ಭೇಟಿ ಮಾಡ್ತಾನೆ. ಈ ರೈತ 360 ತಮ್ಮ ಹತ್ರನೇ ನೀವೇ ಮಾಡಬೇಕು ಅಂತ ಕೇಳಿ, ಲೈಕ್ ಯು ಸೆಡ್, ಅದು ಏನಾಗುತ್ತೆ, ಈ ಪವರ್ ಇದ್ದಾಗ ನಮ್ಮ ಪೇಷನ್ಸಿಂದ ಸಾಫ್ಟಾಗಿ ನಾವು ಜನ ಬಂದಾಗ ಮಾತಾಡಿಸಿ, ಅಥವಾ ಯಾರೋ ಸಮಸ್ಯೆ ಬಂದಾಗ ಅವ್ರದ್ದು ಹಿಯರ್ ಮಾಡಿ, ಸೊ 1 ಸೆಕೆಂಡ್ ಅವ್ರಿಗೆ ಅಟೆಂಡ್ ಮಾಡಿದ್ರೆ ಒಬ್ರಿಗೆ ಆಗುತ್ತೆ, ಒಬ್ರಿಗೆ ಆಗದೇ ಇರ್ಬೋದು. ಎಲ್ಲ ಸಮಸ್ಯೆನೂ ನಾವು ಪರಿಹಾರ ಮಾಡೋಕ್ಕಾಗದೇ ಇರ್ಬೋದು. 10ರಲ್ಲಿ 4 ಆಗಲಿ 8 ಆಗಲಿ, ಸೊ ಅವ್ರಿಗೆ ಎಷ್ಟು ಎಲ್ಪ್ ಕೊಡುತ್ತೆ, ಅವ್ರ ಫ್ಯಾಮಿಲಿಗೆ ಎಷ್ಟು ರಕ್ಷಣೆ ಕೊಡುತ್ತೆ, ಅದು ಎಷ್ಟು ಉಪಯೋಗ ಆಗುತ್ತೆ. ಸೊ ನಾವು ಈಗ ದುರಾಂಕಾರ ತೋರಿಸ್ಬಿಟ್ಟು ಉಡಾಪೆ ಮಾಡೋದು, ಅಥವಾ ನಮ್ಗೆ ಟೈಮ್ ಇಲ್ಲ, ನಂಗೆ ಮೀಟಿಂಗ್ ಇದೆ, ನಾನು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗಬೇಕು, ನಾಳೆ ಬನ್ನಿ ನಾಡ್ದು ಬನ್ನಿ ಅಂತ ಎದ್ದು ಹೋಗ್ತೀವಿ, ತೊಂದರೆ ಇಲ್ಲ. ಸೊ ನಾವು ಪವರ್ ಹೋದ್ಮೇಲೆ ನಾವು ಸಾಫ್ಟ್ ಆಗ್ತೀವಿ, ಕೂತ್ಕೋತೀವಿ, ಅವಾಗ ಏನು ಉಪಯೋಗ ಆಯ್ತು? ಕರೆಕ್ಟ್. ಅದರಿಂದ ಯಾರಿಗೂ ಉಪಯೋಗ ಆಗಲ್ಲ, ಅಥವಾ ನಮ್ಮ ಟೈಮ್ ಕೊಡಬೇಕು, ಇಲ್ಲದೆ ಇದ್ದಾಗಲ್ಲ. ಸೂಪರ್. ಆಗಲ್ಲ. ಅದರಿಂದ ಬಹುಶಃ ನನಗೆ
ಎಷ್ಟು ಕೆಲವರು ಹೇಳ್ತಾರೆ ನಮಗೂ, ಏನು ಎಷ್ಟು ಓಡಾಡ್ತೀರಾ, ಇವಾಗ ಬೆಳಗಾಂನಲ್ಲಿ ಇರ್ತೀರಾ, ನಾಳೆ ಮಂಡ್ಯಕ್ಕೆ ಬರ್ತೀರಾ, ತಿರ್ಗಿ ಮಂಗಳೂರಿಗೆ ಹೋಗ್ತೀರಾ. ಸೊ ಹೌದು, ಹೆಲ್ತು ಮುಖ್ಯನೇ. ಬಾಡಿ ಮೇಲೆ ಪ್ರೆಷರು ಎಷ್ಟು ಸಾಧ್ಯ ಅಷ್ಟು ತಗೋಬೇಕು. ಬಟ್ ಆದರೆ ಹಾಗಂತೇಳಿ ನಂಗೆ ಬಾಡಿ ರಿಲ್ಯಾಕ್ಸ್ ಬೇಕು, ನನಗೆ ಒಂದು ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಬೇಕು ಅಂತೇಳಿ ನಾನು ತುಂಬ ಟೈಮ್ನ ಪರ್ಸನಲ್ ಲೈಫಿಗೆ ತಗೊಂಬಿಟ್ರೆ 5 ವರ್ಷ ಮುಗಿದೇ ಹೋಗುತ್ತೆ. 5 ವರ್ಷ ಆದಮೇಲೆ ನನ್ನ ಮನೆ ತೆಗೆ ಬರೋರಿಗೆ ಯಾರಿಗೇನು ಮಾಡೋಕ್ಕಾಗುತ್ತೆ. ಸೂಪರ್. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಷ್ಟ ಆದರೂ ಕನ್ವಿಕ್ಷನ್ ಸರ್. ನಾನು ಅವಾಗಲೇ ಒಂದು ಅರ್ಧ ಗಂಟೆ ಹಿಂದೆ ಒಂದು ಪ್ರಶ್ನೆ ಕೇಳಿದೆ ನಿಮಗೆ. ನಿಮ್ಮ BMTCಯಲ್ಲಿ ತಾವು KSRTC 20 ಮಂತ್ಸಲ್ಲಿ ಸಿಕ್ಕಾಪಟ್ಟೆ 500 ಕೋಟಿ 250 ಕೋಟಿ ಮಾಡಿದ್ದು ಅಂದಾಗ ತಾವೇನು ಹೇಳಿದ್ರಿ? ನಾನಲ್ಲ, ನನ್ನ ಟೀಮು ಅಂತಂದ್ರಿ ತಾವು. ದಟ್ ಈಸ್ ಎ ಟ್ರೂ ಲೀಡರ್ಶಿಪ್. ಇವತ್ತು ನಾನು ಅಗ್ರಿಕಲ್ಚರಲ್ಲಿ ಸಕ್ಸಸ್ ಆಗಬೇಕು, ಟ್ರಾನ್ಸ್ಪೋರ್ಟಲ್ಲಿ ಸಕ್ಸಸ್ ಆಗಿದ್ದೀನಿ, ಅಥವಾ ಹೆಲ್ತಲ್ಲಿ ಒಂದಷ್ಟು ರೀಚ್ ಆದೆ ಅಷ್ಟೇ ಸಕ್ಸಸ್ ಅಂತ ಹೇಳೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಆ ಟೀಮ್ ವರ್ಕೆ. ನಾನು ಎಲ್ಲೇ ಯಾವುದೇ ಇಲಾಖೆ ಚಾರ್ಜ್ ತೊಗೊಂಡಾಗ್ಲೂ ನಮ್ಮ ಅಧಿಕಾರಿಗಳನ್ನ ಎಲ್ಲರೂ ವಿಶ್ವಾಸದಲ್ಲಿ ಇಟ್ಕೊಂಡೋಗ್ತೀವಿ. ಅವರು ಅಷ್ಟೇ ಭಾಳ ಫ್ಲೆಕ್ಸಿಬಲಾಗಿ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ಜಿಲ್ಲೆನಲ್ಲಿ. ಸೊ ಎಲ್ಲರೂ ಅಷ್ಟೇ ಟೀಮ್ ಇಲ್ಲದೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಲ್ಲೇ ವಿಶ್ವಾಸದಲ್ಲಿ ಹೋಗದೇ ಇದ್ದರೆ ನಾವೇನೂ ಸಾಧನೆ ಮಾಡೋಕ್ಕಾಗಲ್ಲ. ಒಂದು ಕುಟುಂಬನೇ ಅಷ್ಟೇ ಅಲ್ಲ, ಹಾಗೆಯೇ ಒಂದು ಸರ್ಕಾರ, ಇಲಾಖೆ ಎಲ್ಲ. ನಾನು ನಿಮ್ಗೊಂದಷ್ಟು ರ್ಯಾಪಿಡ್ ಫೈರ್ ಕ್ವಶನ್ಗಳು ಕೇಳಬೇಕು ಅಂದ್ಕೊಂಡೆ. ನಿಮ್ಮ ಪ್ರಕಾರ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಏನು? ಆರ್ಗ್ಯಾನಿಕ್ ಮೀನ್ಸ್ ಸಾವಯವ. ಇಂಗ್ಲೀಷ್ನಲ್ಲಿ ಆರ್ಗ್ಯಾನಿಕ್ ಅಂತೀವಿ, ಕನ್ನಡದಲ್ಲಿ ಸಾವಯವ ಅಂತೀವಿ. ಸೊ ಅದನ್ನು ಒಂದು ರೈತರು ಎಲ್ಲ ಬೆಳೆನಲ್ಲಿ ಎಕ್ಸ್ಪೆರಿಮೆಂಟ್ಲಿ ಮಾಡಲಿಕ್ಕಾಗಲ್ಲ. ಕಡಿಮೆ ಏರಿಯಾದಲ್ಲಿ ಮಾಡಲಿಕ್ಕೆ ಹೆಚ್ಚು ಅವಕಾಶ ಇದೆ. ಒಂದು ಹೆಲ್ತಿ ಫುಡ್ಡನ್ನು ಬೆಳಿಬೋದು. ಸೊ ಒಂದು ಕೆಮಿಕಲ್ನ ಸಂಪೂರ್ಣ ಜೀರೋ ಮಾಡ್ಬೋದು. ಸೊ ಆಟೋಮೆಟಿಕ್ಕಾಗಿ ಅವಾಗ ಕೆಮಿಕಲ್ ಇಲ್ಲ ಅಂತ ಅಂದಾಗ ನಾವು ಆ ಫುಡ್ಡು ಆರೋಗ್ಯಕರವಾಗಿರುತ್ತೆ. ಅದು ಉಪಯೋಗಿಸತಕ್ಕಂಥದ್ದು ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಸೊ ಈಗ ಮೊದಲೆಲ್ಲ ಮಾರ್ಕೆಟ್ ಇಲ್ಲ ಅಂತಿದ್ರು, ಈಗ ಮಾರ್ಕೆಟ್ ಸಾಕಷ್ಟು ಇಂಪ್ರೂವ್ ಆಗಿದೆ. ಸೊ ಅದರಿಂದ ಒಬ್ಬ ಮೀಡಿಯಮ್ ಸ್ಮಾಲ್ ಫಾರ್ಮರು ಸಾವಯವ ಪದ್ಧತಿಯನ್ನು ಆರ್ಗ್ಯಾನಿಕ್ ಸಿಸ್ಟಮ್ನಲ್ಲಿ ಹೋಗೋದ್ರಿಂದ ಅವರಿಗೆ ಲಾಭದಾಯಕವಾಗಿರುತ್ತೆ ಅಂತ ಅನ್ಬೋದು. ನೀವು ಸ್ಟಾರ್ಟ್ ಮಾಡಿರೋ ಸ್ಕೀಮ್ಗಳಲ್ಲಿ ಇಂಥದ್ದೊಂದು ಸ್ಕೀಮು ಸೂಪರ್ ಅನ್ನೋ ಅಂಥದ್ದು ಪ್ರತಿಯೊಬ್ಬರು ರೈತರು ಅಳವಡಿಸ್ಕೋಬೇಕು ಅನ್ನೋಂಥ ಒಂದು ಸ್ಕೀಮ್? ಅದು ಕೃಷಿ ಭಾಗ್ಯನೇ ಬರುತ್ತೆ. ಸ್ಮಾಲು, ಬಿಗ್ಗು ಮತ್ತು ನಮಗೆ ಮಳೆ ಚಾಲೆಂಜಸ್ ಬಂದಾಗ, ವಾಟರ್ ಸ್ಕೇರ್ಸಿಟಿ ಬಂದಾಗ, ಸೊ ಇದಕ್ಕಿದ್ದಂಗೆ 1-2 ಎಕರೆ ರಾಗಿ ಹಾಕಿರ್ತೀವಿ, ಅಥವಾ ಜೋಳ ಹಾಕಿರ್ತೀವಿ, ಅಥವಾ ತರಕಾರಿ ಹಾಕಿರ್ತೀವಿ. ಸೊ ಮಳೆ ಇರಲ್ಲ, ಅಥವಾ ಬೋರ್ವೆಲ್ ಫೇಲ್ ಆಗ್ತವೆ. ಆವಾಗ ನೀವು ಒಂದು ಕೃಷಿ ಹೊಂಡ ಇದ್ದರೆ 4 ಎಕರೆಗೆ 1 ತಿಂಗಳು ಕಾಪಾಡುತ್ತೆ. ಅದಕ್ಕೋಸ್ಕರನೇ ನಾವು ಮೊನ್ನೆ ಫುಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಲ್ಲಿ ಸೆಲೆಕ್ಟ್ ಆಗಿದೆ. ಕೃಷಿ ಭಾಗ್ಯ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೆಲೆಕ್ಟ್ ಆಗಿದೆ ಅಂದರೆ ಅದಕ್ಕೆ ಒಂದು ಮಹತ್ವ ಇದೆ. ನಾವು ಎಂಟೈರ್ 224 ಕ್ಷೇತ್ರ 31 ಜಿಲ್ಲೆಗಳು ಅನ್ಲಿಮಿಟ್ ಕೃಷಿ ಭಾಗ್ಯ ಯೋಜನೆ ಮೂಲಕ ಕೃಷಿ ಹೊಂಡವನ್ನು ಕೊಡ್ತಾಯಿದ್ದೀವಿ. ನಾನು ಮತ್ತೆ ಎಲ್ಲೋ ಕೇಳಿಸ್ಕೊಂಡೆ ಸರ್, ಇದನ್ನು ಎಲ್ಲೋ ಓದಿದೆ. 8ರಿಂದ 10 ವರ್ಷದಲ್ಲಿ ನಾವು ಬಯಾಲಜಿಕಲ್ಸ್ ಕಡೆ ಹೋಗಲಿಲ್ಲ ಅಂದರೆ ಇಡೀ ಭಾರತದ ಅಗ್ರಿಕಲ್ಚರ್ ಭೂಮಿಗಳೆಲ್ಲ ಥಾರ್ ಡೆಸರ್ಟ್ ಥರ ಆಗುತ್ತೆ ಅಂತಾರೆ. ಸತ್ಯ? ಹೌದು, ಸತ್ಯ. 100% ಅದನ್ನು ನಾವೇನಾದ್ರೂ ಮುಂದೆ, ಈಗ ಸುಭಾಷ್ ಪಾಳೇಕರ್ ಇಡೀ ರಾಷ್ಟ್ರದಲ್ಲೆಲ್ಲ ಓಡಾಡ್ತಾರೆ. ನಮ್ಮಲ್ಲೂ ಸುಮಾರು ಮೀಟಿಂಗ್ ಮಾಡಿ, ನನ್ನ ಜೊತೆಲೂ ಒಂದು ಮೀಟಿಂಗ್ ಮಾಡಿದ್ರು. ಒಂದು ಚುಂಚನಗಿರಿನಲ್ಲಿ ಒಂದು ಫಾರ್ಮರ್ಸ್ ಜೊತೆ ಡಿಸ್ಕಸ್ ಮಾಡಿದ್ರು ಒಂದು 3 ಡೇಸು. ಇನ್ನೂ ಒಂದು ಸರಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಮೊದಲು ಜನ ಏನಾಗುತ್ತೆ, ತಕ್ಷಣಕ್ಕೆ ಈಗ ನಾವು ಒಂದಿಷ್ಟೇ ಆ್ಯಂಟಿಬಯೋಟಿಕ್ ತಗೊಂಡ್ರೆ ಬೇಗ ಜ್ವರ ನಿಲ್ಲುತ್ತೆ. ನಿಮ್ಮ ಸ್ಟ್ರೆಂತ್ ಎಲ್ಲಿವರೆಗಿರುತ್ತೆ, ಎನರ್ಜಿ ಎಲ್ಲಿವರೆಗಿರುತ್ತೆ, ಅಲ್ಲಿವರೆಗೆ ನೀವು ಮಾತ್ರೆನೇ ತಗೊಳ್ಳೋದಲ್ಲೇ ಜ್ವರನ ಕಂಟ್ರೋಲ್ ಮಾಡ್ಬೋದು. ಅದು ಒಂದು ವೈರಸ್ ಅಷ್ಟೇ. ವೈರಸ್ ಬಂದಿರುತ್ತೆ, ಜ್ವರ ಬಂದಿರುತ್ತೆ. ಆ ವೈರಸ್ ಹೋದ ತಕ್ಷಣ ಜ್ವರ 1-2 ದಿವಸ ನಿಮ್ಮ ರೆಸಿಸ್ಟೆನ್ಸ್ ಪವರ್ ಇದ್ದರೆ ಕಡಿಮೆ ಆಗುತ್ತೆ. ನಿಮ್ಗೆ ರೆಸಿಸ್ಟೆನ್ಸ್ ಪವರ್ ಇಲ್ಲ ಅಂತ ಅಂದಾಗ ಆಟೋಮೆಟಿಕ್ಕಾಗಿ ಮಾತ್ರೆಗೆ ಹೋಗ್ಬೇಕು. ಆಮೇಲೆ ಅದನ್ನು ತಗೊಂಡು ಅಭ್ಯಾಸ ಆದರೆ ಆಮೇಲೆ ಆಂಟಿಬಯೋಟಿಕ್ ಹೋಗ್ಬೇಕು. ಸೊ ಹಾಗೆ ಇದು
ಎಲ್ಲರೂ ಬಯೋಲಾಜಿಕಲ್ ಬಳಸಬೇಕು. ನಾವು ಒಂದಷ್ಟು ಎಫರ್ಟ್ ಆಗ್ತಾ ಇದೆ ಸರ್ ನಮ್ಮ ತಂಡದ ಮುಖಾಂತರ. ನಮ್ಮ ಕಡೆಯಿಂದ ಏನು ಮಾಡ್ಬೋದು ಅಂದರೆ ನಾವು ಏನಿಲ್ಲ, ರೈತರು ಅಯ್ಯೋ ನಮಗೆ ತಕ್ಷಣ 1 ಕ್ವಿಂಟಾಲ್ ಜಾಸ್ತಿ ಬೆಳಿಬೇಕು ಅಥವಾ ಅಯ್ಯೋ ಎಕ್ಸ್ಪೆರಿಮೆಂಟಲ್ ಮಾಡೋದ್ರ ಬದಲು ನಾವು ಹೋಗ್ಬಿಡೋಣ ಅಂತ ಜನ ಆತಾತ್ರವಾಗಿ ಹೋಗ್ತಾರೆ. ಬಟ್ ಜನರಿಗೆ ನಿಧಾನಕ್ಕೆ ಕನ್ವಿನ್ಸ್ ಮಾಡಬೇಕು. ಸೊ ಈ ಒಂದು ಪದ್ಧತಿಲಿ ಏನು ಅವ್ರಿಗೆ ಲಾಸ್ ಆಗಲ್ಲ. ಸೊ 100% ಅವ್ರಿಗೆ ಪ್ರಾಫಿಟ್ಟು ಮತ್ತು ಇಳುವರಿ ಎಲ್ಲವೂ ಸಿಗುತ್ತೆ. ಸ್ವಲ್ಪ ಅವ್ರಿಗೆ ಹೆಚ್ಚು ವಿಚಾರವನ್ನು ಮಂದಟ್ಟಾಗೋ ರೀತಿಯಲ್ಲಿ ಅವರಿಗೆ ಕನ್ವಿನ್ಸ್ ಮಾಡಬೇಕು. ಅದನ್ನು ಈಗ ನಿಮ್ಮಂಥ ಅನೇಕ ಚಾನೆಲ್ಗಳು, ಇತ್ತೀಚೆಗೆ ಪತ್ರಿಕೆಗಳು ಅವಾಗವಾಗ ಒಂದೊಂದು ಕಾಲಮ್ಮು, ವಿಜಯ ಕರ್ನಾಟಕ, ವಿಜಯವಾಣಿ ಇವೆಲ್ಲ ನೋಡ್ತಾ ಇದ್ದೀವಿ. ರೈತರಿಗೆ ಪ್ರಶಸ್ತಿ ಕೊಡೋದು, ಸುವರ್ಣ ಟಿ ವಿಯವರು, ಈಗ ಫಸ್ಟ್ ನ್ಯೂಸ್ನವರು ಒಂದಷ್ಟು ಕೆಲಸ ಮಾಡಿದ್ರು. ನಾವಾಗ ಅಲ್ಲೂ ನಾನು ಬಂದಿದ್ದೆ. ಆಗ ನಾವೊಂದು 25 ಜನ ರೈತರಿಗೆ ನಿಮ್ಮ ಕಡೆಯಿಂದಲೇ. ಈಗ ನಿಮ್ಮ ಥರ ಯೂಟ್ಯೂಬ್ ಚಾನಲ್ಗಳು ಸಾಕಷ್ಟು ಮುಂದೆ ಬರಬೇಕು. ರೈತರಿಗೆ ಈ ಏನು ಸರ್ಕಾರದಿಂದ ಸಿಗುತ್ತೆ, ಯೂನಿವರ್ಸಿಟಿಯಿಂದ ಏನು ಅನುಕೂಲ ಆಗುತ್ತೆ, ಯಾವ ರೀತಿ ಸ್ಕೀಮ್ಗಳಿಗೋಗಬೇಕು, ಪ್ರಕೃತಿಗೆ ಯಾವ ರೀತಿ ನಾವು ಅದನ್ನು ಎದುರಿಸುವಂಥ ಒಂದು ಸಿಸ್ಟಮ್ಗೆ ನಾವು ಹೋಗಬೇಕು. ಮತ್ತು ಆ ಥರದ್ದೆಲ್ಲ ಸ್ವಲ್ಪ ನಿಮ್ಮಂಥ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡು, ಅಗ್ರಿಕಲ್ಚರ್ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಬರೀ ನಾವು ಯಾವುದೋ ಒಂದು ಪ್ರಾಫಿಟಬಲ್ ಸ್ಕೀಮ್ ಇಟ್ಕೊಂಡು ಹೋಗೋ ಬದಲು ಸೊ ದೇಶದ ಎಕನಾಮಿ ಮತ್ತು ದೇಶದ ಬಡತನ ನಿರ್ಮೂಲನೆ ಮಾಡ್ತಕ್ಕಂಥ ರೀತಿಯಲ್ಲೂ ನಾವು ಒಂದಷ್ಟು ನಮ್ಮ ಕಾಂಟ್ರಿಬ್ಯೂಷನ್ ಏನಂತ. ಟೈಮ್ ನಮಗೆ ಶಾರ್ಟ್. ಜರ್ನಿ ಹೆಂಗೆ ಅಂದರೆ ಹುಡ್ತಿದ್ದಂಗೆ ನಮಗೆ ಡೇಸ್ ಕೌಂಟ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಇನ್ನೂ ಯುವಕರಿದ್ದಾಗ ಹೌದು ಅಂತ ಸ್ಪೀಡಲ್ಲಿ ಹೋಗ್ತಿರ್ತೀವಿ. 50 ಆದಮೇಲೆ ಮೈನಸ್ ಆಗ್ತಾ ಬರುತ್ತಲ್ಲ, ಮಧ್ಯದಲ್ಲಾಗೋ ಅನಾಹುತ ಬೇರೆ ಇರುತ್ತೆ. ಆದರೆ ಜನರಲಿ ಸೊ ಇದಿರುತ್ತೆ. ಹಂಗಾಗಿ ಎಷ್ಟು ನಾವು ದಿವಸ ಇರ್ತೀವೋ, ಅವಕಾಶ ಸಿಗ್ತೀವೋ, ಸೊ ಅದನ್ನು ಈ ಥರದೊಂದು ಎಸ್ಪೆಷಲಿ ಕೃಷಿಗೆ ಫೋಕಸ್ ಮಾಡಿದ್ರೆ ಬಟ್ ದೇಶದ ಎಕನಾಮಿನೇ ಬದಲಾವಣೆ. ನಾವು ರೈತ 360 ಮುಖಾಂತರ ಮತ್ತು ಸ್ವಾಶ್ ಅಂತ ನಮ್ಮ ಸಂಸ್ಥೆ ಇದೆ, ಅದ್ರ ಮುಖಾಂತರ ನಾವು ಸಿಕ್ಕಾಪಟ್ಟೆ ರೈತರನ್ನ ಭೇಟಿ ಮಾಡ್ತಾ ಇರ್ತೀವಿ. ನಮ್ಮ ಕಿರಣ್ ನೀವು ಇಲ್ಲಿಗೆ ಕರೆಯೋದ, ಯಾವ ಡೇಟ್ ಕೊಡ್ತೀರಾ ಅಂತ ಅಂದಾಗ ನಾನು ಆಯ್ತು ನಾಳೆನೇ ತಗೊಳಪ್ಪ, ಅಲ್ಲಿಗೆ ಹೋಗೋಣ ನಡಿ ಅಂತ ಅಂದೆ. ಸೊ ಅದರಿಂದ ನಿಮ್ಮಂಥವರು ಇಷ್ಟೊಂದು ಆಸಕ್ತಿಯಿಂದ ಮಾಡ್ತೀರಾ ಅಂದರೆ ನಮಗೂ ಹೆಮ್ಮೆ. ಸೊ ನಮಗೆ ಆದಷ್ಟು ನಿಮ್ಮ ಬಗ್ಗೆ ನನಗೆ ವಿಶ್ವಾಸ ಇದೆ, ಪ್ರೀತಿಯೂ ಇದೆ. ಸೊ ಏನು ಬೇಕಾದ್ರೂ ನಾವು ಎನ್ಕರೇಜ್ ಮಾಡಬೇಕಲ್ಲ. ಸೊ ಅದರಿಂದ ನಮ್ಮಿಂದ ಇನ್ನೇನು ಕೇಳಿದ್ದೀರ ಪಾಪ. ಸೊ ಇನ್ನೊಂದು ಫುಲ್ ಸೀರಿಯಸ್ ಕ್ವಶನ್ ಒಂದಿದೆ. ಅಗ್ರಿಕಲ್ಚರ್ ಮಿನಿಸ್ಟರ್ ಚಲುವರಾಯಸ್ವಾಮಿ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಬರುತ್ತೆ. ನಾನು ಯಾವುದೋ ಟಿ ವಿಲಿ ನೋಡ್ತಾ ಹೇಳ್ತಿದ್ದೆ. ನಾನು ಡಿಪ್ಲೊಮಾ ಓದ್ಬೇಕಾದ್ರೆ ಸ್ವಲ್ಪ ಮಾಡ್ಕೊಂಡಿದ್ವಿ. ಫಸ್ಟು ಹೈಸ್ಕೂಲು ಮಠದಲ್ಲಿದ್ದರಿಂದ ಅಡುಗೆ ಮಾಡೋಲ್ಲ. ಡಿಪ್ಲೊಮಾ 3 years ಮಾಡೋನಾಗ ರೈಸು, ಸಾಂಬಾರು, ಬ್ರೇಕ್ಫಾಸ್ಟ್, ಬಿರಿಯಾನಿ ಎಲ್ಲ ಮಾಡೋಕ್ಕೆ ಬರುತ್ತೆ. ಅದೆಲ್ಲ ಏನು ಬರಲ್ಲ. ಸ್ವಲ್ಪ ಜನರಲ್ ಲೈಟಾಗಿ ಒಂದು ನನಗೆ ಮೈಸೂರು ಪಾಕ್ ಜಾಸ್ತಿ ಇಷ್ಟ, ಅದು ಮಾಡ್ತಿದ್ದೆ ನಾನು. ಸೂಪರ್. ಮೈಸೂರು ಪಾಕ್ ಮಾಡ್ಕೊಂಡು ತಿಂತಿದ್ದೆ. ಮೈಸೂರು ಪಾಕ್ ಅಂದಾಗ ನನಗೊಂದು ನೆನಪಾಯಿತು. ನಾನು ಇಷ್ಟೊತ್ತಿದಂತ ತೆಗಿಲಿಲ್ಲ. ನಮ್ಮಲ್ಲಿ ಈ GI ಟ್ಯಾಗ್ ಅಂತ ಮಾಡ್ತಾ ಇದ್ದಾರೆ. ನಿಮ್ಮ ನಿಟ್ಟಿನಲ್ಲಿ ಭೀಮಾ ಅಂತ ಪಲ್ಸ್ ಭೀಮಾ ಇಂಟರ್ವ್ಯೂ, ಯಾಕಂದ್ರೆ ನಿಮ್ಮ PR ಟೀಮ್ ಅವರು ನೀವು ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ನನಗೆ ಇದ್ರ ಬಗ್ಗೆ ತಾವು ತಮ್ಮ ಮಾತುಗಳನ್ನ. ಏನಿಲ್ಲ, ಅದು GI ಟ್ಯಾಗ್ಗೆ ಸೆಲೆಕ್ಟ್ ಆಗಿದೆ ಮತ್ತು ಬ್ರ್ಯಾಂಡ್ ಭೀಮಾ ಪಲ್ಸ್ ಅಂತ ಹೇಳಿ ಬ್ರ್ಯಾಂಡ್ ಕ್ರಿಯೇಟ್, ಲೈಕ್ ನಂದಿನಿ ಥರ ಆಗಬೇಕು ಅನ್ನೋದು ನಿಮ್ಮ ಕನಸು. ಮತ್ತು ತೂರು ನಮ್ಮಲ್ಲಿ 2ನೇ ರಾಜ್ಯ ತೂರು ಹೆಚ್ಚು ಬೆಳೆಯೋದ್ರಲ್ಲಿ. ಬಟ್ ಒಂದು ಸ್ವಲ್ಪ ಲಾಸ್ಟು ಮಳೆಯಿಂದ ಇದಾಗಿ ನಮಗೆ ಒಂದು ಸ್ವಲ್ಪ ಗುಲ್ಬರ್ಗ ಆ ಸೈಡು ಈ ಸಲ ಸ್ವಲ್ಪ ಡ್ಯಾಮೇಜ್ ಆಯಿತು. ಬಟ್ ಇದಿದೆ. ಬಟ್ ಆ ಥರ ನಾವು ಎಲ್ಲ ಬೆಳೆಗೂ ನಾವು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾ ಹೋದರೆ ಸೊ ರೈತರಿಗೆ ಅದು ಭಯಂಕರ ಎಕ್ಸ್ಟ್ರಾರ್ಡಿನರಿ ಐಡಿಯಾ ಇದೆ, ಇದಾಗುತ್ತೆ. ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು. ಮತ್ತು ನೋಡಿ, ಒಂದು ಯಾವುದೇ ಪದಾರ್ಥ ನಾವು ಬೆಳಿತೀವಲ್ಲ ಅದನ್ನು ಡೈರೆಕ್ಟಾಗಿ ನಾವು ಹಾರ್ವೆಸ್ಟ್ ಟೈಮ್ನಲ್ಲೇ ಅದನ್ನು ಸೇಲ್ ಮಾಡಿದ್ರೆ ಅದಕ್ಕಿಂತ ಸೊ 4 ದಿವಸ ಬಿಟ್ಟು ಮಾಡಿದ್ರೆ ಜಾಸ್ತಿ ಆಗುತ್ತೆ. ಅದಕ್ಕಿಂತ ನೀವು ಅದನ್ನು ಈ ರೀತಿ ಬ್ರ್ಯಾಂಡ್ ಮಾಡಿ ಸಂಸ್ಕರಣೆ ಮಾಡಿದ್ರೆ ಅದು ₹100 ₹1000 ಸಿಗುತ್ತೆ. ಸೂಪರ್. ಈ ಅಮೂಲ್ ಹೆಂಗೆ ಬೆಳೀತು, ನಂದಿನಿ ಹೆಂಗೆ ಬೆಳೀತು, ಹಂಗೆ ಭೀಮಾ ಆ ಥರ ಬೆಳಿಬೇಕು ಅನ್ನೋದು ನಮ್ಮ
ನನಗೂ ಕನಸು ಈಗ. ರೈತರಲ್ಲಿ ನಮಗೆ ಲಿಮಿಟೇ ಇಲ್ಲ, ಅಷ್ಟು ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಅಷ್ಟು ರೈತರಿಗೆ ಹೊಸ ಒಂದು ಆವಿಷ್ಕಾರನೇ ಕೊಡಲಿಕ್ಕೆ ಅವಕಾಶ ಇದೆ. ಬಟ್ಟು ನನಗೆ ಸಿದ್ದರಾಮಯ್ಯನವರು ಒಂದು ದಿವಸ ಅಂದರು, ಎಲ್ಲರೂ ಕೃಷಿ ಕಷ್ಟ ಅಂತ ಕಾಂಪ್ಲಿಕೇಟೆಡು ರೈತರದು ಯಪ್ಪ ಯಾರಿಗೆ ಬೇಕು ಅಂತ ಅಂದರೆ ಹೆಂಗಪ್ಪ ನೀನು ಕೃಷಿ ಒಬ್ಬ ರೈತರ ಬಂದು ಮಂಡ್ಯ ಜಿಲ್ಲೆ ಅದಕ್ಕೆ ನಿನಗೆ ಕೊಟ್ಟೆ ಅಂತ. ನನಗೆ ಸಡನ್ನಾಗಿ ಅನ್ನಿಸ್ತು, ಯಪ್ಪ ಇವೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡಾ ಎಲ್ಲರೂ ಈಗ ಎಷ್ಟೋ ಒಂದು ಸಲ ಗೋಲಿಬಾರ್ ಆಗಿಬಿಟ್ಟಿತ್ತು, ಒಂದು ಸಲ ಆ ಇಶ್ಯೂ ಈ ಇಶ್ಯೂ, ಮಾರ್ಕೆಟ್ ಇಶ್ಯೂ, ಯಾವುದೋ ಒಂದು ಮಳೆ ಬಂದು ಹಾನಿ ಆಗ್ತದೆ ಅಥವಾ ಇನ್ನೊಂದು ಯಾವುದೋ ರೋಗ ಬಂದು ಹೋಗ್ತದೆ, ಎಲ್ಲ ಒಂದು ಸ್ವಲ್ಪ ಗೊಬ್ಬರ ಸರಿಯಾಗಿ ಕೊಡಲ್ಲ. ಈ ಸಲ ಎಂಥದ್ದು ನಾವು 3.5 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಸರಬರಾಜು ಕಡಿಮೆ ಆದ್ರೂ ಮೇಂಟೈನ್ ಮಾಡಿದ್ದೀವಿ. ಸೂಪರ್. ಹೌದು, ಲಾಟ್ ಆಫ್ ಸ್ಕೇರ್ಸಿಟಿ ಫರ್ಟಿಲೈಸರ್ಸ್. ನಮಗೆ ಅಂತ ನನಗೆ ಹೌದಲ್ವಾ ಅಂತ ಭಯ ಆದ್ರೂ ಅದರ ತಕ್ಷಣವೇ ನೋಡೋಣ, ನಾನು ಗೊತ್ತಿರೋರು ಒಬ್ಬ ರೈತ, ಒಬ್ಬ ಹೊಲ ಉಳ್ತಿದ್ದನು, ನಾನೇ ಮಂತ್ರಿ ಅಂದರೆ ಸೂಪರ್. ಅಯ್ಯಯ್ಯಪ್ಪ ಅದು ನೆನೆಸ್ಕೊಳ್ಳೋಕ್ಕೆ ಜುಮಾನ್ ಅಂತಲ್ಲ. ಒಬ್ಬ ಹೊಲ ಉಳ ರೈತ ಜಮೀನಲ್ಲಿ ವ್ಯವಸಾಯ ಮಾಡ್ತಿದ್ದನು, ಆಲೂಗಡ್ಡೆ ಬೆಳೀತಿದ್ದೋ, ನಾವು ಗಾಣ ಹೊಡಿತಿದ್ದೆ. ಸೊ ನಾನೇ ನಮ್ಮ ಅಂಥ ಒಂದು ಸಣ್ಣ ಒಬ್ಬ ರೈತ ಮತ್ತು ಈ ರಾಜ್ಯದಲ್ಲಿ ಒಬ್ಬರು ಮಂತ್ರಿ ಅಂದರೆ ಇವತ್ತು 7.5 ಕೋಟಿ ಜನಕ್ಕೆ ನಾವು 34 ಜನ ಮಂತ್ರಿಗಳಿದ್ದೀವಿ. ಸಿ ಎಮ್ ಒಬ್ಬರೇ, 7.5 ಕೋಟಿಗೆ ಅವರೇ ಒಬ್ಬರೇ ಮುಖ್ಯಮಂತ್ರಿ, ಟೀಮ್ ಲೀಡ್ರು. ಇಂಥ ಅವಕಾಶ ಎಷ್ಟು ಜನಕ್ಕೆ ಸಿಗುತ್ತೆ. ನೀವು ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ನೀವು ಹೇಳ್ತಿದ್ರೆ ನಾನು ಕನೆಕ್ಟ್ ಮಾಡ್ಕೊತ ಇದ್ದೀನಿ. ಯಾಕೆ ಅಂತಂದರೆ, ಸೊ ಯಾವಾಗ ನಿಮಗೆ ಫರ್ಟಿಲೈಸರ್ ಶಾರ್ಟೇಜ್ ಇದೆ ಅಂದಿದ ತಕ್ಷಣ ಯು ಸ್ಟಾರ್ಟೆಡ್ ಎಂಡೋರ್ಸಿಂಗ್ ಬಯೋಲಾಜಿಕಲ್ಸ್ ಬಗ್ಗೆ ಟು ಆಪ್ಟಿಮೈಸ್ ದ ಅಗ್ರಿಕಲ್ಚರ್. ಅದರ ಸ್ಕೀಮ್ನಲ್ಲಿ ಕಡಿಮೆನೇ ಉಪಯೋಗಿಸಿದ್ರು ಜನ. ಅದಕ್ಕೆ ನ್ಯಾನೋ ಯೂರಿಯಾ ಬಂತು. ಸೊ ಅದನ್ನೆಲ್ಲ ಉಪಯೋಗಿಸೋದ್ರಿಂದ ಕಡಿಮೆ ರೇಟು, ಸೊ ಇದರ ಎಫೆಕ್ಟ್ ಕಡಿಮೆ ಆಗುತ್ತೆ, ಕೆಮಿಕಲ್ ಎಫೆಕ್ಟ್ ಅಂತ ಅಲ್ಲ. ಸೊ ಜನ ಸ್ಪಂದಿಸಿದಾರಪ್ಪ. ನನಗೇನೋ ನಮ್ಮ ರೈತರು ಒಂದಷ್ಟು ಇರ್ತದೆ, ಎಮೋಷನಲ್ಲಿ ಮಾತನಾಡೋರು, ಒಂದು ಸ್ವಲ್ಪ ನಮ್ಮನ್ನು ಬೈಯೋರು ಇರ್ತಾರೆ. ಬಟ್ ಅದನ್ನು ನನಗೆ ನಾನು ಮಂತ್ರಿ ಆದಮೇಲೆ ನಮ್ಮ ರೈತರು ನಂಗೆ ಸಹಕರಿಸಿದ್ದಾರೆ. ಹ್ಯಾಪಿ ಇದೆ, ಭಾಳ ಸಂತೋಷ ಇದೆ. ಸೊ ಏನಾದ್ರು ಹೇಳಿದ್ರೆ ಸಮಾಧಾನವಾಗಿ ಕೇಳ್ತಾರೆ. ಬಟ್ಟು ಕೆಲವು ಹೊಸ ಯೋಜನೆಗಳು ಕೊಟ್ಟಾಗ ಅಥವಾ ಅದಕ್ಕೆ ಅಡ್ವೈಸ್ ಕೊಟ್ಟಾಗ ತಗೊಂಡಿದ್ದಾರೆ. ಬಟ್ ಅವ್ರು ಕಷ್ಟ ಇದ್ದಾಗ ಯಾವಾಗಲೋ ಒಂದು ಸಲ ಸಿಟ್ಟು ಮಾಡ್ಕೋತಾರೆ ಅಂತ ಈಗ ಏನೂ ಮಾಡಲಿಕ್ಕಾಗಲ್ಲ. ಬಟ್ ನನಗೆ ನಮ್ಮ ಇಲಾಖೆ, ಕೃಷಿ ಇಲಾಖೆ, ಇಲ್ಲಿವರೆಗೆ 3 ಇಲಾಖೆನೂ ಒಂದು ಹಂತದಲ್ಲಿ ನನಗೆ ಭಾಳ ಖುಷಿ ಕೊಟ್ಟಿದೆ. ಅದರಲ್ಲಿ ಅತ್ಯಂತ ನನಗೆ ಖುಷಿ ಕೊಟ್ಟಿರೋದು ಖುಷಿಯಿಂದ ಕೃಷಿ. ಸೂಪರ್. ತಾವು ನಿಮ್ಮ ಅವಧಿಯಲ್ಲಿ ನೀವು ಇನ್ಶೂರೆನ್ಸ್ಗೆ ಸಿಕ್ಕಾಪಟ್ಟೆ ಗಮನ ಹರಿಸಿದ್ರೆ. ಇನ್ಶೂರೆನ್ಸ್ ಇಂಪ್ಲಿಮೆಂಟೇಷನ್ನು ಪ್ರಶಸ್ತಿ ನಮಗೆ ಬಂದಿದೆ. ಇಡೀ ರಾಷ್ಟ್ರದಲ್ಲಿ ನಮಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಜೊತೆಗೆ ಈ ಜಿಲ್ಲೆಗಳನ್ನ ಆಯ್ಕೆ ಮಾಡಿದ್ದಾರೆ ಒಂದಷ್ಟು. ಅದರಲ್ಲಿ 2ನೇ ಕೊಪ್ಪಳ ಮತ್ತು ಹಾವೇರಿನಲ್ಲಿ ಸೊ ನಮ್ಮ ಇಂಪ್ಲಿಮೆಂಟೇಷನ್ ಸೊ ಇಡೀ ರಾಷ್ಟ್ರಕ್ಕೆ ಮಾದರಿ ಅನ್ನೋ ರೀತಿಯಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಆ ಥರ. ಮತ್ತು ಈ ಲ್ಯಾಬನ್ನು ನಾವು ಅಕ್ರಿಡೇಷನ್ ಸರ್ಟಿಫಿಕೇಟ್ ರಾಷ್ಟ್ರ ಮಟ್ಟದಲ್ಲಿ ರೆಕಗ್ನೈಷನ್ ಕೊಟ್ಟಿರ್ತಕ್ಕಂಥದ್ದು 58 ಲ್ಯಾಬ್ಗೂ ನಾವು ಪೂರ್ಣ ಪ್ರಮಾಣದಲ್ಲಿ ನನ್ನ ಕಾಲದಲ್ಲೇ ತಗೊಂಡಿದ್ವಿ ಅಕ್ರಿಡೇಷನ್. ಸೊ ಒಬ್ಬರು CEO ರಾಷ್ಟ್ರ ಮಟ್ಟದ ಅಧಿಕಾರಿ ಮೊನ್ನೆ ಬಂದು ಅವನಿಗೆ ನೆಮ್ಮಲಿಕ್ಕೆ ಆಯ್ತಾಯಿಲ್ಲ. ನೀವು ಹೆಂಗೆ ಸರ್, ನಾವು ಯಾವ ರಾಜ್ಯಕ್ಕೆ ಹೋದರೂ ಇನ್ನೂ 10 ಲ್ಯಾಬ್ರೇಟ್ರಿಗೂ ಅವರು ಈ ಥರ ಫೆಸಿಲಿಟೀಸ್ ತಗೋತಾ ಇಲ್ಲ. ನೀವು 58 ಲ್ಯಾಬ್ ಇದೆ, 58ಕ್ಕೂ ಅಕ್ರಿಡೇಷನ್ ತಗೊಂಡಿದ್ದೀರಾ, ಹೆಂಗೆ ತಗೊಂಡ್ರಿ, ಇದು ಯಾರು ಜವಾಬ್ದಾರಿ ತಗೊಂಡವರು ಅಂತ ನಮ್ಮ ಪುತ್ರ ಒಬ್ಬರು ಡೈರೆಕ್ಟ್ರು ನಮ್ಮ ಕಮಿಷನರ್ ಹೇಳಿದಾಗ ಅವ್ರಿಗೆ ಭಾಳ ಅಪ್ರಿಷಿಯೇಟ್ ಮಾಡ್ತಿದ್ರು. ಸೊ ಆ ಥರ ನಾವು ತುಂಬಾ, ನಾನೀಗ ಹೇಳಿರೋದು ಭಾಳ ಕಡಿಮೆ. ನಾನು 1.5 hours ಟೈಮ್ ತೊಗೊಂಡಿದ್ದೀನಿ. ತುಂಬ ಕೆಲಸ ಮಾಡಿದ್ದೀವಿ. ಸೊ ತುಂಬ ನಮ್ಮ ಟೀಮ್ ವರ್ಕು, ನಾವು ನಮ್ಮ ಜನ ನಮಗೇನೇ ಬ್ಯುಸಿ ಇದ್ದರೂ ನಾವು ನಮ್ಮ ಕೆಲಸ ಮರ್ತಂತೂ ಇಲ್ಲ. ನಮಗೆ ಪರ್ಸನಲ್ಲಾಗಿ ನಮ್ಮ ಜಿಲ್ಲೆ, ಕ್ಷೇತ್ರ, ಫಂಕ್ಷನ್ಗಳು, ಪೊಲಿಟಿಕಲ್ ಮೀಟಿಂಗ್ಗಳು ಇರ್ತವೆ. ಅವೇನೇ ಇದ್ದರೂ ಇಲಾಖೆ ವಿಚಾರ ಬಂದಾಗ ನಾನು ಸ್ವಲ್ಪ ಟೈಮ್ ತೊಗೊಂಡು ಅದಕ್ಕೆ ಕೆಲಸ ಮಾಡಿದ್ದೆ. ಏಕೆಂದರೆ ನನಗೆ ಯಾವುದು ಶಾಶ್ವತ ಇಲ್ಲ ಅಂತ ನನಗೆ ಗೊತ್ತು.
ಕರೆಕ್ಟ್, ನೀವಾಗಲೇ ಹೇಳಿದ್ರಿ, ಟೈಮ್ ಇದ್ದಾಗ ಕೊಡಬೇಕು, ಟೈಮ್ ಯಾವುದು ಇಲ್ಲದೆ ಶಾಶ್ವತ ಇದ್ದಾಗಲ್ಲ. ಅಲ್ಲ. ಅದರಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸಾಧ್ಯ ಸೊ ಆಲೋಚನೆ ಮಾಡಬೇಕು. ಇವತ್ತು ನನಗೆ ಇಲಾಖೆ ಇಡೀ ರಾಜ್ಯದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ನಾನೊಂದು ಆನ್ಲೈನಲ್ಲಿ ಮೀಟಿಂಗ್ ಮಾಡ್ಬೋದು, ನಾನು ಮೀಟಿಂಗ್ ಕರೆದು ಇದೇನು ಮಾಡಿದ್ರಿ ಅಂತ ಕೇಳ್ಬೋದು, ಅಥವಾ ಇದು ಇಂಪ್ಲಿಮೆಂಟ್ ಮಾಡಿ ಅನ್ಬೋದು, ಇದೊಂದು ಎಕ್ಸ್ಪಿರಿಮೆಂಟಲ್ ಮಾಡಿ ಇದು ಯಾಕೆ ರೈತರಿಗೆ ಲಾಸ್ ಆಗ್ತಾಯಿದೆ, ಇನ್ಶೂರೆನ್ಸಲ್ಲಿ ಇದು ಯಾಕೆ ತೊಂದರೆ ಆಗ್ತಾಯಿದೆ ನೋಡಿ, ಇನ್ಶೂರೆನ್ಸ್ ಇನ್ನೂ ಸ್ವಲ್ಪ ನಾವು ಹೆಚ್ಚು ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇಲ್ವಾ ಅಂತ ಅನ್ಬೋದು. ನಾಳೆ ಈ ಸರ್ಕಾರ ಇಲ್ಲದೇ ಇದ್ದಾಗ ಯಾರನ್ನ ಕರಿತೀರಾ, ಯಾರ ಜೊತೆ ಮಾತಾಡ್ತೀರಾ? ನಾವು ಬರೀ ಭಾಷಣ ಮಾಡೋದ್ರಲ್ಲೇ ಕಾಲ ಕಳೆಯೋದ್ರಿಂದ ಏನಾಗ್ತಿಲ್ಲ. ಕೆಲವು ರಾಜಕಾರಣಿಗಳು ಇದ್ದಾರೆ, ಭಾಷಣ ಮಾಡ್ತಾರೆ, ಒಂದಷ್ಟು ಸುಳ್ಳು ಹೇಳ್ತಾರೆ. ನಮ್ಮ ಸಾರ್ವಜನಿಕರು ಪಾಪ ಸುಳ್ಳಿಗೂ ಜಾಸ್ತಿ ಬೆರಗಾಗ್ಬಿಡ್ತಾರೆ. ನಮ್ಮ ಮೀಡಿಯಾನೂ ಹಂಗೆ ಆಗುತ್ತೆ ಒಂದೊಂದ್ಸಲ. ಏನೂ ಮಾಡೋಕ್ಕಾಗಲ್ಲ, ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹಂಗಂತೇಳಿ ನಾವು ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು? ಸೊ ರಿಯಲೈಸ್ ಆಗೋ ಟೈಮ್ ಬಂದಾಗ ಆಗುತ್ತೆ. ಯು ಆರ್ ಪ್ರೋ ಚಾನ್ಸಲರ್ ಆಫ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸರ್. ತಾವು ಈ ಪ್ರೈವೇಟೈಸೇಷನ್ ಆಫ್ ಅಗ್ರಿಕಲ್ಚರ್ ಬಗ್ಗೆ ನಿಮ್ಮ ನಿಲುವೇನು ಸರ್? ಅದು ತಪ್ಪೇನಿಲ್ಲ. ಮಹಾರಾಷ್ಟ್ರಲ್ಲೆಲ್ಲ ಭಾಳಷ್ಟು ಕಾಲೇಜ್ ಆಗಿದೆ. ನಮ್ಮಲ್ಲಿ ಸಿಕ್ಕಾಬಟ್ಟೆ ಸ್ಟೂಡೆಂಟ್ಸು ಬೇಡಿಕೆ ಇದೆ. ನಮ್ಮಲ್ಲಿ ಭಾಳ ಕಡಿಮೆ 5 ಯೂನಿವರ್ಸಿಟಿ, ಅದರಲ್ಲಿ ಕಾಲೇಜಸ್ ಇರೋದು. ನಾವಿದ್ದಾಗೆಲ್ಲ ಒಂದು 400-450 ಜನ ಎಲ್ಲ ಅಪ್ಲಿಕೇಶನ್ಗೆ ಫಿಲ್ ಮಾಡೋಕ್ಕಾಗಲ್ಲ ಅವಕಾಶಗಳು ಅದರಿಂದ. ಬಟ್ ಆದರೆ ಒಂದು ನಾನೀಗ ಒಂದು ರೂಲ್ಸ್ ಆ್ಯಂಡ್ ಇದರಲ್ಲಿ ಸ್ವಲ್ಪ ಬಿಹ್ಯಾಂಡ್ ಇದು ಹೋಗ್ದಂಗೆ ಒಂದು ರೂಲ್ಸ್ ಫ್ರೇಮ್ ಮಾಡಬೇಕು ಅಂತಿದ್ದೀನಿ. ನನ್ನ ಹತ್ರನೂ ಮೊದಲು ಸ್ಟೂಡೆಂಟ್ಸ್ ಎಲ್ಲ ಯಾಕೆ ಸರ್ ಕೊಡ್ತಾಯಿದ್ದೀರಾ, ಕೊಡಬೇಡಿ ಅಂತೇಳಿ ಭಾಳ ಗಲಾಟೆ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಸೊ ನಾನು ಇಲ್ಲಿವರೆಗೆ ಕೊಟ್ಟಿದ್ದೀನಿ. ಒಂದು ಚುಂಚನಗಿರಿಗೆ, ಒಂದು ಕನಕಪುರ ಕರಿಗೌಡರು ಅಂತೇಳಿ ಒಂದು ಸಂಸ್ಥೆ ಇದೆ, ಅದಕ್ಕೆ ಕೊಟ್ಟಿದ್ದೀನಿ. KLE ಪ್ರಭಾಕರ್ ಕೋರೆ ಅವರು KLE ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ ಕೊಟ್ಟಿದ್ದೀನಿ. ಅಲ್ಲಿಂದ ಬಂದರೆ ಮೂಡಿಗೆರೆಯಲ್ಲಿ ಆಳ್ವ ಒಂದು ಇನ್ಸ್ಟಿಟ್ಯೂಷನ್ ಕೊಟ್ಟಿದ್ದೀನಿ. ಸೊ ಶಾಮನೂರು ಶಿವಶಂಕರ್ ಕೊಟ್ಟಿದ್ದೀನಿ. 5 ರೆಪ್ಯುಟೇಷನ್ ಇರ್ತಕ್ಕಂಥ ಸಂಸ್ಥೆಗಳೇ. ಅಂಥವಕ್ಕೆ ಇನ್ನೂ 10 ಕೊಟ್ಟರೂ ತಪ್ಪೇನಿಲ್ಲ. ಅವಕಾಶಗಳು ಬರ್ತವೆ, ಸತ್ಯ. ಅದಕ್ಕೆ ಒಂದಷ್ಟು ರೂಲ್ಸ್ ಆ್ಯಂಡ್ ಇದನ್ನು ಸ್ವಲ್ಪ ಬಿಗಿ ಮಾಡಬೇಕು ಅಂತಿದ್ದೀನಿ. ಯಾರಿಗೆ ಬೇಕಾದ್ರೂ ಕೊಡೋ ಥರ ಆಗಬಾರ್ದು ಮತ್ತು ಅದರ ಕ್ವಾಲಿಟಿ ಕಳ್ಕೋಬಾರ್ದು ಅನ್ನೋದನ್ನು ಸ್ವಲ್ಪ ಆದಷ್ಟು ಬೇಗ ಮಾಡ್ತೀನಿ. ಬಟ್ ಒಂದಷ್ಟು ಹುಡುಗರಿಗೆ ಏನಾಗುತ್ತೆ, ಕೆಲಸ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಮಾಡಿ ಕೆಲಸನೇ ಸಿಗಬೇಕು ಅಂತಲ್ಲ, ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಮಾಡಿ ನಿಮ್ಮಂಗೆ ಬೇಕಾದಷ್ಟು ಸ್ಕೋಪ್ಗಳಿದೆ. ಏನೂ ಇಲ್ಲ ಅಂದರೆ ಅವ್ರ ತಂದೆ ಹತ್ರ ಒಂದೇ ಎಕರೆ ಜಮೀನು ತಗೊಂಡು ಒಬ್ಬರು ಅಗ್ರಿಕಲ್ಚರ್ ಗ್ರ್ಯಾಜುಯೇಟು ಅವನು ಯಾವುದೋ ಒಂದು ಕಂಪ್ನಿಗೆ ಕೆಲಸ ಮಾಡೋದಕ್ಕಿಂತ ಹ್ಯಾಪಿಯಾಗಿ ಜೀವನ ನಡೆಸ್ಬೋದು. ಒಂದೇ ಎಕರೆನಲ್ಲಿ 3 ಭಾಗ ಮಾಡ್ಕೊಂಡು, ಸೊ 15, 3, 40 ಕುಂಟೆ. ಕರೆಕ್ಟ್. ನಮ್ಗೆ ಬರೋ ಅವಕಾಶಗಳು ನಾವು ಹೆಂಗೆ ಬೆಳೆಸ್ಕೊಂತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಷ್ಟೇ. ನಾನು ಹೋಗಿದ್ದು, ನಾನು MSc 90% ಇತ್ತು ಸರ್, ನನ್ನ ಮೆಡಲ್ಗಳೆಲ್ಲ ಇತ್ತು ಸುಮಾರು. ನಾನು ಯಾವುದೋ ಒಂದು ಗೌರ್ಮೆಂಟ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೆ, ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದೆ ಅನ್ಕೊಂತೀನಿ. ಬಟ್ ನಾನು ಈಗ ಹೊರಗಡೆ ನಿಂತು ಒಂದು ಸ್ವಲ್ಪ ಹೊರಗಡೆ ಬಂದಿದ್ದನ್ನು ಸಾಕಷ್ಟು ಅವಕಾಶಗಳು ನೋಡಿದೆ. ತಾವು ಅವಾಗಲೇ ಹೇಳ್ತಾ ಇದ್ರಿ, ಅಪ್ಗ್ರೇಡೇಷನ್ ಆಗಬೇಕು, ಟೆಕ್ನಾಲಜಿನ ಬಳಸ್ಕೋಬೇಕು, ಒಂದೊಂದು ತಿದ್ದುಪಡಿ ಮಾಡ್ಕೊಂಡು ನನಗೆ ಬಂದ ಅವಕಾಶ. ಇವಾಗ ಬಿಗ್ ಬಾಸ್ ಗೆದ್ದು ಬಂದು ನಾನು ಸಿನಿಮಾಗಳು ಅವೇ ಮಾಡ್ಕೋಬೋದು. ಬಟ್ ವ್ಯವಸಾಯ ಕ್ಷೇತ್ರದಲ್ಲಿ ನಾನು ಇರಬೇಕು ಅನ್ನೋ ಕಾರಣಕ್ಕೆ ಸೊ ಇಂಥವೆಲ್ಲ ಮಾಡ್ಕೊಂಬರ್ತಿದ್ದಕ್ಕಾದ್ರೆ ನನಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ನಮ್ಮ ಯೂಸ್ಗೆ ಈಗ ಅಮೇರಿಕಾ, ನೀವು UK, ಆಸ್ಟ್ರೇಲಿಯಾಕ್ಕೆ ಹೋದ್ರೂ ನಮ್ಮ ಇಂಡಿಯನ್ಸ್, ನಮ್ಮ ಕರ್ನಾಟಕದ ಕನ್ನಡಿಗರು ಅಲ್ಲೋಗಿ ರೆಕಗ್ನೈಸ್ ಆಗಿರ್ತಕ್ಕಂಥವ್ರು ಭಾಳಷ್ಟು ಚೆನ್ನಾಗಿದ್ದಾರೆ ಯೂತ್ಸ್. ಕರೆಕ್ಟ್. ಸೊ ಹಾಗಾಗಿ ನಮ್ಮಲ್ಲಿ ಬುದ್ಧಿವಂತಿಕೆಗೆ, ಸಂಪನ್ಮೂಲಕ್ಕೆ ಏನು ಕಡಿಮೆ ಇಲ್ಲ. ಇಡೀ ಪ್ರಪಂಚಕ್ಕೆ ಇಂಡಿಯಾದಲ್ಲಿ ಇದ್ದಾರೆ, ಇಡೀ ಇಂಡಿಯಾದಲ್ಲಿ ಕರ್ನಾಟಕಕ್ಕೆ ಅವಕಾಶ. ನೀವು ಒಂದು ವರ್ಡಲ್ಲಿ ಸಮ್ಮರೈಸ್ ಮಾಡಬೇಕು ಅಂದರೆ, ವಾಟ್ ಈಸ್ ಅ ಲೆಗಸಿ ದಟ್ ಆನರಬಲ್ ಅಗ್ರಿಕಲ್ಚರ್ ಮಿನಿಸ್ಟರ್ ಚಲುವರಾಯಸ್ವಾಮಿ ಅವ್ರನ್ನ ಲುಕಪ್ ಅಂದರೆ ನೀವು ನಿಮ್ಮ ಕಾಲಾವಧಿನ ನೆನಪಿಸ್ಕೋಬೇಕು ಕರ್ನಾಟಕದ ಜನತೆ ಅಂತಂದರೆ ನೀವು ಯಾವ ವಿಚಾರಗಳಿಗೆ ನೆನಪಿಸ್ಕೋಬೇಕು ಅಂತ ಅನ್ಕೊಂತೀರಿ ಸರ್? ಕೊನೆ ಪ್ರಶ್ನೆ. ನನಗೆ ಒಂದು ವಿಚಾರ ಅಂತ ಹೇಳಲ್ಲ, ಒಂದು 2-3 ಟೆಕ್ನಾಲಜಿ ಒಂದು ಮೈಲಿಗೆಲ್ಲ ಉಳಿಬೇಕು ಅನ್ನೋದೊಂದಿದೆ. ಅದು ಬಿಟ್ಟರೆ ಮೆಕಾನೈಜೇಷನ್ಗೆ ಹೋಗ್ಬೇಕು ಮುಂದೆ, ಅದರ್ವೈಸ್ ಇಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಆಗುತ್ತೆ. ಸಾವಯವ ಇದೆಯಲ್ಲ, ಅದು ಪಾರ್ಟ್ ಆಫ್ ಪ್ರತಿಯೊಬ್ಬ ರೈತನು ಅವರಿರೋ ಜಮೀನಲ್ಲಿ ಮಿನಿಮಮ್ ಲ್ಯಾಂಡ್ ಆದ್ರೂ ಆರ್ಗ್ಯಾನಿಕ್ ಇದಕ್ಕೆ. ಸೊ
ಸೊ 100% ಸಕ್ಸಸ್ಫುಲ್ ಆಗಲಿಕ್ಕೆ ಅವಕಾಶ ಆಗುತ್ತೆ. ಇನ್ಶೂರೆನ್ಸ್ ಇದನ್ನೊಂದು ಮರಿಬಾರ್ದು ಅಂತ ಜನ. ಏನಾಗುತ್ತೆ ನೋಡಿ, ನಾವು ನಾನು ಲೈಫ್ನಲ್ಲಿ ಆಗೋದೇ ಬೇಡ ನಮಗೆ, ಇಲ್ಲಿವರೆಗೆ ನಾನು ಸೊ 40-50 ವರ್ಷ ನಾವು ವೆಹಿಕಲ್ನ ಉಪಯೋಗಿಸಿದ್ವಿ. ನಾವು ಯಾವುದೋ ಸಣ್ಣ ಪುಟ್ಟ ಗ್ಲಾಸ್ ಹೊಡೆದೋಯ್ತು, ಅದು ಎಲ್ಲೋ ಕಲ್ಲು ಬೀಳ್ತು, ಗ್ಲಾಸ್ ಹೊಡಿತು ಅಂತ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದು. ನಾವು ಮೇಜರಾಗಿ ಯಾವತ್ತೂ ಕ್ಲೈಮ್ ಮಾಡಿಲ್ಲ. ಹಂಗಂತ ಇನ್ಶೂರೆನ್ಸ್ ಮಾಡೋದು ಬಿಟ್ಟಿದ್ದೇವ? ಕರೆಕ್ಟ್. ಒನ್ ಡೇ ಮಿಸ್ ಆದರೂ ಇನ್ಶೂರೆನ್ಸ್ ಮಾಡಬೇಕು ಅಂತೀವಿ. ಅದೇ ರೀತಿ ಒಬ್ಬ ರೈತ ಅದರಿಂದ ನಮಗೆ ಆಯಿತು, ಮಳೆ ಹಾನಿ ಆಗದಲೇ, ಬರಗಾಲ ಬರದಲೇ, ರೋಗ ಬರದಲೇ, ಮಳೆ ಚೆನ್ನಾಗಾದರೆ ಒಂದು 5,000 ನಾವು ವ್ಯವಸಾಯಕ್ಕೆ ಖರ್ಚು ಮಾಡಿರ್ತೀವಿ 40,000 ಒಂದು ಎಕರೆಗೆ, ಅದರಲ್ಲಿ 2,000 ರೂಪಾಯಿ ಒಂದು ಎಕರೆಗೆ 42,000 ಅಂತ ಬರ್ಕೊಳ್ಳಿ. ಆದರೆ ಯಾವತ್ತೋ ಒಂದು ದಿವಸ ಯಾವುದೋ ಒಬ್ಬ ರೈತನಿಗೆ ಡ್ಯಾಮೇಜ್ ಆದಾಗ 30,000 ಬರುತ್ತಲ್ಲ. ಅದರಿಂದ ಇನ್ಶೂರೆನ್ಸನ್ನು ಕಂಪಲ್ಸರಿ ರೈತರಿಗೆ ಹೋದರೆ ಸೊ ಅವ್ರ ಕಷ್ಟಕ್ಕೆ ದೊಡ್ಡ ಸಪೋರ್ಟಾಗಿ ಅನುಕೂಲ ಆಗುತ್ತೆ. ಎಕ್ಸ್ಟ್ರಾರ್ಡಿನರಿ ಸರ್. ನಿಮ್ಮ ಮಾತುಗಳು ಕೇಳಿ ನನಗೆ ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ಆಯ್ತು. ನಾನು ಅದು ವೀಡಿಯೋ ಸ್ಟಾರ್ಟ್ ಮಾಡುವಾಗ ಅದನ್ನೇ ಅಂದೆ, ಕರ್ಮಣ್ಯವಾಧಿಕಾರಸ್ಸು ಮಾ ಫಲೇಷು ಕದಾಚನ ಅಂತ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದರೆ ನಮಗೆ ಅಟ್ ದ ಎಂಡ್ ವಿಲ್ ಗೆಟ್ ಪಟ್ಟಗಳದೆಲ್ಲ ಸೆಕೆಂಡ್ರಿ ಅಂತ. ರಿಟರ್ನ್ಸ್ ಇದ್ದೇ ಇರುತ್ತೆ. ನೀವು ಇನ್ನೂ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗಬೇಕು, ಮಂತ್ರಿಗೆ ನಿಲ್ಲಬಾರ್ದು, ಇನ್ನೂ ಒಳ್ಳೆ ಲೆವೆಲ್ಗೆ ಹೋಗಬೇಕು. ವಿ ವುಡ್ ಲೈಕ್ ಟು ಸಿ ಯು ಅಟ್ ದಟ್ ಪೊಸಿಷನ್. ನಿಮ್ಮ ನೆಕ್ಸ್ಟ್ ಚುನಾವಣೆಯಲ್ಲೂ ನಿಮ್ಮ ಕ್ಷೇತ್ರ ಜನ ನಿಮ್ಮ ಕೈ ಹಿಡಿತಾರೆ ಅಂತ ಖಂಡಿತವಾಗಿ ನಂಬ್ತಾ ಇದ್ದೀವಿ. ನಾವು ಏನಾದರೂ ಮಾಡೋಕ್ಕಾಗತ್ತೆ ಅಂದರೆ ಡೆಫಿನೆಟಾಗಿ ಬಂದು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಕೃಷಿ ಸಚಿವರು ಇಷ್ಟೊತ್ತು ನಮ್ಮ ಹತ್ರ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರು. ಸುಮಾರು ಅರ್ಧ ದಿನ ನಮ್ಮ ಪಾಡ್ಕ್ಯಾಸ್ಟ್ಗೆ ಅಂತ ಮೀಸಲಿಟ್ಟಿದ್ರು. ತುಂಬ ಖುಷಿಯಾಯಿತು. ಸಾಕಷ್ಟು ವ್ಯವಸಾಯ ಕ್ಷೇತ್ರದಲ್ಲಿರುವ ಸ್ಕೀಮ್ಗಳ ಬಗ್ಗೆ, ಸಬ್ಸಿಡಿಗಳ ಬಗ್ಗೆ ಚರ್ಚೆಯನ್ನು, ಸಂವಾದವನ್ನು ನಾವು ಮಾಡಿದ್ವಿ. ಮುಂದಿನ ಎಪಿಸೋಡಲ್ಲಿ ಮತ್ತೊಬ್ಬರು ಗೆಸ್ಟ್ನ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ, ರೈತ at 360. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಲವ್ ಯು ಆಲ್.